ಶ್ರೀಗುರುಭ್ಯೋ ನಮಃ. ಭಾಗವತದಲ್ಲಿ ಬರುವಂತಹ ಕಪಿಲೋಪದೇಶ, ಅದರ ಮಂಗಳ ಉಪನ್ಯಾಸ, ಅದರಲ್ಲಿ ನಾವು ಎಲ್ಲರೂ ಕೂಡ ಸೇರಿದ್ದೇವೆ. ಕಪಿಲ ವಾಸುದೇವ ತನ್ನ ತಾಯಿಯಾದ ದೇವಹೂತಿಗೆ ಒಬ್ಬ ವ್ಯಕ್ತಿಗೆ ವೈರಾಗ್ಯ ಯಾವ ರೀತಿ ಬರ್ತದೆ ಅದನ್ನು ತಿಳಿಸ್ಕೊಂಡು ಹೋಗುತ್ತಾ ಇದ್ದಾನೆ. ಯಾವಾಗ ವೈರಾಗ್ಯ ಬರ್ತದೆ ಅಂದರೆ ಜೀವನವನ್ನು ನಾವೊಮ್ಮೆ ಅವಲೋಕನ ಮಾಡಿದಾಗ, ಈ ಬದುಕಿನಲ್ಲಿ ನಾನು ಸುಖಪಟ್ಟೆನಾ, ಪಟ್ಟಿದ್ದು ಸುಖವಾ, ಅಮ್ಮನ ಗರ್ಭವನ್ನು ಸೇರಿದಾಗಿನಿಂದ ಹಿಡಿದು ಮರಣದ ತನಕ ನಾನು ಏನನ್ನು ಅನುಭವಿಸಿದ್ದೇನೆ, ಅದನ್ನು ಒಮ್ಮೆ ಸಿಂಹಾವಲೋಕನ ಅಂತ ಹೇಳ್ತಾರೆ. ಆ ರೀತಿ ನಾವು ನೋಡ್ಕೊಂಡು ಬಂದರೆ ಅಮ್ಮನ ಗರ್ಭದಲ್ಲಿದ್ದಾಗಲೂ ದುಃಖವನ್ನೇ ಅನುಭವಿಸಿದ್ವು, ದುಃಖವನ್ನೇ ಅನುಭವಿಸ್ತಾ ಹುಟ್ಟಿದ್ವು, ಹುಟ್ಟಿದ ಮೇಲೂ ಶಿಶುವಾಗಿದ್ದಾಗ ದುಃಖವನ್ನೇ ಅನುಭವಿಸಿದ್ವು, ಮತ್ತು ಕೌಮಾರಾವಸ್ಥೆ ಅವಸ್ತು ದುಃಖವನ್ನೇ ಅನುಭವಿಸಿದ್ವು. ಆಮೇಲೆ ಬಂದದ್ದು ಯೌವನ. ಆ ಯೌವನದಲ್ಲಿ ಒಬ್ಬ ವ್ಯಕ್ತಿ ಏನಾಗ್ತಾನೆ ಅದನ್ನು ಕಪಿಲ ವಾಸುದೇವ ತಿಳಿಸ್ತಾನೆ. ಸಹದೇಹೇನ ಮಾನೇನ ವರ್ಧಮಾನೇನ ಮನ್ಯುನಾ ಕರೋತಿ ವಿಗ್ರಹಂ ಕಾಮಿ ಕಾವಿಶ್ವಂತಾಯ ಚಾತ್ಮನಃ. ಮನುಷ್ಯನಿಗೆ ದೇಹ ಬೆಳೀತಾ ಇದೆ, ಮೀಸೆ ಚಿಗುರುತ್ತಾ ಇದೆ, ಯೌವನ ಬರ್ತಾ ಇದೆ. ಅದರೊಟ್ಟಿಗೆ ಬರುವುದೇನು ಅಂತ ಹೇಳಿದ್ರೆ ಸಹದೇಹೇನ ಮಾನೇನ ವರ್ಧಮಾನೇನ ಮನ್ಯುನ. ದೇಹದೊಟ್ಟಿಗೆ ಬೆಳೆಯುವುದು ಕೋಪ ಅಂತ ಹೇಳ್ತಾರೆ. ದೇಹದೊಟ್ಟಿಗೆ ಬೆಳೆಯುವುದು ಅಹಂಕಾರ ಮನುಷ್ಯನಿಗೆ. ಅದಕ್ಕೇನು ಅಂತ ಹೇಳಿದ್ರೆ ಸಣ್ಣ ಮಗುವಾಗಿದ್ದಾಗ ನೀವೆಷ್ಟು ಬೇಕಾದರೂ ಬೈರಿ, ಅಳ್ತಾನೆ ಅಷ್ಟೇ. ಆ ಮಗು ಅಳತ್ತೆ, 2 ನಿಮಿಷ ಅಮ್ಮನ ಬಗ್ಗೆ ಕೋಪ, ಅಪ್ಪನ ಬಗ್ಗೆ ಕೋಪ, ಆಮೇಲೆ ಏನಿಲ್ಲ, ಸರಿಯಾಗಿಬಿಡುತ್ತೆ. ಅದೇ ಮೀಸೆ ಚಿಗುರಿದ ಮೇಲೆ ನೀವು ಬೈರಿ ನೋಡೋಣ, ಹೊಡೆದ್ರಂತೂ ಮತ್ತು ಕಥೆನೇ ಬೇರೆ. ನಿಮಗೆ ಎಷ್ಟರ ಮಟ್ಟಿಗೆ ಅಂದರೆ ಮನೆಯನ್ನು ಬಿಟ್ಟು ಹೋಗುವವರು ಇದ್ದಾರೆ. ಯಾಕೇನು ಕಾರಣ ಏನು? ನನಗೆ ಬೈದುಬಿಟ್ರು. ಸಣ್ಣಲ್ಲಿ ಬೈದಾಗ ಯಾಕಿರಲಿಲ್ಲ ಅಂತ ಹೇಳಿದ್ರೆ ಅವಾಗ ಈ ಅಹಂಕಾರ ಇರಲಿಲ್ಲ, ಸಣ್ಣಲ್ಲಿ ಅಹಂಕಾರ ಇರಲಿಲ್ಲ. ಮನುಷ್ಯನಿಗೆ ಬೆಳೀತಾ ಇದ್ದಾಗೆ ಬೆಳೆದದ್ದು ಅವನ ಅಹಂಕಾರ, ಅದರೊಟ್ಟಿಗೆ ಕೋಪ. ಯಾಕೆ ಕೋಪಕ್ಕೆ ಕಾರಣ ಏನಂದ್ರೆ ಮೂಲ ಈ ಅಹಂಕಾರವೇ ಕಾರಣ. ವರ್ಧಮಾನೇನ ಮನ್ಯುನ, ಅದಕ್ಕೇನಂದ್ರೆ ಕರೋತಿ ವಿಗ್ರಹಂ ಕಾಮಿ, ಅದಕ್ಕೆ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅವ್ರ ಹತ್ರ ಇವ್ರ ಹತ್ರ. ಯಾಕೆಂದರೆ ಬಿಸಿ ರಕ್ತ, ನಾವು ಹೇಳ್ತೇವಲ್ಲ ಬಿಸಿ ರಕ್ತ, ಅದಕ್ಕೆ ನಾನಾ ವಿಧವಾದ ಆಸೆ ಆಕಾಂಕ್ಷೆಗಳು. ಹೀಗೆ ಆಗಬೇಕು, ಹಾಗೆ ಆಗಬೇಕು, ಅದು ಸಿಗಬೇಕು, ಇದು ಸಿಗಬೇಕು. ಸಿಗದೇ ಇದ್ದರೆ ಕೋಪ, ನಾನು ಹೇಳಿದಂಗೆ ನಡೀದೇ ಇದ್ದರೆ ಕೋಪ. ಅದಕ್ಕೋಸ್ಕರ ಜಗಳಾಡೋದು. ಅವರವ್ರ ಹತ್ರ ಬೇಕಾಗಿಲ್ಲ, ಅಪ್ಪ ಅಮ್ಮನ ಹತ್ರನೇ ಜಗಳ ಆಡ್ಬೋದು, ಹೊರಗೋದ್ರೆ ಜಗಳ ಆಡ್ಬೋದು. ನೆಮ್ಮದಿ ಇದೆಯಾ? ಈ ರೀತಿ ಜಗಳ ಆಡ್ಕೊಂಡು ಕೂತ್ಕೊಳ್ಳುವನಿಗೆ ನೆಮ್ಮದಿ ಇದೆಯಾ? ಭೂದೇ ಪಂಚಭಿರಾರಬ್ಧೆ ದೇಹೇ ದೇಹಬುಧೋ ಸಕೃತ್ ಅಹಂ ಮಮೇತ್ಯ ಸದ್ಗ್ರಾಹಂ ಕರೋತಿ ಕುಮತಿರ್ಮತಿಂ. ಮನುಷ್ಯನಿಗೆ ದಿನ ಹೆಚ್ಚಾದಾಗೆ ದಡ್ಡ ಬುದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾನೆ ಕಪಿಲ ವಾಸುದೇವ. ಏನು ದಡ್ಡ ಬುದ್ಧಿ ಹೆಚ್ಚಾಗತ್ತೆ ಅಂದರೆ ಈ ದೇಹವೇ ನಾನೇ ನಾನು ಅಂದರೆ ಈ ಅಹಂಕಾರ ಮಮಕಾರ ಬೆಳೀತಾ ಹೋಗ್ತದೆ. ನಂದೇ, ಎಲ್ಲ ನಂದೇ, ನಾನೇ. ನೋಡಿ, ಅದಕ್ಕೋಸ್ಕರ ವಯಸ್ಸಾಗ್ತಾ ಇದು ನಂದು ಮನೆ, ನಂದು ಶುರುವಾಯಿತು. ಅಷ್ಟಲ್ಲದೆ ಎಲ್ಲ ನಾನೇ ನೋಡ್ಕೊಳ್ಳೋದು, ನನ್ನಿಂದಲೇ ಆಗೋದು. ಈ ರೀತಿ ಇವನು ಅಸದ್ಗ್ರಾಹ ಅಂತ ಹೇಳ್ತಾನೆ. ತಪ್ಪು ತಿಳುವಳಿಕೆಗಳು. ಇಂಥ ತಪ್ಪು ತಿಳುವಳಿಕೆಗೆ ಸುಲುವಾಗಿ ಯಾರಂದರೆ ಕುಮತಿ ಅಂತ ಹೇಳ್ತಾರೆ. ಕೆಟ್ಟ ಬುದ್ಧಿ ಉಳ್ಳವನಾಗಿ ತಾನು ಮಾಡಬಾರದ್ದನ್ನು ಮಾಡ್ತಾನೆ. ತದರ್ಥಂ ಕುರುತೆ ಕರ್ಮ ಯದ್ಬದ್ಧೋ ಯಾತಿ ಸಂಸ್ಕೃತಿಂ ತಮೋ ವಿಷದಿ ಯದ್ಬದ್ಧೋ ಏನಾಸೋ ಮರ್ತ್ಯ ಜನ್ಮನಿ. ಅದಕ್ಕೋಸ್ಕರ ಮಾಡ್ತಾನೆ. ಇಲ್ಲಿ ಏನು ಮಾಡ್ತಾನೆ? ಎಲ್ಲ ಅಹಂಕಾರ ಮಮಕಾರದಿಂದಲೇ ಮಾಡು. ಏನು ಮಾಡಿದರೂ ಕೂಡ ಅದೇ ಒಳಗಿರುವುದಿದೆ ಈಗೋ. ಆ ಈಗೋ ಇಟ್ಕೊಂಡೇ ಮಾಡೋದು ಎಲ್ಲವನ್ನು ಕೂಡ. ನಾನು ಮಾಡಿದೆ ಅಂತ ಆಗಬೇಕು. ಅದಕ್ಕೆಲ್ಲ ಕಡೆ ನಾನು ಬರಬೇಕು, ನಾನು ಮುಂದಿರಬೇಕು, ನಂದೇ ಇದು ನಂದಾದರೆ ಮಾತ್ರ ಮಾಡೋದು, ಇದ್ರೆ ಮಾಡಲ್ಲ. ನೋಡಿ, ಆ ರೀತಿ ನಾನು ಕೊಡ್ತೀರಾ, ನಾನು ಮಾಡ್ತೇನೆ, ಇಲ್ದಿರಿಲ್ಲ. ನನಗೆ ನನ್ನ ಹೆಸರು ಹಾಕ್ತೀರಾ, ನಾನು ಮಾಡ್ತೇನೆ, ಇಲ್ದಿರಿಲ್ಲ. ಈ ರೀತಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇನ್ನೇನೆಂದರೆ ನನಗಲ್ಲಿ ಪ್ರಾಮಿನೆನ್ಸ್ ಕೊಡಬೇಕು, ಹಾಗಿದ್ರೆ ಬರ್ತೇನೆ, ನನಗಲ್ಲಿ ಗೌರವ ಕೊಡಲ್ಲ, ಬರಲ್ಲ. ನೋಡಿ, ಈ ರೀತಿ ಮನುಷ್ಯ ಅಹಂಕಾರಕ್ಕೆ ತುತ್ತಾಗಿ ಮಮಕಾರಕ್ಕೆ ತುತ್ತಾಗಿ ಕರ್ಮವನ್ನು ಮಾಡ್ತಾನೆ. ಅದರಿಂದ ಪಾಪವನ್ನೇ ಕಟ್ಟಿಕೊಳ್ತಾನೆ. ಆ ಪಾಪದಿಂದಾಗಿಯೇ ಮತ್ತೆ ಇಲ್ಲಿ ಹುಟ್ಟಿ ಬರ್ತಾನೆ. ಸತ್ತ ಮೇಲೆ ನರಕಕ್ಕೆ ಹೋಗಿ ಬೀಳ್ತಾನೆ. ಏನಯ್ಯಾತಿ ದೃಶೀಂ ಕ್ಲೇಶಂ ಅವಿದ್ಯಾ ಕರ್ಮ ಬಂಧನಂ. ಈ ಎಲ್ಲ ನಮ್ಮ ಕಷ್ಟಗಳಿಗೆ ಕಾರಣವೇ ಮೂಲ ಅದು. ಆ ರೀತಿ ಮಾಡು. ಅದೇನೆಂದರೆ ಅವಿದ್ಯಾ ಕರ್ಮ ಬಂಧನ.
ಇವನು ಮಾಡಿದ್ದೇ ಇವನಿಗೆ ಅಂಟ್ಕೊಂಡಿದೆ. ನಮ್ಮಲ್ಲಿ ಇದೆಲ್ಲ ಒಂದು ಗಾದೆ, ಮಾಡಿದ್ದುಂಡ ಮಹಾರಾಯ ಅಂತ. ಅದೇ ರೀತಿ ನಾವು ಮಾಡಿದ್ದೇ ನಮಗೆ ಅಂಟ್ಕೊಂಡಿದೆ. ಮಾಡಿದ್ದು ಅಂಟ್ಕೊಂಡಿದ್ದು ಅಂತ ಹೇಳಿದ್ರೆ ತಿಳಿಯದೆ ಮಾಡಿದ್ದು, ಗೊತ್ತಿಲ್ಲದೆ ಮಾಡುವುದು. ಈ ರೀತಿ ತಿಳಿಯದೆ ಮಾಡಿದ್ದು ಇವನಿಗೆ ಅಂಟ್ಕೊಂಡು ಕೂತಿದೆ. ಅದೇ ಇವನನ್ನು ಕಾಡ್ತಾ ಇದೆ. ಯದ್ಯ ಸದ್ಭಿಪ್ಪಥಿ ಪುನಃ ಶಿಷ್ಣೋದರ ಕೃತೋದ್ಯಮೈ ಆಸ್ಥಿತೋ ರಮತೆ ಜಂತು ತಮೋ ವಿಶತತ್ ಪೂರ್ವವತು. ಅದರೊಟ್ಟಿಗೆ ಏನು ಅಂತ ಹೇಳಿದರೆ ಇವನಿಗೆ ಯೌವನದಲ್ಲಿ ಒಳ್ಳೆಯವರು ಸಹವಾಸ ಆಗಲ್ಲ, ಒಳ್ಳೆಯ ವಿಷಯ ಆಗಲ್ಲ. ಮತ್ತೇನೆಂದರೆ ಕೆಟ್ಟ ವಿಷಯವೇ ಬೇಕು, ಕೆಟ್ಟವ್ರ ಸಹವಾಸವೇ ಬೇಕು. ನೋಡಿ, ಅದಕ್ಕೋಸ್ಕರ ಇವಾಗ ಒಂದು ಭಾಗವತ ಕೇಳಲಿಕ್ಕೆ ಎಷ್ಟು ಯುವಕ ಯುವತಿಯರು ಬರ್ತಾರೆ? ಎಷ್ಟು ಜನ ಬರ್ತಾರೆ? ಬರಲ್ಲ, ಬೇಕಾಗಿಲ್ಲ. ಅದೇ ಒಂದು ಮಾಲ್ನಲ್ಲಿ ಸಿನಿಮಾ ಹಾಕ್ತೇವೆ ಅಂತ ಹೇಳಿ, ಅಲ್ಲಿರೋದೆಲ್ಲ ಯುವಕ ಯುವತಿಯರೇ. ಯಾಕೆ ಅಂತ ಹೇಳಿದರೆ ಇದೆ, ಇಲ್ಲಿ ಹೇಳ್ತಾನೆ, ಕೆಟ್ಟದ್ದೇ ಬೇಕು. ಯೌವನದಲ್ಲಿ ಮನುಷ್ಯನಿಗೆ ಕೆಟ್ಟದ್ದು ಬೇಕು, ಕೆಟ್ಟದ್ದು ಕೇಳಬೇಕು, ಕೆಟ್ಟದ್ದು ನೋಡಬೇಕು. ಅದರಲ್ಲಿರುವ ರುಚಿ ಒಳ್ಳೆಯದರಲ್ಲಿರೋಲ್ಲ. ಈ ರೀತಿ ಆಗ್ತದೆ. ಅಂಥವ್ರೊಟ್ಟಿಗೆ ಸಹವಾಸ ಮಾಡ್ತಾನೆ. ನಿಮಗೆ ಅಂಥವರೇ ಸಹವಾಸ ಬೇಕು, ಒಳ್ಳೆಯವ್ರ ಸಹವಾಸ ಆಗೋಲ್ಲ. ನೀವು ಹೇಳಿದ್ರು ಕೂಡ ಬೇಡ, ಅಂಥವ್ರ ಸಹವಾಸ ಬೇಡ, ಅವ್ರು ಸರಿ ಇಲ್ಲ, ಅವರು ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನಿರಿ. ನೀವು ಯಾವುದೋ ರಾಯನ ಕಾಲದಲ್ಲಿದ್ದೀರಿ, ನೀವು ಈಗೆಲ್ಲ ಮುಂದುವರೆದಿದೆ ಅಂದರೆ ಮುಂದುವರೆದಿದೆ ಅಂತ ಹೇಳಿದ್ರೆ ಎಲ್ಲಿ? ಗುಂಡಿಗೆ ಹೋಗಿ ಬೀಳಲಿಕ್ಕೆ ಭಾರಿ ಮುಂದುವರಿತಾ ಇದ್ದೇವೆ ನಾವು ಅಂತ. ಈ ರೀತಿ ಅಂದರೆ ಎಷ್ಟು ಕಪಿಲ ವಾಸುದೇವ ಹೇಳ್ತಾನೆ ಅಂತ ಹೇಳಿದ್ರೆ ಅದರಲ್ಲೇ ಖುಷಿ ಪಡ್ತಾನೆ. ಅದರಿಂದಾಗಿಯೇ ತಮೋ ವಿಶತಿ ಪೂರ್ವವತು, ಮತ್ತೆ ಹೋಗಿ ನರಕದ ಗುಂಡಿಗೆ ಬೀಳ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅಹಂಕಾರ ಮಮಕಾರದಿಂದ, ಇಂಥ ದುಷ್ಟರ ಸಹವಾಸದಿಂದ ಒಳ್ಳೆಯವನು ಕೆಟ್ಟವನಾಗ್ತಾನೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಂತ ಹೇಳಿದ್ರೆ ಏನಿದ್ರು ಬಿಡಲಿ, ಏನಿದ್ರು ಕೂಡ ಒಳ್ಳೆಯವರೇ, ಏನು ಕೆಟ್ಟದ್ದು ಮಾಡಲಿಕ್ಕೆ ಆಗೋಲ್ಲ ಬಿಡಿ ಅಂತ ನೀವು ಹೇಳ್ಬೋದು. ಹೌದು, ಮಿನುಗುವ ವಜ್ರವೇ ಇರಬಹುದು, ಫಳಫಳ ಮಿನುಗುತ್ತಾ ಇದೆ, ಆದರೆ ಕೆಸರಿಗೆ ಬಿದ್ದರೆ ಏನಾಗುತ್ತೆ? ಅದು ಕೂಡ ಕಲ್ಲಿಗಿಂತ ಕಡೆ ಆಗುತ್ತಾನೆ. ಅದೇ ರೀತಿ ಸತ್ಯಂ ಶೌಚಂ ದಯಾ ಮೌನಂ ಬುದ್ಧಿ ಶ್ರೀರ್ಹೀರ್ಯಶಃ ಕ್ಷಮ ಶಮೋ ದಮೋ ಭಗಶ್ಚೇತಿ ಯತ್ಸಂಗಾತ್ ಯಾತಿ ಸಂಶಯಂ. ಸಣ್ಣಲಿಂದಲೂ ಮನೆಯಲ್ಲಿ ಹೇಳಿದರೆ ಸತ್ಯ ಹೇಳ್ಕೊಡ್ಬೇಕು, ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು ಹೇಳ್ಕೊಟ್ಟಿದ್ರು. ಇವನಿಗೂ ಇತ್ತು, ಸಣ್ಣಲಿಂದಲೂ ಸುಳ್ಳು ಹೇಳಿಕ್ಕೆ ಅಭ್ಯಾಸ ಇರಲಿಲ್ಲ, ಸತ್ಯವೇ ಹೇಳ್ತಾ ಇದ್ದ. ಆದರೆ ದುಷ್ಟ ಸಹವಾಸೊಟ್ಟಿಗೆ ಸೇರಿಕೊಂಡ ಸುಳ್ಳು ಹೇಳಲಿಕ್ಕೆ ಶುರು ಮಾಡಿದ. ನೋಡಿ ಎಲ್ಲಿವರೆಗೆ ಅಂದರೆ ಇಷ್ಟ ಇಲ್ಲದೆ ಇದ್ರೂ ಹೊರಗಿನಿಂದ ಸುಳ್ಳು ಹೇಳಿಸ್ತದೆ. ಮೊದಲೊಂಚೂರು ಮೈಲಿಗೆ ಇದೆಲ್ಲ ಇತ್ತು ಅಂತ ಹೇಳಿದ್ರೆ, ಶುಚಿತ್ವ, ಮೈಲಿಗೆ ಅಂತ ಹೇಳಿದ್ರೆ ಕ್ಲೀನ್ನೆಸ್ ಇತ್ತು. ಈ ದುಷ್ಟ ಸಹವಾಸದಿಂದ ಅದೆಲ್ಲ ಬಿಟ್ಟ, ಯಾವುದೂ ಇಲ್ಲ. ಆ ರೀತಿ ಆಯಿತು. ದಯ ಇತ್ತು, ಮಾತಿನ ಮೇಲೆ ನಿಯಂತ್ರಣ ಇತ್ತು, ಒಳ್ಳೆ ಮಾತು ಬರ್ತಾ ಇತ್ತು ಬಾಯಿಯಲ್ಲಿ, ಬುದ್ಧಿ ಸ್ವಲ್ಪ ನಿಯಂತ್ರಣದಲ್ಲಿತ್ತು, ಸ್ವಲ್ಪ ಮಾನ ಮರ್ಯಾದೆ ಅಂತ ಹೇಳ್ತೇವಲ್ವ, ಎಲ್ಲ ಇತ್ತು. ಎಲ್ಲ ಬಿಟ್ಟು, ಇದು ಹೆಣ್ಣು ಗಂಡು ಇಬ್ಬರಿಗೂ ಹೇಳೋದು, ಎಲ್ಲವನ್ನ ಬಿಟ್ಟ. ಯಾವುದರಿಂದ ಅಂತ ಹೇಳಿದ್ರೆ ಈ ದುಷ್ಟ ಸಹವಾಸದಿಂದ. ವಿಶೇಷವಾಗಿ ತೇಷ್ವಶಾಂತೇಷು ಮೂಢೇಷು ಖಂಡಿತಾತ್ಮಾವಸಾಯಿಷು ಸಂಗನ್ನ ಕುರಿಯಾತ್ ಶೋಚ್ಯೇಷು ಯೋಷಿತ್ ಕ್ರೀಡಾ ಮೃಗೇಶು ಚ. ಅದಕ್ಕೋಸ್ಕರ ಕಪಿಲ ವಾಸುದೇವ ಹೇಳ್ತಾನೆ ಅಮ್ಮನನ್ನಿಟ್ಕೊಂಡು, ನೋಡಮ್ಮ, ಬದುಕಿನಲ್ಲಿ ಯಾವತ್ತೂ ಇನ್ನೊಬ್ಬರ ಸಹವಾಸ ಮಾಡದೇ ಇದ್ದರೂ ತೊಂದರೆ ಇಲ್ಲ, ಆದರೆ ಇಂಥ ದುಷ್ಟರ ಸಹವಾಸವನ್ನೇ ಯಾವತ್ತೂ ಮಾಡಲೇಬಾರದು ಅಂತ ಹೇಳ್ತಾರೆ. ಎಂಥವ್ರು ಅಂತ ಹೇಳಿದ್ರೆ ತೇಷು ಅಶಾಂತೇಷು. ಅಶಾಂತೇಷು ಅಂತ ಹೇಳಿದ್ರೆ, ಶಾಂತಿ ಅಂತ ಹೇಳಿದ್ರೆ ಭಗವಂತ, ಶುಭಾಂಗ ಶಾಂತಿದ ಸ್ರಷ್ಟ ಹೇಳ್ತೇವಲ್ವ, ಅಂತಹ ಭಗವಂತನ ಬಗ್ಗೆ ಯಾರಿಗೆ ನಿಷ್ಠ ಇಲ್ವೋ, ಯಾರಿಗೆ ದೇವರು ಬೇಕಾಗಿಲ್ವೋ, ವಿಶೇಷವಾಗಿ ವಿಷ್ಣು ಬೇಕಾಗಿಲ್ವೋ, ನಾಸ್ತಿಕರಾಗಿ ಬದುಕ್ತಾ ಇದ್ದಾರೋ. ಅಂದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಮಾಡ್ರನ್ ಮುಂದುವರಿದವರು ಅಂತ ಹೇಳಿದ್ರೆ ನಾಸ್ತಿಕರಾಗಬೇಕು. ಇದೇ ನೀವು ಸ್ವಲ್ಪ ಆಸ್ತಿಕರಾದರ ಆಶ್ಚರ್ಯ ಪಡ್ತಾರೆ. ಇದೇ ಇವತ್ತು ಬಹಳ ಆಶ್ಚರ್ಯ. ಇವಾಗ ಯಾರು ಒಳ್ಳೆ ಪೋಸ್ಟಲ್ಲಿದ್ದಾರೆ, ನಿಮಗೆ ದೊಡ್ಡ ವೈದ್ಯರಾಗಿದ್ದಾರೆ ಅಂತ ತಿಳ್ಕೊಳ್ಳಿ, ದೊಡ್ಡ ವೈದ್ಯರಿಗೆ ಯಾರಾದರೂ ದೇವರ ಭಕ್ತರು ಅಂದರೆ, ಅಯ್ಯೋ ನೀವು ದೇವರ ಭಕ್ತಿ ಮಾಡ್ತೀರಾ, ಆಶ್ಚರ್ಯ. ಯಾಕಂದರೆ ಮಾಡಲಿಕ್ಕಿಲ್ಲ ನೋಡಿ, ಆ ರೀತಿ. ಯಾಕಂದರೆ ಈ ಸಮಾಜವೇ ಹಾಗೆ ನಿರ್ಮಾಣ ಆಗಿಬಿಡ್ತದೆ. ಅಲ್ಲಿ ಇರೋರೆಲ್ಲರೂ ಕೂಡ ನಾಸ್ತಿಕರೇ ಆಗಿರಬೇಕು, ಆ ರೀತಿ ನೋಡಿ. ಅದಕ್ಕೋಸ್ಕರ ಹೇಳ್ತಾರೆ, ಅಂಥವರೊಟ್ಟಿಗೆ ಸಹವಾಸ ಯಾವತ್ತೂ ಮಾಡಲಿಕ್ಕೆ ಹೋಗಬಾರ್ದು. ಯಾರಿಗೆ ನಾಸ್ತಿಕರೋ, ದೇವರು ಬೇಡವೋ, ಧರ್ಮ ಬೇಡವೋ ಅವರು. ಇನ್ಯಾರು ಅಂದರೆ ಮೂಢೇಶು ಅಂತ ಹೇಳಿದ್ರೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಗೊತ್ತಾಗಲ್ಲ ಬದುಕಿನಲ್ಲಿ. ಮತ್ತೇನು ಅಂದರೆ ತಲೆಗೆ ತೋಚಿದಾಗ ಮಾಡ್ತಾಯಿರು. ಯಾವತ್ತು ನಾವು ಯಾವುದನ್ನು ಮಾಡಬೇಕಾದ್ರೆ ಮೊದಲು ಶಾಸ್ತ್ರ ನೋಡಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಅಂತ ಹೇಳಿದಾಗೆ,
ಶಾಸ್ತ್ರ ನಮಗೆ ತಿಳಿಸ್ಕೊಡ್ತದೆ, ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ. ವೇದಶಾಸ್ತ್ರಗಳಿರುವುದೇ ಅದಕ್ಕೋಸ್ಕರ, ಇದನ್ನು ಮಾಡು ಇದನ್ನು ಮಾಡಬೇಡ. ಮೊದಲು ತಿಳ್ಕೊ, ಆಮೇಲೆ ಮಾಡು. ತಿಳ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ, ನಾವು ತಲೆಗೆಡಿಸ್ಕೊಳ್ಳೋದೇ ಇಲ್ಲ. ಇವತ್ತು ನಮ್ಗೆ ಯಾವ ರೀತಿ ಅಂದರೆ, ಯಾವುದನ್ನು ಮಾಡಲಿಕ್ಕೂ ಜ್ಞಾನ ಬೇಕಾಗಿಲ್ಲ, ಕರ್ಮ ಹೊಂದಿದ್ರೆ ಸಾಕು. ಅವ್ರು ಮಾಡಿದ್ದು ನೋಡೋದು ನಾವು ಮಾಡೋದು. ಯಾಕ್ರಿ ಮಾಡ್ತಾರೆ? ಅಲ್ಲ, ಅವ್ರು ಮಾಡ್ತಾ ಇದ್ದಾರಲ್ವ, ಅದಕ್ಕೆ. ಅವ್ರು ಯಾಕೆ ಮಾಡ್ತಿದ್ದಾರೆ? ಅವ್ರು ಇನ್ನೊಬ್ಬರು ನೋಡಿ ಮಾಡು. ಹೀಗೆ ಒಟ್ಟಾರೆ ಏನು ಅಂತ ಹೇಳಿದ್ರೆ, ಗತಾನುಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಅಂತ ಹೇಳಿದ್ರೆ, ಅವನನ್ನು ನೋಡಿ ಇವನು ಮಾಡೋದು, ಇವನನ್ನು ನೋಡಿ ಅವನು ಮಾಡೋದು. ಕಡೆಗೆ ನೋಡಿದರೆ ಯಾರಿಗೇನೂ ಗೊತ್ತಿಲ್ಲ, ಯಾರಿಗೇನೂ ಗೊತ್ತಿಲ್ಲ. ಆ ರೀತಿ ಇಂಥವ್ರ ಸಹವಾಸ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮನ್ನು ಅಡ್ಡದಾರಿಗೆ ಹಿಡ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ. ಮತ್ತಾರು ಅಂದರೆ ಖಂಡಿತಾತ್ಮಾವಸಾಯಿಷು, ಇದು ಇನ್ನೂ ಚಂದವಾದ ಶಬ್ದ ನೋಡಿ. ಈ ಶಬ್ದಕ್ಕೆ ಮಾತ್ರ ಮಧ್ವಾಚಾರ್ಯರ ಸ್ಪಷ್ಟವಾದ ಅರ್ಥವನ್ನು ಬರೆದಿದ್ದೀರ. ಅರ್ಥವೇ ಗೊತ್ತಾಗೋದಿಲ್ಲ ಈ ಶಬ್ದಕ್ಕೇನು ಅಂತ. ಯಾರು ಕೇವಲ ಜೀವನ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದಾರೆ, ದೇವರ ಬಗ್ಗೆ ಗೊತ್ತಿಲ್ಲ, ಜೀವನ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದಾನೆ. ಅಂದರೆ ಜೀವನ ಬಗ್ಗೆನೂ ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ಮಾಡರ್ನ್ ಸೈನ್ಸ್ ಹೇಳ್ತದಲ್ವ, ಅಷ್ಟೇ. ಬಾಡಿ ಒಳಗೆ ಇಂತಿಂಥ ಆರ್ಗನ್ಗಳು ಈ ರೀತಿ ಇದೆ, ಆ ರೀತಿ ಇದೆ, ಅದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚಿನದ್ದಾದದ್ದು ಗೊತ್ತಿಲ್ಲ, ಅದು ಗೊತ್ತೇ ಇಲ್ಲ ಅವನಿಗೆ. ಈ ರೀತಿ ಇರುವಂಥ ಮಂದಿ, ಇದೇ ಜನರಲ್ ನಾಲೆಡ್ಜ್, ಇದೇ ಮೈನ್, ಅದಕ್ಕಿಂತ ಹೆಚ್ಚಿನದು ಇಲ್ಲವೇ ಇಲ್ಲ. ಇಂಥ ವ್ಯಕ್ತಿಗಳು, ಅವರ ಸಹವಾಸ ಯಾವತ್ತೂ ಮಾಡಬಾರದು ಅಂತ ಹೇಳ್ತಾರೆ. ಯಾಕಂದರೆ ನಿಮ್ಮನ್ನು ಅಲ್ಲೇ ನಿಲ್ಲಿಸಿಬಿಡ್ತಾರೆ ಅವರು, ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಬಿಡೋಲ್ಲ. ಯಾಕಂದರೆ ಅವ್ರಿಗೆ ಅದೇ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ ಇಲ್ಲ, ಆ ರೀತಿ ಅಲ್ಲೇ ನಿಲ್ಲಿಸ್ತಾರೆ. ಸಂಗನ್ನ ಕುರಿಯಾದ ಶೋಚ್ಯೇಶು, ಇನ್ನೊವ್ರು ಯಾರು ಅಂತ ಹೇಳಿದ್ರೆ ಅವರನ್ನು ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಆ ರೀತಿ ಯಾಕಂತೇಳಿದ್ರೆ ಪಾಪದ ಮೇಲೆ ಪಾಪ ಮಾಡಿ 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 ಇನ್ನು ಪಾಪ ಮಾಡಲಿಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಆಗಿರುವಂಥವ್ರು. ಅಂಥವರೊಟ್ಟಿಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯೋಷಿತ್ ಕ್ರೀಡಾ ಮೃಗೇಶು ಚ, ಅದು ಬಹಳ ಮುಖ್ಯವಾಗಿ ಇಲ್ಲಿ ಕಪಿಲ ವಾಸುದೇವ ಹೇಳಿ. ಹೆಣ್ಣು ಎಂಬಂತಹ ಗೊಂಬೆ ಏನಿದೆ, ಆ ಗೊಂಬೆಯ ಸಹವಾಸ ಮಾಡಬಾರ್ದು, ಅಥವಾ ಗೊಂಬೆಯಂತಿರುವ ಹೆಣ್ಣಿನ ಸಹವಾಸ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಭಗವಂತ ಹೇಳ್ತಾನೆ, ನಥಾಸ್ಯ ಭವೇನ್ ಮೋಹ ಬಂಧಶ್ಚಾನ್ಯ ಪ್ರಸಂಗತಃ ಯೋಷಿತ್ ಸಂಗಾತ್ ಯಥಾ ಪುಂಸಾಂ ಯಥಾ ತತ್ಸಂಗಿ ಸಂಗತಃ ಅಂತ. ಒಬ್ಬ ವ್ಯಕ್ತಿಗೆ ಬದುಕಿನಲ್ಲಿ ಇಷ್ಟು ಮೋಹ ಅಂದರೆ ಇಷ್ಟು ನೆಗೆಟಿವ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಅಂದರೆ, ಒಂದು ಹೆಣ್ಣಿನ ಸಹವಾಸದಿಂದ ಅವನ ತಲೆ ಎಷ್ಟು ಕೆಟ್ಟು ಹೋಗಬಹುದು, ಅಷ್ಟು ಕೆಟ್ಟು ಹೋಗ್ಲಿಕ್ಕೆ ಇನ್ಯಾವುದರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿ ಭಗವಂತ. ಅದಕ್ಕೋಸ್ಕರ ಯಾವತ್ತೂ ಇಂಥ ಕೆಟ್ಟ ಹೆಣ್ಣಿನ ಸಹವಾಸವನ್ನು ಮಾಡಲೇಬಾರದು ಅಂತ ಹೇಳಿ ಅದಕ್ಕೆ ಹೇಳಿದ್ದು ಯೋಷಿತ್ ಕ್ರೀಡಾ ಮೃಗೇಶು ಚ ಅಂತ. ಹೆಣ್ಣನ್ನು ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆಂದರೆ, ಯಾವ ಹೆಣ್ಣು ಕೇವಲ ಕ್ರೀಡಾಮೃಗ ಅಂದರೆ ಆಟಕ್ಕೋಸ್ಕರ ಸಾಕ್ತೇವಲ್ವ, ಆ ರೀತಿ ಪ್ರಯೋಜನ ಇಲ್ಲ. ಕೆಲವರು ನಾಯಿ ಸಾಕ್ತಾರೆ, ಪ್ರಯೋಜನ ಇಲ್ಲ, ಆದರೆ ಅದನ್ನು ಮುದ್ದು ಮಾಡಲಿಕ್ಕಷ್ಟೇ. ಬೆಕ್ಕು ಸಾಕ್ತಾರೆ, ಅದನ್ನು ಹಿಡಿಲಿಕ್ಕಲ್ಲ, ಮುದ್ದು ಮಾಡಲಿಕ್ಕೋಸ್ಕರ. ಹಾಗೆ ಈ ಹೆಣ್ಣು ಕೆಲಸ ಕಾರ್ಯಕ್ಕಲ್ಲ, ಮತ್ತು ಮುದ್ದು ಮಾಡಲಿಕ್ಕೆ ಅಷ್ಟೇ, ಇನ್ಯಾವುದಕ್ಕೂ ಪ್ರಯೋಜನ ಇಲ್ಲ. ಈ ರೀತಿ ಹೆಣ್ಣನ್ನು ತಾನು ಯಾವಾಗ ಬಯಸ್ತಾನೆ, ಸಂಪೂರ್ಣ ಹಾಳಾಗಿ ಹೋಗ್ತಾನೆ ಇವನು ಅಂತ ತಿಳಿಸ್ಕೊಂಡು ಹೋಗ್ತಾನೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಅದಕ್ಕೆ ತತ್ ಸೃಷ್ಟೇಶು ಕೋನ್ವಖಂಠದ ಧೀಪುಮಾನ್ ಋಷಿಂ ನಾರಾಯಣ ಮೃತೆ ಯೋಷಿನ್ ಮಯ್ಯೇಹ ಮಾಯಯ. ಆ ಹೆಣ್ಣಿನಿಂದ ಬಚಾವಾಗಲಿಕ್ಕೆ ಯಾರ ಕೈಲಿ ಸಾಧ್ಯ ಇದೆ ಅಂತ ಹೇಳ್ತಾನೆ ಕಪಿಲ ವಾಸುದೇವ. ಕೇವಲ ನಾರಾಯಣನನ್ನು ಹೊರತುಪಡಿಸಿ ಬೇರೆ ಯಾರ ಕೈಲಿ ಸಾಧ್ಯ ಇದೆ? ಬ್ರಹ್ಮನಿಗೆ ಸಾಧ್ಯ ಇದೆಯಾ? ಶಿವನಿಗೆ ಸಾಧ್ಯ ಇದೆಯಾ? ಬ್ರಹ್ಮದೇವ ತಾನು ಸರಸ್ವತಿಯನ್ನು ಸೃಷ್ಟಿ ಮಾಡಿ ಅವಳ ಹಿಂದೆ ತಾನು ಓಡಿ ಹೋದಾಗೆ ನಟನೆ ಮಾಡಿದವನು. ನೀವು ನಟನೆ ಅಂತ ಬೇರೆ ಏನು ಬೇಕಾದರೆ ಹೇಳ್ರಿ, ಓಡಿದ್ದೆ ಅಲ್ವಾ? ನೀವು ಬೇಕಿದ್ರೆ ಮತ್ತೆ ನಟನೆ ಅಂತೇಳಿ ಓಡಿದೆ ಅಲ್ವಾ? ಅಂದರೆ ತತ್ಕಾಲದಲ್ಲಿ ಹೆಣ್ಣಿನ ಆಕರ್ಷಣೆ ಇದೆ ಅಂತ ತೋರಿಸಿದ್ನಲ್ವ. ಇನ್ನು ಶಿವ ಅಂತೂ ಮೋಹಿನಿಯಾದಾಗ ಕೇಳುವುದೇ ಬೇಡ, ವಿಷ್ಣು ಮೋಹಿನಿಯಾದಾಗ ಓಡಿದ್ದು ಪ್ರಸಿದ್ಧ. ಈ ರೀತಿ ಬ್ರಹ್ಮ ಶಿವನಿಗೆ ಮೀರ್ಲಿಕ್ಕಾಗಲಿಲ್ಲ, ಇನ್ನು ಉಳಿದ ದೇವತೆಗಳ ಕಥೆ ಎಂದು ಬಿಡಿ, ಹೆಣ್ಣಿಗೆ ಬಲಿಯಾದವರೇ. ಆದರೆ ಬಲಿಯಾಗದವನು ವಿಷ್ಣು ಮಾತ್ರ. ಅದೇ ನಾರಾಯಣನಾಗಿ, ನರನಾರಾಯಣರು ಇವತ್ತು ಯಾರು ಬದ್ರಿನಾರಾಯಣ ಅಂತ ಹೇಳ್ತೇವೆ, ಆ ನಾರಾಯಣ ತಪಸ್ಸಿಗೆ ಕೂತಿದ್ದಾನೆ. ಅದನ್ನು ನೋಡಿ ಇಂದ್ರ ಹೆದರಿ ಇನ್ನೇನು ಮಾಡ್ತಾನೋ ಏನು ಅಂಥೇಳಿ ತಾನು ಎಲ್ಲ ಅಪ್ಸರಾ ಸ್ತ್ರೀಯರನ್ನು ಕಳಿಸಿಕೊಟ್ಟ. ರಂಬೆ, ಮೇನಕೆ ಮುಂತಾದವರೆಲ್ಲ ಬಂದು ತಾವು ಇವನ ಮುಂದೆ ಎಷ್ಟು ಸಾಧ್ಯ ಉಂಟು ಅಷ್ಟು ತಮ್ಮ ಹಾವ ಭಾವ ವಯ್ಯಾರ ಲಾವಣ್ಯ ನೃತ್ಯ ಎಲ್ಲವನ್ನು ತೋರಿಸಿದರು. ತಮ್ಮ ಒಬ್ಬ ಪುರುಷನನ್ನು ಆಕರ್ಷಣೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ತೋರಿಸಿದರು.
ಎಲ್ಲವನ್ನ ನೋಡಿದ್ನಂತೆ, ಕಣ್ಮುಚ್ಕೊಂಡು ಕೂರಲಿಲ್ಲ ನಾರಾಯಣ ಋಷಿ ಎಲ್ಲವನ್ನ ನೋಡಿದ್ನಂತೆ. ನೋಡಿ ಆದಮೇಲೆ ಇವ್ರಿಗೆ ಆಶ್ಚರ್ಯ, ಏನು ಒಂಚೂರು ಪರಿಣಾಮವೇ ಆಗ್ತಾ ಇಲ್ವಲ್ಲ ಅಂತ. ಎಲ್ಲ ಮುಗಿದ್ಮೇಲೆ ಜೋರಾಗಿ ನಕ್ಕನಂತೆ. ಉಳಿದವರಾದರೆ ಓಡಿ ಬರ್ತಾಯಿದ್ರು ಇವಳು ಹಿಂದೆ ಬಿಡಲಿಕ್ಕೆ, ಇವರೇನಿಲ್ಲ ನಗ್ತಾ ಇದ್ದಾನೆ ತಮಾಷೆ ಮಾಡಿ. ಯಾಕೆ ನಗ್ತಾ ಇದ್ದೀರಿ ಅಂತ ಕೇಳಿದರೆ, ಇಷ್ಟೇನಾ ನಿಮ್ಮದು ಹಾವಭಾವ, ಇದಕ್ಕಿಂತ ಹೆಚ್ಚಿನಿಲ್ವಾ? ನೋಡಿ ನಾನೊಂದು ಸೃಷ್ಟಿ ಮಾಡ್ತೇನೆ ಅಂತ ತನ್ನ ತೊಡೆಯಿಂದಲೇ ಸೃಷ್ಟಿಸಿದ ಅವಳ ಊರ್ವಶಿ. ಆ ಊರ್ವಶಿಯನ್ನು ಸೃಷ್ಟಿ ಮಾಡಿದ್ರು ನೋಡಿ, ನಿಮಗಿಂತ ಒಳ್ಳೆ ಹೆಣ್ಮಗಳು ನನ್ನ ಹತ್ರ ಇದೆ ಅಂತ ತೋರಿಸಿದ್ದಂತೆ. ಉಳಿದ ಎಲ್ಲ ಅಪ್ಸರೆಯರು ನಾಚಿಕೊಂಡು ಹೋದ್ರಂತೆ ಅಂತ ಹೇಳಿದರೆ, ಹೀಗೆ ಆ ಕಾಮಕ್ಕೆ ವಶದಾಗದವನು ಕಾಮನ ಪಿತಲಾದ ಭಗವಂತ ಮಾತ್ರ, ನಾರಾಯಣ ಮಾತ್ರ. ಉಳಿದ ಎಲ್ಲರೂ ವಶವಾದವರೇ. ಯಾಕಂತ ಹೇಳಿದ್ರೆ, ಯಾಕೆ ವಶವಾಗ್ತಾರೆ? ಅಷ್ಟು ಅವರಿಗೆ ನಿಯಂತ್ರಣ ಇಲ್ವಾ, ಕಂಟ್ರೋಲ್ ಇಲ್ವಾ? ಅಲ್ಲ, ಅದು ನನ್ನದೇ ಮಾಯೆ ಅಂತ ಹೇಳ್ತಾರೆ. ಬಲಮ್ಮೆ ಪಶ್ಯ ಮಾಯಾಯಾ ಸ್ತ್ರೀಮಯ್ಯಾ ಜೈನೋ ದಿಶಾಂ ಯಾಹ ಕರೋತಿ ನಿಜಾಯತ್ತಾನ್ ಭ್ರೂ ವಿಜೃಂಭೇಣ ಕೇವಲಂ. ನನ್ನ ಮಾಯೆ ಏನು ಅಂತ ಹೇಳುವುದನ್ನು ನೀನು ತಿಳ್ಕೊಳ್ಬೇಕಾ? ಹೆಣ್ಣನ್ನು ನೋಡು ಅಂತೇಳಿ. ನನ್ನ ಮಾಯೆಯನ್ನು ನಾನು ಸಂಪೂರ್ಣ ಹೆಣ್ಣಿನಲ್ಲಿ ತುಂಬಿದ್ದೇನೆ ಅಂತ ಹೇಳ್ತಾನೆ ಕಪಿಲ ವಾಸುದೇವ. ಅದಕ್ಕೆ ಹೆಣ್ಣಿನ ಒಂದೊಂದು ಅಂಗಾಂಗಗಳು ಆಕರ್ಷಣೆಯನ್ನು ಉಂಟು ಮಾಡ್ತದೆ. ಪ್ರತಿಯೊಂದು ಅಂಗಾಂಗಗಳು, ಕಣ್ಣು, ಮೂಗು, ಕಿವಿ, ಬಾಯಿ, ಚರ್ಮ, ಪ್ರತಿಯೊಂದು. ಯಾಕಂದರೆ ಅಷ್ಟು ಆಕರ್ಷಕವಾಗಿ ನಾನು ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಅದು ಆಕರ್ಷಿಸಬೇಕು ಅಂತ. ಅದಕ್ಕೆ ಎಷ್ಟವರೆಗೆ ಅಂದರೆ ಹೇಳ್ತಾರೆ, ಇಡೀ ಪ್ರಪಂಚವನ್ನು ಗೆದ್ದವನು ಕೂಡ, ದೊಡ್ಡ ಚಕ್ರವರ್ತಿಯೂ ಕೂಡ ಒಂದು ಹೆಣ್ಣಿನ ಎದುರಲ್ಲಿ ಸೋಲ್ತಾನೆ. ಹೆಣ್ಣು ಅವನನ್ನು ಸೋಲಿಸ್ತಾಳೆ. ಯಾಕಂತ ಹೇಳಿದರೆ ಅವಳು ಮುಂದೆ ಶರಣಾಗ್ತಾನೆ, ಅವಳು ರೂಪಕ್ಕೆ, ಲಾವಣ್ಯಕ್ಕೆ. ಯಾಕಂದರೆ ಅದು ನನ್ನ ಮಾಯೆ ಅಷ್ಟು ನಾನು ಹೆಣ್ಣಿನಲ್ಲಿಟ್ಟಿದ್ದೇನೆ. ಸಂಗನ್ನ ಕುರ್ಯಾತ್ ಪ್ರಮದಾ ಸುಜಾತೋ ಯೋಗಸ್ಯ ಪಾರಂ ಪರಮಾರು ರುಕ್ಷು ಮತ್ಸೇವೆಯ ಪ್ರತಿಲಬ್ಧಾತ್ಮಭಾವೋ ವದಂತಿಯ ನಿರಯದ್ವಾರಮಸ್ಯ. ಅದಕ್ಕೋಸ್ಕರ ಸ್ಪಷ್ಟ ಹೇಳ್ತಾನೆ, ಯಾವತ್ತೂ ಪ್ರಮದ ಹೆಣ್ಣಿನ ಸಹವಾಸವನ್ನು ಮಾಡಬಾರದು. ತತ್ಸಂಗಿ ಸಂಗತಃ. ಇನ್ನೊಂದು ಮಾತು ಹೇಳ್ತಾನೆ, ಹೆಣ್ಣಿನ ಸಹವಾಸ ಮಾಡುವವರ ಸಹವಾಸವೂ ಮಾಡಬಾರ್ದು. ಯಾರು ಅಂತ ಹೇಳಿದ್ರೆ, ಮದುವೆ ಆದ ಗಂಡಸರು. ಮದುವೆ ಆದ ಗಂಡಸರೆಲ್ಲರೂ ಹೆಣ್ಣಿನ ಸಹವಾಸ ಮಾಡಿದವರಲ್ವಾ, ಅವರ ಸಹವಾಸವೂ ಮಾಡಬಾರ್ದು. ಯಾರು ಮೋಕ್ಷಕ್ಕೆ ಹೋಗಬೇಕು ಅಂತ ಬಯಸ್ತಾರೋ ಅವರು ಮಾಡಿದ್ರಾ ನರಕಕ್ಕೆ ಹೋದ್ರಿ ಅಂತಲೇ ಅರ್ಥ. ನೆರೆಯದ್ವಾರಮಸ್. ಯಾಕಂದರೆ ನರಕದ ಬಾಗಿಲೇ ಈ ಹೆಣ್ಣು ಅಂತ ಹೇಳ್ತಾರೆ ಭಾಗವತದಲ್ಲಿ. ಹೆಣ್ಣೇ ನರಕದ ಬಾಗಿಲು. ನಿಮಗೆ ಎಲ್ಲಿವರೆಗೆ ಅಂದರೆ, ಮತ್ಸೇವೆಯ ಪ್ರತಿಲಬ್ಧಾತ್ಮ ಭಾವ. ಯಾರು ನನ್ನನ್ನು ಬಯಸ್ತಾ ಇದ್ದಾರೆ, ನನ್ನ ಬಳಿಗೆ ಬರಬೇಕು, ದೇವರ ಅನುಗ್ರಹ ಇಚ್ಛಿಸ್ತಾ ಇದ್ದಾರೆ, ಅವರು ಹೆಣ್ಣಿನಿಂದ ದೂರ ಆಗಬೇಕು. ಯಾಕೆ ಅಂತ ಹೇಳಿದರೆ, ಯೋಪಾಯತಿ ಶನೈರ್ಮಾಯ ಯೋಷಿ ದೇವ ವಿನಿರ್ಮಿತ ತಾಮೀಕ್ಷೇತ್ ಆತ್ಮನೋ ಮೃತ್ಯುಂ ತೃಣೈ ಕೂಪಮಿವಾವೃತಂ. ಹೆಣ್ಣು ಅಂತೇಳಿದರೆ ಅದು ಹೇಗಂತ ಹೇಳಿದರೆ, ಹುಲ್ಲಿನಿಂದ ಮುಚ್ಚಿದ ಬಾವಿ ಅಂತ ಹೇಳ್ತಾರೆ. ಹುಲ್ಲಿನಿಂದ ಮುಚ್ಚಿದ ಬಾವಿ, ಮೇಲು ನೋಟಕ್ಕೇನು ಗೊತ್ತಾಗುವುದೇ ಇಲ್ಲ. ಅದಕ್ಕೋಸ್ಕರ ಹೆಣ್ಣು ಮೊದಲು ಬರಬೇಕಾದ್ರೆ ವಿಧೇಯಳಾಗಿ ಬರ್ತಾಳೆ, ಬಹಳ ವಿಧೇಯಳಾಗಿ ಬರ್ತಾಳೆ. ನಿಮಗೆ ಬಹಳ ಏನು ಪ್ರತಿಯೊಂದೂ ಕೂಡ ನೀವು ಹೇಳಿದಾಗೆ ಮಾಡಿದಾಗೆ ಎಲ್ಲ ಬಂದು ಕಡೆಗೆ ನಿಮ್ಮನ್ನು ಗುಂಡಿಗೆ ಬೀಳಿಸ್ತಾಳೆ. ಅಂದರೆ ಹುಲ್ಲು ಮುಚ್ಚಿದ್ದು ಗೊತ್ತಾಗೋದಿಲ್ಲ, ಕಾಲಿಟ್ಟ ಮೇಲೆ ಗೊತ್ತು, ಓಹೋ ಇಲ್ಲಿ ಗುಂಡಿ ಇದೆ ಅಂತ. ಅದೇ ರೀತಿ ನಂತರ ಸಂಪೂರ್ಣ ತನ್ನ ಹಿಡಿತಕ್ಕೆ ತೊಗೊಂಬರ್ತಾಳೆ ನೋಡಿ. ಅದನ್ನು ಹೇಳ್ತಾಳೆ, ಯೋಪಾಯತಿ ಶನೈರ್ಮಾಯ ಯೋಷಿತ್ ದೇವ ವಿನಿರ್ಮಿತ. ಅದು ದೇವರಿಂದ ನಿರ್ಮಿಸಲ್ಪಟ್ಟಂತಹ ಮಾಯೆ. ಅದಕ್ಕೋಸ್ಕರ ಯಾವತ್ತೂ ಆ ಹೆಣ್ಣನ್ನು ಹೇಗೆ ನೋಡಬೇಕು ಅಂತ ಹೇಳಿದ್ರೆ, ನನ್ನ ಸಾವು ಎನ್ನುವ ರೀತಿಯಿಂದ ನೋಡಬೇಕಂತೆ. ನಿಮಗೆ ಆಶ್ಚರ್ಯ ಏನಂದರೆ ನೋಡಿ, ಎಲ್ಲ ಮಾತುಗಳಿಗೆ ಒಂದೊಮ್ಮೆ ಆಚಾರ್ಯರು, ಮಧ್ವಾಚಾರ್ಯರು ಭಾಷ್ಯ ಬರೆದೇ ಇದ್ದರೆ ಭಾಗವತವೇ ಸಂಪೂರ್ಣ ವಿರುದ್ಧಾರ್ಥವಾಗಿಬಿಡ್ತಾ ಇತ್ತು. ಅಂದರೆ ಆಚಾರ್ಯರು ಈ ಭಾಷ್ಯವನ್ನು ಬರೆಯುವುದಕ್ಕಿಂತ ಮುಂಚೆ ಎಲ್ಲರೂ ತಿಳ್ಕೊಂಡಿದ್ದೇನಂತ ಹೇಳಿದರೆ, ಹೆಣ್ಣು ಅಂತ ಹೇಳಿದ್ರೇ ಪಾಪಿ, ಹೆಣ್ಣೇ ಪಾಪಿ, ಹೆಣ್ಣೆ. ಅದಕ್ಕೋಸ್ಕರ ಹಿಂದೆ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಗೃಹಸ್ಥರಿಗೆ ಮೋಕ್ಷ ಇಲ್ಲ, ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ, ಗೃಹಸ್ಥರಿಗೆ ಮೋಕ್ಷ ಇಲ್ಲ. ಇನ್ನು ಹೆಣ್ಮಕ್ಳಂತೂ ಮೋಕ್ಷನ, ಅವು ಪಾಪಿಗಳು, ಪಾಪದಿಂದಾಗಿ ಹೆಣ್ಣಾಗಿ ಬರ್ತಾರೆ. ಈ ರೀತಿ ತಿಳ್ಕೊಂಡವರು ಆಚಾರ್ಯರು ಮೊದಲು ಬಂದವ ಹೇಳಿದವರು, ಹೆಣ್ಣು ಅನ್ನುವಂಥದ್ದು ಪಾಪದಿಂದ ಆಗುವುದಲ್ಲ. ಹೆಣ್ಣು ಅನ್ನೋದು ಜೀವ, ಜೀವದಲ್ಲೇ ಹೆಣ್ಣು ಗಂಡು ಇದೆ. ಅದಕ್ಕಾಗಿ ಹೆಣ್ಣು ಯಾವತ್ತೂ ಪಾಪಿಯಲ್ಲ. ಅದನ್ನು ಸ್ಪಷ್ಟ ಹೇಳಿದವರು ಆಚಾರ್ಯರು ಮಾತ್ರ. ನೋಡಿ, ಇಲ್ಲಿಯೂ ಕೂಡ ಇದಕ್ಕೆ ಬರ್ತಾರೆ. ಇದಕ್ಕೆಲ್ಲ ಹೇಳ್ತಾ ಇರೋದೇನೆಂದರೆ, ಹೆಣ್ಣಿನ ಬಗ್ಗೆ ಎಷ್ಟು ತಿರಸ್ಕಾರದ ಮಾತನ್ನು ಕಪಿಲ ವಾಸುದೇವ ಆಡ್ತಾ ಇರುವುದು ಕೆಟ್ಟ ಹೆಣ್ಣಿನ ಬಗ್ಗೆ ಅಂತೇಳಿ. ಸತ್ಪುಂಸು ಚ ತಥಾ ಸ್ತ್ರೀಷು
ನಸಂಗೋ ದೋಷಮಾವಹೈತ್. ಯಾಕಂತ ಹೇಳಿದರೆ ಇಲ್ಲಿ ಇದನ್ನೆಲ್ಲ ಬರೆದಂತಹ ವೇದವ್ಯಾಸರೇ ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದರೆ ಒಳ್ಳೆಯ ಗಂಡಿನ ಸಹವಾಸ, ಒಳ್ಳೆಯ ಹೆಣ್ಣಿನ ಸಹವಾಸ ಇದು ಯಾವತ್ತೂ ದೋಷವನ್ನು ತಂದುಕೊಡೋಲ್ಲ. ಅಂದರೆ ಇದರಿಂದ ಇಲ್ಲೊಂದು ಹೊಸ ಮುಖ ಬಂತು. ಭಾಗವತದಲ್ಲಿ ವೇದವ್ಯಾಸರು ಬಾಯಿ ಬಿಡದ ಒಂದು ಹೊಸ ಮುಖ ವರಾಹ ಪುರಾಣದಲ್ಲಿ ಬಾಯಿ ಬಿಟ್ಟರು. ಏನಂತ ಹೇಳಿದರೆ ಕೇವಲ ಕೆಟ್ಟ ಹೆಣ್ಣಿನ ಸಹವಾಸದಿಂದ ಮಾತ್ರ ಗಂಡ ಹಾಳಾಗುವುದಲ್ಲ, ಕೆಟ್ಟ ಗಂಡಿನ ಸಹವಾಸದಿಂದಲೂ ಕೂಡ ಹೆಣ್ಣು ಹಾಳಾಗುತ್ತಾಳೆ. ಇದನ್ನು ವಿಜಯಧ್ವಜ ತೀರ್ಥರು ಸ್ಪಷ್ಟವಾಗಿ ಬರೀತಾರೆ. ಕೆಟ್ಟ ಗಂಡ ಸಿಕ್ಕಿದ ಅಂತ ಹೇಳಿದರೆ ಹೆಣ್ಣು ಹಾಳಾಗಿ ಹೋಗ್ತಾಳೆ. ಅಂದರೆ ಕೆಟ್ಟ ಗಂಡ ಅಂತ ಹೇಳಿದರೆ ಯಾರು ಅಂತ ಹೇಳಿದ್ರೆ ಇವಾಗ ದೇವರ ಬಗ್ಗೆ ಅವರೇನು ಮಾಡೋದಿಲ್ಲ, ಆದರೆ ನೀವು ಮಾಡ್ತೀರಾ, ಮಾಡಿರಿ ತೊಂದರೆ ಇಲ್ಲ. ನಿಮಗೆ ಸಪೋರ್ಟ್ ಮಾಡಿದ್ರಾದರೂ ಸರಿ, ಸಪೋರ್ಟ್ ಮಾಡದೇ ಇದ್ದರೆ ತಟಸ್ಥ ಆಗಿದ್ರೂ ಸರಿ, ಏನಾದರೂ ಮಾಡ್ಕೊ, ನನಗೆ ಸಂಬಂಧವೇ ಇಲ್ಲ. ಹಾಗಲ್ಲ, ಮಾಡ್ಲಿಕ್ಕೆ ಬಿಡೋಲ್ಲ. ತಾವು ಮಾಡಲ್ಲ, ಮಾಡ್ಲಿಕ್ಕೆ ಬಿಡೋಲ್ಲ. ನೋಡಿ, ಹೆಣ್ಣಿಗೆ ಮಾಡ್ಲಿಕ್ಕೆ ಬಿಡೋಲ್ಲ, ಏನೂ ಮಾಡ್ಲಿಕ್ಕೆ ಬಿಡೋಲ್ಲ. ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ತಾನು ಮಾಡಲ್ಲ. ಇಂಥದ್ದು ಇದು ಬಂಧಕವೇ. ಅಂಥ ಗಂಡನ ಸಹವಾಸ ಮಾಡಿದರೆ ಅವಳು ಹಾಳಾಗಿ ಹೋಗ್ತಾಳೆ. ಅದೇ ರೀತಿ ಹೆಣ್ಣು ಕೂಡ ಅಷ್ಟೇ, ತಾನು ಮಾಡಲ್ಲ, ಏನೂ ಮಾಡಲ್ಲ. ಆ ಪಾಪ ಗಂಡ ಏನೋ ಮಾಡ್ತಾ ಇದ್ದಾನೆ, ಏನಾದರೂ ಮಾಡ್ಕೊಂಡು ಹೋಗ್ರಿ, ನಮಗೇನು ಬಿಡಲ್ಲ. ಅವ್ರಿಗೆ ಮಾಡಲಿಕ್ಕೂ ಬಿಡಲ್ಲ, ಗಂಡನಿಗೂ ಮಾಡ್ಲಿಕ್ಕೆ ಬಿಡೋಲ್ಲ, ತಾನೂ ಸಹಾಯ ಮಾಡಲ್ಲ, ಏನು ಮಾಡಲ್ಲ. ಯಾವುದಕ್ಕೆ? ಧಾರ್ಮಿಕ ಕೆಲಸಕ್ಕೆ. ಅದೇ ಕೆಟ್ಟ ಕೆಲಸ ಅವಳಿದ್ದಾಳೆ ಮೊದಲು. ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಮೊದಲು ಅವಳಿದ್ದಾಳೆ. ಒಳ್ಳೆ ದಾರಿಯಲ್ಲಿ ಬರ್ತೇನೆ, ಇಲ್ಲ, ಅವಳಿಲ್ಲ, ನಿಮ್ಮನ್ನು ಬಿಡುವುದಿಲ್ಲ. ಇಂತಹ ಹೆಣ್ಣಿನ ಸಹವಾಸ ಇಲ್ಲಿ ಹೇಳ್ತಾ ಇರೋದು, ಅಂಥ ಗಂಡಿನ ಸಹವಾಸ ಹೇಳ್ತಾ ಇರುವುದು ಸ್ಪಷ್ಟವಾಗಿ ಆಚಾರ್ಯರು ಬರೀತಾರೆ. ಇದು ಹೆಣ್ಣಿನ ಜಾತಿಗೆ ಹೇಳ್ತಾ ಇರುವುದಲ್ಲ. ಮತ್ತೇನೆಂದರೆ ಕೆಟ್ಟ ಹೆಣ್ಣಿನ ಜಾತಿಗೆ ಹೇಳ್ತಾ ಇರುವುದು, ಕೆಟ್ಟ ಗಂಡಿನ ಜಾತಿಗೆ ಹೇಳ್ತಾ ಇರುವುದು. ಇನ್ನೊಂದೇನು ಅಂತ ಹೇಳಿದರೆ, ಕೆಟ್ಟ ಹೆಣ್ಣಿನಿಂದ ಒಬ್ಬ ಗಂಡಸು ಎಷ್ಟು ಹಾಳಾಗಿ ಹೋಗ್ತಾನೆ, ಇನ್ಯಾವುದರಿಂದಲೂ ಅಷ್ಟು ಹಾಳಾಗುವುದಿಲ್ಲ. ಎಲ್ಲಿವರೆಗೆ ಅಂದರೆ ಸನ್ಯಾಸಿ ಸಮೇತ, ಸರ್ವಸಂಗ ಪರಿತ್ಯಾಗಿಯಾದ ಸನ್ಯಾಸ ಸಮೇತ ಹೆಣ್ಣಿನಿಂದ ಹಾಳಾಗಿ ಹೋಗ್ತಾನೆ. ನೋಡಿ, ಅದಕ್ಕಾಗಿ ಹೇಳುವುದು ಹೆಣ್ಣಿನ ಗೊಂಬೆಯನ್ನು ಕೂಡ ಸನ್ಯಾಸಿ ಮುಟ್ಟಬಾರದು. ಯಾಕಂದರೆ ಅವನು ಹಾಳಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಇಲ್ಲಿ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇರುವಂಥದ್ದು. ಅದಕ್ಕೋಸ್ಕರ ಯಾಂ ಪನ್ಯತೆ ಪತಿರ್ಮೋಹಾತ್ ಮನ್ಮಯಾಂ ವೃಷಭಾಯತೀಂ ಸ್ತ್ರೀತ್ವಂ ಸ್ತ್ರೀಸಂಗತ ಪ್ರಾಪ್ತಾಂ ವಿದ್ಯಾಪತ್ಯ ಗ್ರಹ ಪ್ರದಾಂ. ಎಷ್ಟು ಸ್ಪಷ್ಟ ಹೇಳ್ತಾರೆ ಅಂತ ಹೇಳಿದರೆ, ಅದರಿಂದಾಗಿ ಕೆಲವೊಮ್ಮೆ ನನ್ನ ಹೆಂಡತಿ ಅಂತ ತಿಳ್ಕೊಂಡ್ಬಿಡ್ತಾನೆ ಅವನು. ಅವಳು ಹೆಂಡತಿ ಅಲ್ಲ ಅವಳು, ಮತ್ತು ಅವಳು ಇವನು ಗಂಡ ಅಂತ ಹೇಳ್ತಾನೆ. ಏನ್ರಿ ಗಂಡ ಅಂತ ಹೇಳ್ತೀರಲ್ಲ ಅಂದರೆ, ಅದು ಗಂಡದು. ಹಿಂದಿನ ಜನ್ಮದಲ್ಲಿ ಸಾಯಬೇಕಾದರೆ ಹೆಣ್ಣನ್ನೇ ನೆನಪಿಸಿಕೊಂಡು ಸತ್ತಿದ್ದಾನೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹೆಣ್ಣಾಗಿ ಬಂದಿದ್ದಾಳೆ ಅಲ್ಲ, ಹೆಣ್ಣಾಗಿ ಬಂದಿದ್ದಾನೆ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಏನಂತ ಹೇಳಿದರೆ ಅವನದ್ದೇ ಮ್ಯಾನೇಜ್ಮೆಂಟ್. ಅಂದರೆ ನೀವು ಹೆಣ್ಣಿನ ಯಾವ ಗುಣಗಳು ಕಾಣೋದಿಲ್ಲ. ಕೆಲವರಲ್ಲಿ ನೋಡ್ಬೋದು ನೀವು, ಹೆಣ್ಣಿನ ಯಾವ ಗುಣಗಳು ಕಾಣೋದಿಲ್ಲ. ಹಾವ ಭಾವ ನಾಚಿಕೆ ಏನಿಲ್ಲ. ಮತ್ತು ಗಂಡಸರಾಗಿ ದಡ ಹೋಗುವುದೇ, ಗಂಡಸರ ಮುಂದೆ ನಿಲ್ಲುವುದೇ, ಎಲ್ಲದಕ್ಕೂ ರೆಡಿ. ಇದೇನು ಅಂತ ಹೇಳಿದ್ರೆ ಒಳಗಿರುವುದು ಗಂಡು ಜೀವ. ಒಂದೊಮ್ಮೆ ಅಂಥ ಹೆಣ್ಣಿನ ಸಹವಾಸ ಮಾಡಿದ್ರಂತೂ ಸಂಪೂರ್ಣ ಹಾಳಾಗಿ ಹೋಗ್ತಾನೆ ಇವನು, ಸಂಪೂರ್ಣ ಹಾಳಾಗ್ತಾನೆ. ನೋಡಿ, ಹೀಗೆ ಒಟ್ಟಾರೆ ಕೆಟ್ಟ ಹೆಣ್ಣಿನ ಸಹವಾಸ ಯಾವತ್ತೂ ಮಾಡಬಾರದು. ಅದರಿಂದಾಗಿ ಇವನು ಹಾಳಾಗಿ ಹೋಗ್ತಾನೆ. ಅಂದರೆ ಯೌವನ ಕಳೆದದ್ದು ಹೀಗೆ, ಕೆಟ್ಟ ಹೆಣ್ಣಿನ ಸಹವಾಸ ಮಾಡಿ ಕಳೆದು ಹೋಗ್ತಾನೆ. ಇದು ಯಾರಿಗೆ ಹೇಳ್ತಾ ಇರೋದು ಅಂದರೆ ಪಾಪಿಯಾದವನಿಗೆ ಇಂಥದ್ದೇ. ಪುಣ್ಯಾತ್ಮನಾಗಿದ್ದರೆ ಒಳ್ಳೆ ಹೆಣ್ಣನ್ನು ಪಡಿತಾನೆ, ಇಲ್ಲದಿದ್ದರೆ ಹೆಣ್ಣಿನಿಂದ ದೂರ ಆಗಿ ಬದುಕ್ತಾನೆ. ಎರಡು, ಪುಣ್ಯಾತ್ಮರಿಗೆ ಒಳ್ಳೆ ಹೆಣ್ಣು ಲಭಿಸ್ತಾಳೆ, ಇಲ್ಲದೇ ಇದ್ದರೆ ಹೆಣ್ಣಿನಿಂದ ದೂರ ಆಗಿ ಬದುಕ್ತಾನೆ. ಪಾಪಿಯಾಗಿದ್ದರೆ ಜೀವನದುದ್ದಕ್ಕೂ, ಯಾಕಂದರೆ ಇವನು ಬಿಟ್ಟು ಹೋಗಲ್ಲ, ಅಟ್ಯಾಚ್ಮೆಂಟು, ಕಾಮ ಕ್ರೋಧ ಬಿಡಲ್ಲ, ಅವಳು ಇವನನ್ನು ಬಿಡಲ್ಲ. ಆ ರೀತಿ ಒದ್ದಾಡಿ ಇಳಿಸ್ಬಿಡ್ತಾಳೆ. ಹಾಗೆ ಯೌವನದಲ್ಲಿಯೂ ಕೂಡ ಸುಖ ಪಡ್ತೇನೆ ಅಂತ ಪಟ್ಟದ್ದು ದುಃಖವೇ ಇದೆ ಜೀವನದಲ್ಲಿ. ದೇಹೇನ ಜೀವಭೂತೇನ ಲೋಕಾಮನುವ್ರಜನ್ ಭುಂಜಾನಗೇವ ಕರ್ಮಾಣಿ ಕರೋತ್ಯವಿರತಂ ಪುಮಾನ್. ಇಷ್ಟೇ ಈ ಬದುಕಿನಲ್ಲಿ ಏನು ಮಾಡಿದ್ನೋ ಅದೇ. ಇನ್ನು ವೃದ್ಧಾಪ್ಯ ಆದಮೇಲೆ ಇದೆಯಲ್ವ, ಏನೋ ರೋಗ ರುಜಿನ ಹಿಡಿಯೋದು, ಹಾಸಿಗೆ ಹಿಡ್ಕೊಳ್ಳೋದು, ಮನೆಯವರೆಲ್ಲ ಚೀತು ಅಂತ ಹೇಳೋದು, ನಾಯಿಗಾಕಿದಾಗ ಅನ್ನ ಹಾಕೋದು, ಕಡೆಗೆ ಮರಣ, ಮತ್ತೆ ನರಕ, ಮತ್ತೆ ಇಲ್ಲಿ ಹುಟ್ಟಿ ಬಂದ. ಮಾಡಿದ್ದಿದೇ ಕರ್ಮ, ಇದನ್ನೇ ಮಾಡು. ಎಲ್ಲಿಯವರೆಗೆ ನಾವು ದೇವರನ್ನು ಆಶ್ರಯಿಸುವುದಿಲ್ಲ, ಭಗವಂತನಲ್ಲಿ ಭಕ್ತಿ ಮಾಡುವುದಿಲ್ಲ, ಮನಸ್ಸನ್ನು ಭಕ್ತಿಯನ್ನೇ ದೇವರಲ್ಲಿ ನೆಲೆಗೊಳಿಸುವುದಿಲ್ಲ, ಅಲ್ಲಿಯ ತನಕ ಇದಿದ್ದದ್ದೇ.
ಈ ಕಷ್ಟದ ಸಂಕುಲ ಇದ್ದದ್ದೇ, ಇದರಿಂದ ಯಾವತ್ತೂ ಬಿಡುಗಡೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಚಕ್ರದಿಂದ ನಿಮ್ಮನ್ನು ಬಿಡುಗಡೆ ಮಾಡುವವರಿಲ್ಲ. ಬಿಡುಗಡೆ ಮಾಡುವವನಿದ್ದಾನೆ, ಅವನ ಪರಿಚಯ ಇಲ್ಲ. ಇದ್ದರೂ ಬೇಕಾಗಿಲ್ಲ, ಅವನ ಆರಾಧನೆ ಮಾಡ್ತಾ ಇಲ್ಲ, ಆ ಭಗವಂತನ ಆರಾಧನೆ ಮಾಡ್ತಾ ಇಲ್ಲ. ಅದಕ್ಕೆ ಇದಿದ್ದದ್ದೇ ಅಂತ ಹೇಳ್ತಾನೆ. ಜೀವೋ ಯಸ್ಯಾನುಗೋ ದೇಹೋ ಭೂತೇಂದ್ರಿಯ ಮನೋಮಯ ತನ್ನಿರೋಧೋಸ್ಯ ಮರಣಂ ಆವಿರ್ಭಾವಸ್ತು ಸಂಭವ. ಈ ಜೀವ ಅಂದರೆ ಯಾರೇ ಆಗಿದ್ರೆ, ಜೀವನ ಪರಿಚಯ ಏನು? ಜೀವ ಅಂದರೆ ಯಾರು ಅದನ್ನು ಹೇಳ್ತಾರೆ. ಜೀವ ಅಂದರೆ ಯಾರು ಅಂತ ಹೇಳಿದ್ರೆ ಯಸ್ಯಾನುಗೋ ದೇಹ, ಯಾರನ್ನು ಅನುಸರಿಸಿಕೊಂಡು ದೇಹ ಬರ್ತದೋ ಅವನು ಜೀವ. ಜೀವ ಅಂತ ಹೇಳಿದ್ರೆ ಯಾರನ್ನು ಅನುಸರಿಸಿಕೊಂಡು ಈ ದೇಹ ಬರ್ತದೆ, ಇಂದ್ರಿಯಗಳು ಬರ್ತದೆ, ಮನಸ್ಸು ಬರ್ತದೆ, ಅವನು ಜೀವ. ಯಾಕಂತ ಹೇಳಿದ್ರೆ ಒಂದು ಜಡ ಪದಾರ್ಥ, ಇವಾಗ ಒಂದು ಕಂಬ ಅಂತ ಹೇಳ್ತೇವೆ, ಕಂಬದ ಹಿಂದೆ ಯಾವುದೇ ದೇಹ ಬರೋಲ್ಲ, ಇಂದ್ರಿಯಗಳು ಬರೋಲ್ಲ. ಅದಕ್ಕೋಸ್ಕರ ಕಂಬಕ್ಕೆ ದೇಹ ಬಂತು ಅಂತ ಹೇಳಲ್ಲ, ದೇಹ ಹೋಯಿತು ಅಂತ ಹೇಳಲ್ಲ. ಅದಕ್ಕೆ ಕಣ್ಣು ಕಿವಿ ಕಾಲು ಮೂಗು ಏನಕ್ಕೆ ಇಲ್ಲ, ಅದಕ್ಕೆ ಮನಸ್ಸಂತೂ ಮೊದಲೇ ಇಲ್ಲ ಜಡಕ್ಕೆ. ಆದರೆ ಈ ಜೀವ ಏನು ಹೇಳ್ತೇವೆ, ಜೀವ ದೇಹವನ್ನು ಅನುಸರಿಸಿಕೊಂಡು ಯಾವತ್ತೂ ಇರುವವನು. ಇವನಿಗೊಂದು ದೇಹ ಬೇಕು, ಜೀವನಿಗೆ ಯಾವತ್ತೂ ಒಂದು ದೇಹ ಬೇಕು ನೋಡಿ. ಅದಕ್ಕೋಸ್ಕರ ಈ ದೇಹ ಬಿಟ್ಟನ ಸತ್ ಕೂಡಲೇ ಇನ್ನೊಂದು ದೇಹ ಬರುತ್ತೆ, ಆ ದೇಹ ಹೋದ್ಮೇಲೆ ಇನ್ನೊಂದು ದೇಹ ಬರುತ್ತೆ, ಆಮೇಲೆ ಇನ್ನೊಂದು ದೇಹ ಬರುತ್ತೆ. ಈ ರೀತಿ ಏನಾದರೂ ಒಂದು ದೇಹ ಬೇಕೇ ಬೇಕು. ದೇವ ಅಂತ ಹೇಳ್ತೇವಲ್ವ, ಇದಕ್ಕಿಂತ ವಿರುದ್ಧ. ಯಾರಿಗೆ ಹೊರಗಿನ ದೇಹದ ಅವಶ್ಯಕತೆಯೇ ಇಲ್ವೋ ಅಂತೇಳಿದ್ರೆ ಸೆಲ್ಫ್ ಡಿಪೆಂಡೆಂಟ್. ಇವನು ಹಾಗಲ್ಲ, ಇವನು ಕಂಪ್ಲೀಟ್ ಡಿಪೆಂಡೆಂಟ್. ಇವನಿಗೆ ಹಿಂದಿಂದ ಬೇಕೇ ಬೇಕು. ಯಾವ ರೀತಿ ಕುಂಟ ಎಲ್ಲೋದ್ರೂ ಕೂಡ ಅವನು ಹಿಡ್ಕೊಳ್ಳಿಕ್ಕೆ ಒಂದು ಬೇಕೇ ಬೇಕು, ಇಲ್ಲಿದ್ರೆ ಆಗೋದಿಲ್ಲ. ಹಾಗೆಯೇ ಈ ಜೀವ ದೇಹ ಅನುಸರಿಸ್ಕೊಂಡು ಬರ್ತದೆ, ಇಂದ್ರಿಯಗಳು ಅನುಸರಿಸ್ಕೊಂಡು ಬರ್ತದೆ, ಮನಸ್ಸು ಅನುಸರಿಸ್ಕೊಂಡು ಬರ್ತದೆ ಇವನೊಟ್ಟಿಗೆ. ಇದನ್ನು ಹೇಗೆ ಹೇಳೋದು ಅಂದರೆ ನೋಡಿ, ಅದೇ ನಮಗೆ ಇವಾಗ ಹಿಂದಿನ ಜನ್ಮದ ನೆನಪಿದೆ. ಆ ನೆನಪುಗಳು ಹೇಗಂದ್ರೆ ಅನುಸರಿಸಿಕೊಂಡು ಬಂದಿದೆ, ನಮ್ಮನ್ನು ಅನುಸರಿಸಿಕೊಂಡು ಬಂದಿದೆ. ಏನ್ರಿ ನಮಗೇನು ನೆನಪು ಇಲ್ವಲ್ಲ, ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇವೆ ನೆನಪು ಇಲ್ವಲ್ಲ ಅಂತ ಹೇಳ್ಬೋದು ನೀವು. ನೆನಪಿದ್ದೂ ಇಲ್ಲದಾಗಿದೆ. ನಿಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಕಂಡ್ರಾಗಲ್ಲ. ಯಾಕೆ ಅಂತ ಕೇಳಿ, ಯಾಕ್ರಿ ನಿಮ್ಗೆ ಅವರನ್ನು ಕಂಡ್ರಾಗಲ್ಲ? ಏನೋ ಗೊತ್ತಿಲ್ಲ ನೋಡಿ, ನನಗೆ ಅವರನ್ನು ಕಂಡ್ರಾಗಲ್ಲ. ನಿಮಗೆ ಎಷ್ಟರ ಮಟ್ಟಿಗೆ ಅಂದರೆ ಅವರನ್ನು ನೋಡಿಲ್ಲ, ಇವರು ಅವ್ರ ಹತ್ರ ಮಾತಾಡಿಲ್ಲ, ಆದರೂ ಅವರನ್ನು ಕಂಡ್ರಾಗಲ್ಲ. ಯಾಕೆ ಅಂತ ಗೊತ್ತು ನನಗಾಗಲ್ಲ. ಅವ್ರ ಬಗ್ಗೆ ಮಾತಾಡಬೇಡಿ, ನನಗಾಗಲ್ಲ, ಅವರು ನನಗಾಗಲ್ಲ. ಇದಕ್ಕೇನು ಹೇಳ್ತೀರಿ? ಈ ಜನ್ಮದಲ್ಲಿ ಏನಾದರೂ ಮಾಡಿದ್ದಾರೆ ಅವರು? ಏನು ಮಾಡಿಲ್ಲ. ಹಾಗಿದ್ರೆ ಯಾಕೆ ದ್ವೇಷ ಇದೆ? ಈ ಜನ್ಮದಲ್ಲಿ ಏನು ಮಾಡದೇ ಇದ್ರೆ ಯಾಕೆ ದ್ವೇಷ ಇದೆ ಅವ್ರ ಮೇಲೆ ನಿಮಗೆ? ಅದೇ ಹಿಂದಿನ ಜನ್ಮದ ಒಳಗೆ ಹೋದ ಜನ್ಮದಲ್ಲಿ ಆ ಜೀವ ಏನೋ ಮಾಡಿದ್ದಾನೆ, ಅದು ಒಳಗೆ ಸುಪ್ತವಾಗಿ ಕೂತಿದೆ. ಅದಿವಾಗ ಗೊತ್ತಾಗದಾಗ ಹೊರಗೆ ಬರ್ತಾ ಇದೆ. ಆ ರೀತಿ ಅಷ್ಟೇ. ಇನ್ನೊಬ್ಬರನ್ನು ಯಾರನ್ನು ಕಂಡ್ರೆ ತುಂಬ ಪ್ರೀತಿ, ಅದು ಹೋದ ಜನ್ಮದ್ದು ಯಾವುದು, ಅದು ಒಳಗೆ ಕೂತಿದೆ, ಅದು ಸುಪ್ತವಾಗಿ ಬರ್ತಾ ಇದೆ. ಇನ್ನು ಕನಸಿನಲ್ಲಂತೂ ನಮಗೆ ಕಾಣುತ್ತಲ್ವ ಕೆಲವೊಂದು ದೃಶ್ಯಗಳು, ಈ ಜನ್ಮದಲ್ಲಿ ಕಂಡೇ ಇಲ್ಲ ನಾವು. ಅಂಥ ದೃಶ್ಯವನ್ನು ಈ ಜನ್ಮದಲ್ಲಿ ಕಂಡೇ ಇಲ್ಲ. ಹಾಗಿದ್ದರೂ ಕೂಡ ಕನಸಿನಲ್ಲಿ ಕಾಣುತ್ತೆ. ಅದೇನೆಂದರೆ ಅದನ್ನು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಇವನೆಲ್ಲೋ ಕಂಡಿದ್ದಾನೆ, ಅದನ್ನು ಕಾಣದೇ ಇದ್ದದ್ದು ಕನಸಿನಲ್ಲಿ ಯಾವತ್ತೂ ಕಾಣಲ್ಲ. ಯಾವುದೋ ಜನ್ಮದಲ್ಲಿ ಕಂಡದ್ದನ್ನು ದೇವರು ತಂದು ತೋರಿಸ್ತಾನಂತೆ ಅವನಿಗೆ ಆ ಕನಸಿನ ಸ್ಕ್ರೀನಲ್ಲಿ ನೋಡಿ. ಅದಕ್ಕೋಸ್ಕರ ಹಿಂದಿನ ಜನ್ಮಗಳದ್ದು ಒಳಗೆ ಕೂತಿದೆ. ಸಂಸ್ಕಾರ ಅನ್ನೋದಕ್ಕೆ ನೋಡಿ, ಕೆಲವರಿಗೆ ಏನು ಅಂದರೆ ಸಣ್ಣಲ್ಲಿಂದಲೇ ಹುಟ್ಟಿದಾಗಲಿಂದಲೇ ಒಂದು ದೇವರು ಅಂದರೆ ಭಯ ಭಕ್ತಿ. ಆ ರೀತಿ ಕೆಲವರಿಗೆ ಹುಟ್ಟಿದಾಗಲಿಂದ ಒಂದು ಹಾಡು ಹೇಳೋದು, ಚೆನ್ನಾಗಿ ಹಾಡು ಹೇಳ್ತಾರೆ, ಒಂದು ಸಲ ಕೇಳಿದರೆ ಸಾಕು ಹೇಳ್ತಾರೆ. ಕೆಲವರಿಗೆ ನೀವು 10 ಸಲ ಹೇಳ್ಕೊಟ್ರೂ ಬರಲ್ಲ, ಏನು ಮಾಡಿದರೂ ಬರಲ್ಲ. ಒಂದು ಸಾರಿಗಾಮ ನೀವು ವರ್ಷ ಇಡೀ ಹೇಳ್ಕೊಟ್ರು ಸರಿಗಾಮ ಬರಲ್ಲ. ಯಾಕೆಂದರೆ ಪೂರ್ವ ಸಂಸ್ಕಾರ ಇಲ್ಲ. ಪೂರ್ವ ಸಂಸ್ಕಾರ ಇದೇನು? ಪೂರ್ವ ಸಂಸ್ಕಾರ ಅಂದರೆ ಅದು ಮನಸ್ಸಿನಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಅದು ರೆಕಾರ್ಡ್ ಆದದ್ದು ಮುಂದುವರಿತಾ ಇದೆ ಅಂತ ಹೇಳಿದರೆ, ಇವನೊಟ್ಟಿಗೆ ಇವನ ಮನಸ್ಸು ಈ ದೇಹ ಬಿಡ್ತಾನೆ. ದೇಹ ಬಿಟ್ಟರೂ ಇಂದ್ರಿಯಗಳು ಇವನೊಟ್ಟಿಗೆ ಹೊರಡ್ತವೆ, ಮನಸ್ಸು ಇವನೊಟ್ಟಿಗೆ ಹೊರಡ್ತದೆ. ಇದೆಲ್ಲ ಬ್ರಹ್ಮಸೂತ್ರಗಳು ಭಾಳ ಸ್ಪಷ್ಟ ಹೇಳ್ತದೆ. ಒಂದು ಅಂಶದಿಂದ ಆ ಇಂದ್ರಿಯಾಭಿಮಾನ ದೇವತೆಗಳು ತಮ್ಮ ಲೋಕಕ್ಕೆ ಹೋಗ್ತಾರಂತೆ, ಇನ್ನೊಂದು ಅಂಶದಿಂದ ಇವನನ್ನು ಅನುಸರಿಸ್ಕೊಂಡು ಹೋಗ್ತಾರಂತೆ. ಯಾವ್ಯಾವ ದೇಹಕ್ಕೆ ಹೋಗ್ತಾನೆ ಅಲ್ಲೆಲ್ಲ ಇವನನ್ನು ಅನುಸರಿಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಈ ದೇಹ ಪಡೆದು ಅಂದರೆ ಈ ದೇಹಿನ ಕಣ್ಣಿನ ಇಂದ್ರಿಯ ಏನಿದೆ ಅದು ಹಿಂದಿನದ್ದೇ, ಕಿವಿಯ ಇಂದ್ರಿಯ ಹಿಂದಿನದ್ದೇ, ಎಲ್ಲ ಇಂದ್ರಿಯಗಳ ಹಿಂದಿನದ್ದೇ.
ನೋಡಿ, ಅದಕ್ಕೋಸ್ಕರ ಅವನ ಸ್ವಭಾವ ಹೇಗಿರ್ತದೆ ಹಾಗೆ ಅವನು ಇವಾಗ ನೋಟ ಒಬ್ಬ ನೋಡುವುದು ಅಂತ ಹೇಳಿದ್ರೆ ಯಾವುದೇ ಜನ್ಮದಲ್ಲಿ ಬಂದರೂ ಅವನು ಹಾಗೆ ನೋಡು, ಅವನ ಸ್ವಭಾವ ಹಾಗೇನೆ, ಹಾಗೆ ನೋಡು ಅವನ ಸ್ವಭಾವ, ಅವನ ಮನಸ್ಸು ಅದೇ ರೀತಿ ಇರ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಪ್ರಭಾವದಿಂದ, ಆದರೆ ಒರಿಜಿನಾಲಿಟಿ ಹಾಗೆ ಇರ್ತದೆ. ಯಾಕಂದರೆ ಅದೇ ಮುಂದುವರಿತಾ ಇರ್ತದೆ. ಇದು ಜೀವ. ಇನ್ನು ಮರಣ ಅಂತ ಹೇಳಿದ್ರೇನು, ಜನನ ಅಂತ ಹೇಳಿದ್ರೇನು, ಈ ಜೀವನಿಗೆ ಮರಣ ಅಂತ ಹೇಳಿದ್ರೇನು, ಜೀವನಿಗೆ ಜನನ ಅಂತ ಹೇಳಿದ್ರೇನು? ದ್ರವ್ಯೋಪಲಬ್ಧಿ ಸ್ಥಾನಸ್ಯ ದ್ರವ್ಯೇಕ್ಷಾ ಯೋಗ್ಯತಾ ಯದಾ ತತ್ಪಂಚತ್ವಮಹಂ ಮಾನಾದುತ್ಪತ್ತಿರ್ದ್ರವ್ಯ ದರ್ಶನಂ. ತುಂಬ ಚಂದವಾದ ವಿವರಣೆ ಕೊಡ್ತಾರೆ. ವಾಸ್ತವಿಕವಾಗಿ ಈ ದೇಹದಲ್ಲಿ ನಮಗೆ ಹೊರಗಿನಿಂದ ಪಡೀಲಿಕ್ಕೆ ಸಾಧ್ಯ ಉಂಟು. ನೋಡಲಿಕ್ಕೆ, ಕೇಳಲಿಕ್ಕೆ, ಮುಟ್ಲಿಕ್ಕೆ, ಮೂಸಲಿಕ್ಕೆ ಮುಂತಾದವುಗಳೆಲ್ಲ ಸಾಧ್ಯ ಉಂಟು. ಎಲ್ಲಿಯವರೆಗೆ ಈ ದೇಹದಲ್ಲಿ ಕೇಳಲಿಕ್ಕೆ, ನೋಡಲಿಕ್ಕೆ, ಮುಟ್ಲಿಕ್ಕೆ, ಮೂಸಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಇವುಗಳದ್ದೆಲ್ಲ ತಾಕತ್ತಿರ್ತದೋ ಅಲ್ಲಿವರೆಗೆ ಅವನು ಬದುಕಿದ್ದಾನೆ. ಯಾವಾಗ ಈ ತಾಕತ್ತು ಹೊರಟೋಗ್ತದೋ ಆವಾಗ ಮರಣ. ತಾಕತ್ತು ಯಾಕಿದನ್ನು ಹೇಳ್ತಾ ಇದ್ದಾರೆ ಅಂದರೆ, ರಾತ್ರಿ ಮಲಗಿದಾಗ ನೋಡಲ್ಲ, ಕೇಳಲ್ಲ, ಮುಟ್ಟಲ್ಲ, ಮೂಸಲ್ಲ, ಸತೋದ ಅಂತ ಹೇಳೋದಲ್ಲ. ಯಾಕೆ ಅಂತ ಹೇಳಿದ್ರೆ ಅವ ಕೇಳುವ ತಾಕತ್ತಿದೆ, ಕೇಳ್ತಾ ಇಲ್ಲ ಅಷ್ಟೇ. ನೋಡುವ ತಾಕತ್ತಿದೆ, ನೋಡ್ತಾ ಇಲ್ಲ ಅಷ್ಟೇ. ಯೋಗ್ಯತಾ ಇದೆ, ಆದರೆ ಮಾಡ್ತಾ ಇಲ್ಲ ಅಷ್ಟೇ. ಆ ಯೋಗ್ಯತೆ ಯಾವಾಗ ಹೊರಟೋಗುತ್ತೆ ಆವಾಗ ಸತ್ತ ಅಂತ ಹೇಳು. ಆ ಕೆಪಾಸಿಟಿ ಯಾವಾಗ ಹೊರಟೋಗುತ್ತೆ ಆವಾಗ ಸತ್ತ ಅಂತ ಹೇಳು. ಯಾವಾಗ ಆ ಕೆಪಾಸಿಟಿ ಬರುತ್ತೆ ಆವಾಗ ಹುಟ್ಟಿದ ಅಂತ ಹೇಳು. ಕೇಳುವ, ನೋಡುವ, ಮುಟ್ಟುವ, ಮೂಸುವ ಎಲ್ಲ ಕೆಪಾಸಿಟಿ ಯಾವಾಗ ಬರುತ್ತೆ ಅವನಿಗೆ ಆವಾಗ ಹುಟ್ಟಿದ. ಯಾವಾಗ ಹೋಯಿತು ಆವಾಗ ಸತ್ತ. ಇದೆ ಇವಾಗ ಕಣ್ಣು ಕಾಣ್ತಾ ಇದೆ. ಎಲ್ಲಿವರೆಗೆ ಹೇಳೋದು? ಎಲ್ಲಿಯವರೆಗೆ ಕಣ್ಣು ಹೊರಗೆ ಒಬ್ಬ ವ್ಯಕ್ತಿಯನ್ನು ತೋರಿಸ್ತದೋ ಅಲ್ಲಿವರೆಗೆ ಬದುಕಿದೆ. ಯಾವಾಗ ಅದು ಹೊರಟೋಯ್ತು, ಕಾಣುವ ಶಕ್ತಿ ಕಣ್ಣಿಗೆ ಹೊರಟೋಯ್ತು ಅಂದರೆ ಎದುರಲ್ಲಿರುವ ವಸ್ತುವನ್ನು ತೋರಿಸಲಾಗೋದಿಲ್ವೋ, ಕಣ್ಣು ಹೋಯ್ತು. ಹಾಗೇನೆ ದೇಹವು ಕೂಡ ಇದನ್ನು ಹೇಳ್ತಾ, ಪುಂಸಾಂ ಯಥೇವೇಂದ್ರಿಯಾಣಿ ವಿಂದಂತಿ ಸ್ವಗತಂ ಪರಂ ಸುಖಂ ದುಃಖಂ ನಾನ್ಯಗತಂ ತಥೇಷಾಂ ಆತ್ಮನಃ ಕೇವಲಂ ಜಾನಂ ಅರ್ಥೋ ದೇಹಾದ್ಯ ಸಂಗಿನಃ ಸುಖ ದುಃಖಾದಯೋ ಭಾವ ನ ದೇಹಸ್ಯ ನ ಚಾತ್ಮನಃ. ತುಂಬ ಚಂದವಾದ ಮಾತಿದು. ಸುಖ ದುಃಖ ಯಾರಿಗೆ? ಸುಖ ದುಃಖ ನನಗಲ್ಲ, ಸುಖ ದುಃಖ ದೇಹಕ್ಕಲ್ಲ. ತುಂಬ ಚಂದವಾದದ್ದು ಯೋಚನೆ ಮಾಡಿದರೆ. ಸುಖ ದುಃಖ ಅನ್ನೋದು ನನಗಲ್ಲ, ಸುಖ ದುಃಖ ಅನ್ನೋದು ದೇಹಕ್ಕಲ್ಲ. ಮತ್ತು ಯಾರಿದ್ರೆ? ದೇವರಿಗಂತೂ ಮೊದಲೇ ಇಲ್ಲ. ಮತ್ತು ಯಾರಿಗೆ ಸುಖ ದುಃಖ? ವಾಸ್ತವಿಕವಾಗಿ ಸುಖ ದುಃಖ ಅನ್ನೋದಿಲ್ಲ. ನೋಡಿ, ಅದರಲ್ಲಿ ವಾಸ್ತವಿಕವಾಗಿ ಸುಖ ದುಃಖ ಅನ್ನೋದಿಲ್ಲ. ಮತ್ತು ಇವತ್ತು ಸುಖ ದುಃಖ ಅಂತ ನಮಗಾಗ್ತಾ ಇದೆಯಲ್ವಾ, ಅದಕ್ಕೇನು ಕಾರಣ? ಇಷ್ಟೇ ಕಾರಣ. ಏನು ಅಂತ ಹೇಳಿದ್ರೆ, ಸುಖ ದುಃಖಾದಯೋ ಭಾವಾಹ ನ ದೇಹಸ್ಯ ನ ಚ ಆತ್ಮನಃ. ದೇಹಕ್ಕೂ ಇಲ್ಲ, ಜೀವನಿಗೂ ಇಲ್ಲ. ಮತ್ತು ಯಾರಿಗಿದೆ ಅಂತೇಳಿದರೆ, ದೇಹಕ್ಕೆ ಅಂಟಿಕೊಂಡ ಜೀವನಿಗಿದೆ ಅಷ್ಟೆ. ಅಂದರೆ ಅದಕ್ಕೆ ಕಾರಣ ಏನು ಅಂದರೆ, ಕೇವಲ ನೀವು ದೇಹಕ್ಕೆ ಅಂಟುಕೊಂಡಿರೋದು. ದೇಹಕ್ಕೆ ಅಂಟುಕೊಳ್ಳದೆ ಇದ್ದರೆ, ಯಾಕಂದರೆ ಯಾವುದು ಶವ ಇದೆ, ಶವಕ್ಕೆ ದುಃಖ ಇಲ್ಲ, ದೇಹಕ್ಕಿಲ್ಲ ಅಂತ ಆಯ್ತಾ. ಜೀವನಿಗೆ ಯಾರು ಅಪರೋಕ್ಷ ಜ್ಞಾನ ಇದ್ದಾನೆ, ನಾವು ಹಿಂದೆ ಕೇಳಿದ್ವು, ಒಬ್ಬ ಅಪರೋಕ್ಷ ಜ್ಞಾನವನ್ನು ಪಡೆದ ಮೇಲೆ, ಧ್ಯಾನ ಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಅದನ್ನು ಗಳಿಸಿದ ಮೇಲೆ ಅವನಿಗೆ ದೇಹದ ಮೇಲೆ ಒಂದು ಚೂರು ಅಟ್ಯಾಚ್ಮೆಂಟೇ ಇರೋಲ್ಲ. ಅದಕ್ಕೆ ಈ ದೇಹಕ್ಕೆ ಏನಾದರೂ ಅವನಿಗೆ ಅದಕ್ಕೆ ಸಂಬಂಧವೇ ಇಲ್ಲ. ಇದಕ್ಕೇನು ಬೇಕಾದ್ರೆ ಆಗಲಿ. ಯಾಕಂದರೆ ನಾವು ಹಿಂದೆ ಕೇಳಿದ್ವು, ಒಳಗೆ ಇರ್ತಾನೆ, ನೀವು ಎಷ್ಟು ಮಳೆ ಬರಲಿ ಅವನಿಗೇನಾಗಲ್ಲ, ಚಳಿಯಲ್ಲಿ ನಡುಗುವುದಿಲ್ಲ, ಏನಾಗೋದಿಲ್ಲ, ಏನೇನೂ ಆಗೋದಿಲ್ಲ ಅವನು. ನಿಮಗೆ ಇದೇ ಆಶ್ಚರ್ಯ ನೋಡಿ, ದೇಹದ ಮೇಲೆ ಅಭಿಮಾನ ಇದ್ದಾಗ ಮಾತ್ರ. ಇವಾಗ ಚಳಿ ಗಡ ನಡುತ್ತಾ ಇದ್ದೇನೆ ಹಿಮಾಲಯದಲ್ಲಿ, ಮೂರ್ಛೆ ತಪ್ಪಿ ಬಿದ್ದೆ, ನಡಗುತ್ತಾನೆ. ಆಮೇಲೆ ನಡಗತ್ತ ದೇಹ? ಯಾಕೆ ನಡಗಲ್ಲ? ಒಳಗೆ ಜೀವ ಇದ್ದಂತಾನೆ, ದೇಹ ಇದೆ, ಜೀವ ಇದ್ದಾನೆ, ಯಾಕೆ ನಡಗಲ್ಲ? ನಡಗಬೇಕಲ್ವಾ? ಹೌದು, ಅರ್ಧ ಗಂಟೆ ಬಿತ್ತು, ಆಮೇಲೆ ಎಚ್ಚರ ಆಯಿತು. ಎಚ್ಚರಾದ ಕೂಡಲೇ ನಡಗ್ಲಿಕ್ಕೆ ಶುರು ಮಾಡ್ತಾನೆ. ಕಾರಣ ಏನು ಹೇಳಿ? ನೀವೇ ಯೋಚನೆ ಮಾಡಿ. ಇಷ್ಟೇ ದೇಹದ ಮೇಲೆ ಇರುವ ಅಭಿಮಾನ. ಯಾವಾಗ ಮೂರ್ಛೆ ತಪ್ಪಿದಾಗ ಈ ದೇಹದಲ್ಲಿ ನಂದು ಅಂತ ಅಟ್ಯಾಚ್ಮೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ದೇಹ ನಡಗಲಿಲ್ಲ. ನೋಡಿ, ವಾಸ್ತವಿಕವಾಗಿ ದೇಹಕ್ಕೆ ದುಃಖ ಇಲ್ಲ, ಒಳಗೆ ಆ ದೇಹವನ್ನು ಬಿಟ್ಟ ಜೀವನಿಗೆ ದುಃಖ ಇಲ್ಲ.
ಆದರೆ ಎಚ್ಚರ ಆಮೇಲೆ ಅರ್ಧ ಗಂಟೆ ಆದಮೇಲೆ ಮೂರ್ಛೆಯಿಂದ ಹೊರಗೆ ಬಂದ ಅಂತ ಹೇಳಿದ್ರೇನು ಇಷ್ಟೇ, ಈ ದೇಹ ನಂದು, ಈ ದೇಹ ನಾನು, ಈ ಅಟ್ಯಾಚ್ಮೆಂಟ್ ಬಂತು. ಬಂದ ಕೂಡಲೇ ಗಡ ನಡಗಲಿಕ್ಕೆ ಶುರು ಮಾಡಿತು. ಇಷ್ಟೇ ಅಂತ ಹೇಳಿದರೆ ಸುಖ ದುಃಖ ಅನ್ನೋದು ಓನ್ಲಿ ಸೈಕಾಲಜಿ, ಅದು ಸೈಕಿಕ್, ಅದು ಇಷ್ಟೇ ಹೇಳೋದು, ವಾಸ್ತವಿಕವಾಗಿ ಇಲ್ಲ. ಅಂದರೆ ಎಷ್ಟು ಚಂದವಾದ ಇದು ಸೈಕಾಲಜಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನುಷ್ಯನಿಗೆ ಸುಖ ದುಃಖವೇ ಇಲ್ಲ. ಯಾಕಂತ ಹೇಳಿದ್ರೆ ಜೀವ ಅಂದರೆ ಇಷ್ಟೇ, ಆತ್ಮನಃ ಕೇವಲಂ ಜ್ಞಾನ. ಜೀವ ಯಾವತ್ತೂ ಕೂಡ ಅವನ ಪುರುಷಾರ್ಥ ಇಷ್ಟೇ, ಜ್ಞಾನವನ್ನು ಪಡೆಯುವುದು. ಯಾವ ಜ್ಞಾನ ಅಂದರೆ ಭಗವಂತನ ಜ್ಞಾನ ಅಷ್ಟೇ. ಉಳಿದದ್ದು ಈ ಸುಖ ದುಃಖ ಇವತ್ತೇನು ಪಡಿತಾ ಇದ್ದೇವೆ ಎಲ್ಲವೂ ದೇಹದ ಮೇಲೆ ಅಟ್ಯಾಚ್ಮೆಂಟಿನಿಂದ. ಅದಕ್ಕೇನು ಅಂದರೆ ದೇಹಕ್ಕೆ ಏನಾದರೂ ನನಗಾದೆ ಅಂತ ತಿಳ್ಕೊಳ್ತಾನೆ. ಏನು ದೇಹಕ್ಕಾಗುವುದು ಎಲ್ಲ ನನಗಾಯಿತು ಎಷ್ಟೇ ತಿಳ್ಕೊಳ್ತಾ ಕೊಳ್ತಾನೆ ದಡ್ಡ. ಇದನ್ನು ಹೇಳುತ್ತೆ, ತಸ್ಮಾನ್ನ ಕಾರ್ಯ ಸಂತ್ರಾಸೋ ನಕಾರ್ಪಣ್ಯನ ಸಂಭ್ರಮ ಬುದ್ಧ್ವಾ ಜೀವಗತಿಂ ಧೀರೋ ಮುಕ್ತ ಸಂಗಶ್ಚರೇದಿಹ. ಈ ಕಾರಣದಿಂದಾಗಿ ಅಂದರೆ ಇಷ್ಟು ತಿಳಿದ ಮೇಲೆ ಯಾವತ್ತೂ ಜೀವನದಲ್ಲಿ ದುಃಖ ಪಡಬೇಕಾಗಿಲ್ಲ. ಅಷ್ಟು ಮಾತ್ರ ಅಲ್ಲ, ಗಡಿಬಿಡಿ ಮಾಡ್ಕೊಳ್ಬೇಕಾಗಿಲ್ಲ. ಅಷ್ಟು ಮಾತ್ರ ಅಲ್ಲ, ಅಯ್ಯೋ ನನ್ನ ಜನ್ಮ ಮುಗ್ದೇ ಹೋಯಿತು ಅಂತ ತಿಳ್ಕೊಳ್ಬೇಕಾಗಿಲ್ಲ. ಮತ್ತು ತಿಳ್ಕೊಳ್ಬೇಕು ನಾನಂದರೆ ಏನು, ದೇಹ ಅಂದರೆ ಏನು, ದೇವರು ಅಂದರೆ ಏನು ತಿಳ್ಕೊಳ್ಬೇಕು. ಧೀರರಾಗಬೇಕು. ಧೀರರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಧಿಯಾ ರಮಂತೆ ಇತಿ ಧೀರಾಹ. ಜ್ಞಾನದಿಂದ ಖುಷಿ ಪಡುವುದು. ತಿಂದು ಉಂಡು ಖುಷಿ ಪಡುವುದಿದೆಯಲ್ವಾ, ಅದು ಅತ್ಯಂತ ನೀಚವಾದದ್ದು. ಯಾಕೆ ಅಂತ ಹೇಳಿದ್ರೆ ನಿಮಗೆ ತಿಂದು ಉಂಡು ಖುಷಿಯಾಗುವುದು ಕೇವಲ ಕೆಲವು ಸೆಕೆಂಡ್, ಅದು ನಿಮಿಷವೂ ಅಲ್ಲ. ಇವಾಗ ಒಂದು ಸ್ವೀಟ್ ಇದೆ, ತುಪ್ಪದಲ್ಲೇ ಮಾಡಿದ್ದಾರೆ, ಘಮ ಘಮ ಪರಿಮಳ, ಅದು ಕೈಯಲ್ಲಿ ಹಿಡ್ಕೊಂಡಾಗ ರುಚಿ ಇಲ್ಲ, ನಾಲಿಗೆ ಮೇಲಿಟ್ಟಾಗ ಮಾತ್ರ ರುಚಿ. ಎಷ್ಟೊತ್ತು ನಾಲಿಗೆಯಲ್ಲಿ ಹಿಡ್ಕೊಳ್ಳಿಕ್ಕಾಗತ್ತೆ? ಆಗಿದು ನುಂಗುವ ತನಕ ಮಾತ್ರ, ಗಂಟ್ಲಿಂದ ಹಿಡಿದ ಮೇಲೆ ಗೊತ್ತಿಲ್ಲ, ಆಮೇಲೇನು ಗೊತ್ತಿಲ್ಲ, ಕೈಯಲ್ಲಿ ಹಿಡ್ಕೊಂಡಾಗ ಗೊತ್ತಿಲ್ಲ, ನಾಲಿಗೆಯಲ್ಲಿದ್ದದೊಂದು 2 ಸೆಕೆಂಡ್ ಅಷ್ಟೇ. ಅಂದರೆ ಒಂದು ಮೈಸೂರು ಪಾಕ್ ಮಾಡಿದರೆ ಅದರ ರುಚಿ ನಾನು ಅನುಭವಿಸಿದ್ದು ಕೇವಲ ಒಂದು 2ರಿಂದ 5 ಸೆಕೆಂಡ್ ಅಷ್ಟೇ, ಇನ್ನೇನಿಲ್ಲ. ಅದು ಹೇಗಂತ ಹೇಳಿದ್ರೆ ಅದು ನಾಲಿಗೆ ಮೇಲಿನಿಂದ ಅಭಿಮಾನದಿಂದ, ಅದು ಬಿಟ್ಟರೆ ಅದು ಇಲ್ಲ. ಅದಕ್ಕೋಸ್ಕರ ಮೊದಲು ಜ್ಞಾನದಲ್ಲಿ ನಾವು ಆಸಕ್ತರಾಗಬೇಕು. ಒಂದು ಜ್ಞಾನ ಗಳಿಸಿದ್ವು ಅಂತ ಹೇಳಿದರೆ ಆ ಜ್ಞಾನ ಹಾಗಲ್ಲ, ಅದು ನಮಗೆ 5 ಸೆಕೆಂಡ್ ಖುಷಿ ಕೊಡೋದಲ್ಲ, ಮತ್ತು ಕಡೆ ತನಕ ಖುಷಿ ಕೊಡುತ್ತದೆ ಜ್ಞಾನ ಅನ್ನೋದು. ಅದರಲ್ಲಿ ಖುಷಿ ಪಡುವವರಾಗಬೇಕು ನಾವು. ಜ್ಞಾನದಲ್ಲಿ ಖುಷಿ ಇದೆ, ಅದನ್ನು ಗಳಿಸಬೇಕು. ಯಾಕಂದರೆ ಅದರ ಒಂದು ಇಂಟ್ರೆಸ್ಟ್ ಬರಬೇಕು, ಜ್ಞಾನದ ಇಂಟ್ರೆಸ್ಟ್ ಬರಬೇಕು ಮನುಷ್ಯನಿಗೆ. ಅದು ಬರದೆ ರುಚಿ ಆಗೋಲ್ಲ. ನೋಡಿ, ಅಮೃತ ಇದೆಯಲ್ವಾ, ಅಮೃತ ಅದು ಅದೇನು ಅಂತ ಗೊತ್ತಾಗದೆ ರುಚಿ ಆಗೋಲ್ವಂತೆ. ಅದರ ಸವಿದ ಮೇಲೇನೋ ಗೊತ್ತಾಗೋದು, ಓ ಅಮೃತ ಹೀಗಿರ್ತದೆ ಅಂತ. ಹಾಗೆಯೇ ಜ್ಞಾನದಲ್ಲಿ ಆಸಕ್ತಿ ಬರಬೇಕು. ಅದಕ್ಕೆ ಕೇಳ್ತಾ 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 ಇನ್ನೂ ಕೇಳಬೇಕು ಅಂತ ಖುಷಿ ಆಗ್ತಾ ಹೋಗಬೇಕಂತೆ. ಯಾವತ್ತಿ ರುಚಿಯಾದದ್ದು ಮಾಡಿದಾರೆ ಭಕ್ಷ್ಯ ಅಂತ ಹೇಳಿದರೆ ಇನ್ನೊಂದು ಹಾಕಿದ್ರೆ ಆಗ್ತಾಯಿತ್ತು, ಮತ್ತೊಂದು ಹಾಕಿದ್ರೆ ಆಗ್ತಾಯಿತ್ತು ಅಂತ ಹೇಳ್ತೇವಲ್ವ. ಹಾಗೆಯೇ ಜ್ಞಾನ ಕೇಳಿದಷ್ಟು ಇನ್ನೂ ಕೇಳಬೇಕು, ಕಮ್ಮಿ ಆಯಿತು ಹೀಗಾಗ್ತಾ ಹೋಗಬೇಕಂತೆ. ಹಾಗೆ ಆದವನು ಧೀರ. ಅದರೊಟ್ಟಿಗೆ ಮುಕ್ತ ಸಂಗಃ. ಆದಷ್ಟು ಅಟ್ಯಾಚ್ಮೆಂಟನ್ನು ಕಳ್ಕೊಳ್ಬೇಕು. ಯಾವುದರೊಟ್ಟಿಗೆ? ದೇಹದ ಅಟ್ಯಾಚ್ಮೆಂಟು. ದೇಹದಿಂದ ಇರುವ ಹೊರಗಿನ ಅಟ್ಯಾಚ್ಮೆಂಟ್ ಕಮ್ಮಿ ಮಾಡಿಕೊಳ್ಬೇಕು. ಏನಂದರೆ ನಂದು ನಾನೇ ಇದನ್ನು ಕಮ್ಮಿ ಮಾಡ್ಕೊಳ್ತಾ ಬರಬೇಕು. ಹಾಗೆ ನಾವು ಇದೇ ವೈರಾಗ್ಯ ಅಂತ ಹೇಳೋದು. ಜೀವನದಲ್ಲಿ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ವೈರಾಗ್ಯ ಮುಖ್ಯವಾಗಬೇಕು. ಹೊರಗಿನಿಂದ ನೀವು ಎಲ್ಲರೊಟ್ಟಿಗೂ ಇರಬೇಕು, ಇಲ್ಲದಿರಬೇಕು. ಆದರೆ ಒಳಗಿನಿಂದ ಎಲ್ಲವನ್ನು ಬಿಟ್ಟಿರಿ. ಆವಾಗ ಜೀವನದಲ್ಲಿ ನೆಮ್ಮದಿ ಉಂಟು. ಸಾಯುವ ತನಕ ನೆಮ್ಮದಿಯಿಂದ ಇರ್ಬೋದು, ನೆಮ್ಮದಿಯಿಂದ ಸಾಯ್ಬೋದು, ಸತ್ತ ಮೇಲೆ ನೆಮ್ಮದಿ ಪಡಿಬೋದು. ನೋಡಿ, 3 ಸಾಧ್ಯ ಇದೆ. ಇದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಇನ್ನು ಮುಂದಿನದ್ದು ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಅದನ್ನು ಹೇಳಿ ಕಪಿಲ ವಾಸುದೇವ ಮುಗಿಸ್ತಾನೆ. ಅಂತ ಹೇಳಿದರೆ ಈ ಜಗತ್ತಿನಲ್ಲಿ ಪಾಪಿಗಳ ಕಥೆ ಬಿಡಿ, ಅದು ಮಾತಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಪಾಪಿಗಳ ಕಥೆ ಹಿಂದೆ ಹೇಳಿ ಆಗಿದೆ. ನರಕಕ್ಕೆ ಹೋಗಿ ಬೀಳೋರು ಅವರು ಸತ್ತರೂ ಕೂಡ ಅವರ ಪ್ರಾಣ ಮೇಲಿನ ದ್ವಾರದಿಂದ ಹೋಗಲ್ಲ. ಮೇಲೆ 7 ದ್ವಾರಗಳಿದೆ: ಬಾಯಿ, ಮೂಗು, 2 ಕಿವಿ, 2 ಕಣ್ಣು, ಇನ್ನೊಂದಿದೆ ಇಲ್ಲಿ ನಡುನೆತ್ತಿ. ಅದರ ತಾಮೇಲೆ ನೋಡೋಣ. ಇಲ್ಲೆಲ್ಲ ಪ್ರಾಣ ಯಾರದ್ದು ಹೋಗುತ್ತೆ ಅಂತ ಹೇಳಿದರೆ ಪುಣ್ಯಾತ್ಮರದ್ದು ಮಾತ್ರ ಹೋಗೋದು.
ಮತ್ತು ಪಾಪಿಗಳದ್ದು ಮಲಮೂತ್ರ ದ್ವಾರದಲ್ಲಿ ಹೋಗುತ್ತೆ. ಪಾಪಿಗಳ ಪ್ರಾಣ ಹೋಗುವುದು ಮಲಮೂತ್ರ ದ್ವಾರದಲ್ಲಿ. ನಮಗೆ ಗೊತ್ತಾಗಲ್ಲ ಮಾತ್ರ. ಹೌದ್ರಿ, ನಮ್ಗೆ ಗೊತ್ತು, ನಮ್ಮ ನೋಡಿ ಅವರು ಕಣ್ಣಲ್ಲಿ ಪ್ರಾಣ ಹೋಗಿತ್ತು, ಇವರದ್ದು ಮೂಗಲ್ಲಿ ಪ್ರಾಣ ಹೋಗಿದ್ದು, ಇವರದ್ದಂತೂ ಬಾಯಿಲೇ ಹೋಗಿದ್ದು. ನಿಮ್ಗೆ ಯಾಕ್ರೂ ಗೊತ್ತಾಯಿತು? ಅವ್ರು ಬಾಯಿ ಬಿಟ್ಕೊಂಡು ಸತ್ರು, ಇವ್ರು ಕಣ್ಣು ಬಿಟ್ಕೊಂಡು ಸತ್ರು. ನೋಡಿ ನಾವು ಹೇಳೋದು, ಇನ್ನು ಮೂಗಲ್ಲ ಹೋಯ್ತು, ಯಾಕೆ ಮೂಗು ಬಿಟ್ಕೊಂಡು ಸತ್ರ ಅದು ಗೊತ್ತಿಲ್ಲ, ಗೊತ್ತಾಗೋಲಿಲ್ಲ ನಮಗೆ. ಅಂದರೆ ನೋಡಿ ನಮ್ಮದು ಕಲ್ಪನೆ, ಯಾಕಂದರೆ ಪ್ರಾಣ ಅತ್ಯಂತ ಸೂಕ್ಷ್ಮವಾದದ್ದು, ಕಣ್ಣಿಗೆ ಕಾಣದೇ ಇರುವಂಥದ್ದು. ಅದಕ್ಕೆ ಅಲ್ಲಿ ಎಲ್ಲಿಂದ ಹೋಯಿತು ಅಂತ ನಮಗೆ ಗೊತ್ತಾಗೋದಿಲ್ಲ, ಕಂಡುಕೊಳ್ಳಿಕ್ಕಾಗೋದಿಲ್ಲ. ಆದರೆ ಶಾಸ್ತ್ರ ಅಂತೂ ಸ್ಪಷ್ಟ ಹೇಳ್ತದೆ, ಪಾಪಿಗಳ ಪ್ರಾಣ ಹೋಗುವುದು ಕೆಳಗಿನ ದ್ವಾರದಿಂದಲೇ, ಅವರೇ ನರಕಕ್ಕೆ ಹೋಗುವುದು. ಪುಣ್ಯಾತ್ಮರು ಮೇಲಿನಿಂದ ಹೋಗ್ತಾರೆ. ಪುಣ್ಯಾತ್ಮರಲ್ಲಿ 3 ವಿಧದವರಿದ್ದಾರೆ ಅಂತ ಹೇಳಿ, 3 ವಿಧವಾದ ಪುಣ್ಯಾತ್ಮರಿದ್ದಾರೆ. ಅದರಲ್ಲಿ ಅತ್ಯಂತ ನೀಚರಾದ ಪುಣ್ಯಾತ್ಮರು ಅವರು ಯಾರು ಅಂತ ಹೇಳಿದ್ರೆ, ಅಥಯೋ ಗೃಹ ಮೇಧೀಯಾನ್ ಧರ್ಮನೇವಾವಸನ್ ಗೃಹೇ ಕಾಮಮರ್ಥಂಚ ಧರ್ಮಂಚ ದೋಗ್ಧಿ ಭೂಯಪ್ಪಿ ಪರ್ತಿತಾನ್ ಸಚಾಪಿ ಭಗವದ್ಧರ್ಮಾನ್ ಕಾಮಮೂಢ ಪರಾಮುಖ ಯಜತೆ ಕೃತಭಿರ್ದೇವಾನ್ ಪಿತೃಂಶ್ಚ ಶ್ರದ್ಧಯಾನ್ವಿತಾಃ ತಚ್ಛ್ರದ್ಧಯಾ ಕ್ರಾಂತಮತಿ ಪಿತೃದೇವ ವ್ರತಃ ಪುಮಾನ್ ಗತ್ವಾ ಚಾಂದ್ರಮಸಂ ಲೋಕಂ ಸೋಮಪಾ ಪುನರೇಷ್ಯತಿ. ಇನ್ನು ಕೆಲವರೇನು ಅಂತ ಹೇಳಿದ್ರೆ, ಇಲ್ಲಿ ಗೃಹಸ್ಥಾಶ್ರಮದ ಧರ್ಮ ತಾವು ಚೆನ್ನಾಗಿ ಪಾಲನೆ ಮಾಡ್ತಾರೆ. ತಾನು ಮದುವೆ ಆಗಿದ್ದೇನೆ, ಆಮೇಲೆ ಏನೇನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾನೆ. ಎಲ್ಲವನ್ನು ಪಂಚಯಜ್ಞ ಹೇಳ್ತಾರೆ. ಆ ಎಲ್ಲ ಪಂಚಯಜ್ಞಗಳನ್ನು ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದಾನೆ. ಧರ್ಮನೇವ ಅವಸನ್, ಧರ್ಮಾಚರಣೆಯನ್ನು ಮಾಡ್ತಾ ಇದ್ದಾನೆ ಅವನನ್ನು, ಅದರಲ್ಲೇನು ಸಂಶಯವೇ ಇಲ್ಲ. ಅವನಿಗೆ ಇಷ್ಟೇ ಕಾಮ, ಅರ್ಥ ಹಾಗೂ ಧರ್ಮಾಚರಣೆ ಮಾಡಬೇಕು. ಯಾಕಂದರೆ ಅದನ್ನು ಮಾಡುವುದರಿಂದ ನಮಗೆ ಪುಣ್ಯ ಬರುತ್ತೆ. ಪುಣ್ಯದಿಂದ ಏನಾಗುತ್ತೆ? ಸ್ವರ್ಗಕ್ಕೆ ಹೋಗ್ತೇವೆ, ಅಥವಾ ಇಲ್ಲಿ ನಮಗೆ ಬೇಕಾಗಿ ಸಿಗತ್ತೆ. ಹೀಗೆ ನಮಗೆ ಬೇಕಾಗಿದ್ದು ಸಿಗತ್ತೆ, ನಮ್ಮ ಆಸೆ ಪೂರ್ಣ ಮಾಡ್ಕೊಳ್ಬೋದು. ಈ ರೀತಿ ನಾವು ಅಧರ್ಮಾಚರಣೆ ಮಾಡಿಬಿಟ್ರೆ ಕೆಟ್ಟದಾಗ್ಬಿಡತ್ತೆ, ನಮಗೆ ಒಳ್ಳೆಯದಾಗಲ್ಲ. ಈ ರೀತಿ ತಿಳ್ಕೊಂಡು ಧರ್ಮಾಚರಣೆಯನ್ನು ದೋಗಧಿ, ಅದಕ್ಕೋಸ್ಕರ ಇವನು ಧರ್ಮಾಚರಣೆಯನ್ನು ಮಾಡುವುದು, ಹಸುವನ್ನು ಸಾಕುವುದು ಕೇವಲ ಹಾಲಿಗಿದ್ದಂತೆ. ಹಾಲಿಗೋಸ್ಕರ ಮಾತ್ರ ಹಸು ಸಾಕುವುದು, ಇನ್ಯಾವುದೂ ಅಲ್ಲ. ಅದರಲ್ಲಿ ದೇವರ ಸನ್ನಿಧಾನ ಇದೆ ಅಂತಲ್ಲ, ಹಾಲಿಗೋಸ್ಕರ. ಆ ರೀತಿ ಇವನು ತಾನು ಕರೀತಾನೆ ಹಾಲನ್ನು, ಮತ್ತು ಇನ್ನೊಬ್ಬರಿಗೂ ಕುಡಿಸ್ತಾನೆ. ಅದು ಯಾರಿಗಂದರೆ ಎಲ್ಲ ಮನೆ ಮಂದಿ, ಮಕ್ಕಳ ಹತ್ರನೂ ಎಲ್ಲರ ಹತ್ರನೂ ಕರೆಕ್ಟ್ ಮಾಡಬೇಕಪ್ಪ, ಸಂಧ್ಯಾವಂದನ ಮಾಡಬೇಕು, ಪೂಜೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮಾಡಿಸ್ತಾನೆ, ಎಲ್ಲ ಮಾಡಿಸ್ತಾನೆ. ಆದರೆ ಅವನು ದೇವರು ಬೇಕಾಗಿಲ್ಲ. ದೇವರು ಬೇಕಾಗಿಲ್ಲ ಅಂತೇಳಿದರೆ ಹೆಚ್ಚಲ್ಲ, ಸ್ವಲ್ಪ ಮಾಡ್ತಾನೆ. ಯಾಕಂದರೆ ಒಂದು ಮಾತು ಸ್ಪಷ್ಟ, ಇದನ್ನು ಆಚಾರ್ಯರು ಇಲ್ಲಿ ಮಾತ್ರ ಅಲ್ಲ 2-3 ಕಡೆ ಹೇಳ್ತಾರೆ. ಮೇಲಕ್ಕೆ ಏರಬೇಕು ಅಂತೇಳಿದರೆ ಅವನಲ್ಲಿ ವಿಷ್ಣುವಿನ ಭಕ್ತಿ ಬೇಕೇ ಬೇಕು. ವಿಷ್ಣುವಿನ ಭಕ್ತಿ ಇಲ್ಲದೆ, ಸ್ವಲ್ಪವೂ ಇಲ್ಲದೆ ಅವನು ಯಾವತ್ತಿಂದ ಯಾವತ್ತಿಗೂ ಮೇಲಕ್ಕೆ ಏರುವುದೇ ಇಲ್ಲ ಅಂತೇಳಿ, ಏರುವುದೇ ಇಲ್ಲ ಅವನ ಮೇಲೆ, ಕೆಳಕ್ಕೆ ಹೋಗುವನು. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದೇನೆಂದರೆ ಸ್ವಲ್ಪ ಭಕ್ತಿ ಉಳ್ಳವನು. ಅದು ಯಾವ ಭಕ್ತಿ ಅಂದರೆ ನಾವು ಹಿಂದೆ ಕೇಳಿದ್ವಲ್ವ, ತಾಮಸ ಭಕ್ತಿ, ರಾಜಸ ಭಕ್ತಿ, ಸಾತ್ವಿಕ ಭಕ್ತಿ, ನಿರ್ಗುಣ ಭಕ್ತಿ. ಅದರಲ್ಲಿ ರಾಜಸ ಭಕ್ತಿ ಉಳ್ಳವನು, ರಾಜಸ ಭಕ್ತಿ ಉಳ್ಳಂತಹ ವ್ಯಕ್ತಿಯು. ಇವನೇನು ಅಂದರೆ ಕೃಷ್ಣನ ಪೂಜೆ ಮಾಡ್ತಾನೆ, ದೇವರು ಪೂಜೆ ಮಾಡ್ತಾನೆ. ಯಾಕೋಸ್ಕರ ಅಂತೇಳಿದ್ರೆ ನಮ್ಗೆ ಕೇಳಿದ್ದು ಕೊಡ್ತಾನೆ, ದೇವ್ರು ಕೇಳಿದ್ದು ಕೊಡ್ತಾನೆ, ಅದಕ್ಕೋಸ್ಕರ ಸಿಕ್ತಾ. ಆಮೇಲೆ ಇಲ್ಲ, ಇಲ್ದಿರೆ ದಿನಾಗಲೂ ಮಾಡೋದು ಎಷ್ಟು ಅಂದರೆ ನಮ್ಮಲ್ಲಿದೆಯಲ್ಲ, ಎಷ್ಟು ಬೇಕೋ ಅಷ್ಟೇ ಮಾಡಬೇಕು, 10 ಕಟ್ಲೆ, ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ದೇವರದ್ದು ಏನಿದ್ರೆ ಅಷ್ಟೇ, ಅದಕ್ಕಿಂತ ಹೆಚ್ಚು ಮಾಡಬಾರ್ದು. ಯಾಕಂದರೆ ನನಗೆ ಯಾರೋ ಒಬ್ರು ಹೇಳಿದ್ದಿರೋದು ನೋಡಿ, ನಾನು ದೇವ್ರು ಹತ್ಕೊಳ್ಳಲ್ಲ, ದೇವರನ್ನು ಹೆಚ್ಚು ಹಚ್ಕೊಳ್ಳಲ್ಲ. ಯಾಕಂದರೆ ಹೆಚ್ಚು ಹತ್ಕೊಂಡ್ರೆ ತಲೆ ಮೇಲೆ ಬಂದು ಕೂತು ಬಿಡ್ತಾನೆ ಅವನು. ಅವ್ರು ಹೇಳಿದ ಮಾತು ನಾನು ಹೇಳಿ ಕರೆಕ್ಟಾ ಅಂತ ಕೇಳಿದ್ರು, ಕರೆಕ್ಟ್ ಅಂತ ಹೇಳಿ. ಯಾಕಂತ ಹೇಳಿದರೆ ಇನ್ನೇನು ಹೇಳೋದು ಅವರಿಗೆ, ಅಂದರೆ ಈ ರೀತಿ ತಿಳ್ಕೊಂಡ ಮಂದಿ ಇವರು. ಮಾಡೋದಿಲ್ಲ, ಮಾಡ್ತಾರಂತೆ, ಹೆಚ್ಚು ಮಾಡಿದರೆ ದೇವ್ರ ತಲೆ ಮೇಲೆ ಬಂದು ಕೂರ್ತಾರಂತೆ. ಈ ರೀತಿ ಇರುವಂಥವ್ರು ಅಂದರೆ ಇವರೆಲ್ಲ ರಾಜಸ ಭಕ್ತರು. ಈ ರೀತಿ ರಾಜಸ ಭಕ್ತಿಯನ್ನು ಮಾಡ್ತಾ ಇವರು ಶ್ರಾದ್ದ ಮುಂತಾದವುಗಳನ್ನು ಮಾಡ್ತಾರೆ. ಪಿತೃಗಳ ಆರಾಧನೆಯನ್ನು ಕ್ರಮ ಪ್ರಕಾರವಾಗಿ ಮಾಡ್ತಾರೆ, ತಪ್ಪದೆ ಮಾಡ್ತಾರೆ ಪಿತೃಗಳ ಆರಾಧನೆಯನ್ನು. ಅದು ಕುತಪ ಕಾಲದಲ್ಲಿಯೇ ಹೇಗೆ ಶಾಸ್ತ್ರದಲ್ಲಿ ಹೇಳಿದಾರೋ ಹಾಗೆ ಮಾಡ್ತಾರೆ, ಎಲ್ಲ ಸರಿಯೇ. ಅದಕ್ಕೆ ಹೇಳ್ತಾರೆ ಯಜತೆ ಕೃತುಭಿರ್ ದೇವಾನ್, ದೇವತೆಗಳನ್ನು ಅಷ್ಟೇ ಯಜ್ಞ ಯಾಗಾದಿಗಳನ್ನು ಕ್ರಮ ಪ್ರಕಾರ ಮಾಡ್ತಾರೆ, ಯಾವುದನ್ನು ಬಿಡುವುದಿಲ್ಲ. ಆದರೆ ದೇವರಲ್ಲೊಂದು ಭಕ್ತಿ ಇಲ್ಲ, ಇರೋದಿಷ್ಟೇ ಅಲ್ಪ ಸ್ವಲ್ಪ ಭಕ್ತಿ. ಇಂಥವ್ರು ಏನಾಗ್ತಾರೆ ಅಂತೇಳಿದ್ರೆ ಮರಣಾನಂತರ, ಅಂದರೆ ಇವರ ಮರಣ ಎಲ್ಲಿಂದ ಆಗುತ್ತೆ ಅಂತೇಳಿದರೆ ಎಡಮೂಗಿನಿಂದ ಆಗುತ್ತೆ. ನೋಡಿ, ವಾಸ್ತವಿಕವಾಗಿ 2 ಇಡ ಪಿಂಗಳ ಸುಷುಮ್ನ ಅಂತ 3 ನಾಡಿ.
ಇದು ಪುಣ್ಯಾತ್ಮರು ಹೋಗಲಿಕ್ಕೆ ಇರುವ ನಾಡಿ. ಅಂದರೆ ಹೀಗೆ ಬಂದಿರುವ ನಾಡಿ ಇದು. ಹೀಗೆ ಬಂದಿದೆ. ಅದರಲ್ಲಿ ಎಡಕ್ಕೆ ಹೋಗಿರುವ ನಾಡಿ, ಅದೇ ಇಡಾನಾಡಿ. ಆ ಇಡಾನಾಡಿಯಿಂದ ಇವರ ಪ್ರಾಣ ಹೋಗುತ್ತೆ. ಹೋಗಿ ಅವರು ಯಾವ ಧೂಮಾದಿ ಮಾರ್ಗ ಅಂತ ಹೇಳ್ತಾರೆ. ಅಂದರೆ ಕೆಲವು ದೇವತೆಗಳಿದ್ದಾರೆ. ಯಾವುದಂದರೆ ರಾತ್ರಿಗೆ ಅಭಿಮಾನಿ ದೇವತೆ, ಹೊಗೆಗೆ ಅಭಿಮಾನಿ ದೇವತೆ, ಕೃಷ್ಣ ಪಕ್ಷಕ್ಕೆ ಅಭಿಮಾನಿ ದೇವತೆ, ದಕ್ಷಿಣಾಯನಕ್ಕೆ ಅಭಿಮಾನಿ ದೇವತೆ. ಆ ದೇವತೆಗಳ ಲೋಕಕ್ಕೆ ಹೋಗ್ತಾರಂತೆ ಇವರೆಲ್ಲ. ಹೋಗಿ ಅಲ್ಲಿಂದ ಚಂದ್ರಲೋಕ ಅಂದರೆ ಸ್ವರ್ಗದೇ ಒಂದು ಭಾಗ, ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಇವರು ಇಲ್ಲೇನು ಪುಣ್ಯ ಮಾಡಿರ್ತಾರೆ, ಪುಣ್ಯಕ್ಕನುಗುಣವಾಗಿ ಅಲ್ಲಿ ಕೆಲವು ವರ್ಷ ಇರ್ತಾರೆ. ಪುಣ್ಯ ಮುಗಿದ ಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಮತ್ತೆ ಇಲ್ಲಿ ಮರಳಿ ಬರ್ತಾರೆ. ಇವರು ಯಾವ ಲೋಕಕ್ಕೆ ಹೋಗ್ತಾರೆ ಅಂದರೆ ಸ್ವರ್ಗಕ್ಕೆ ಹೋಗೋರು ಇಂಥವ್ರು. ಅಂದರೆ ಭೂಹು ಭುವಃ ಸ್ವಹ, ಸ್ವರ್ಗಲೋಕ, ಅಲ್ಲಿವರೆಗೆ ಹೋಗ್ತಾರೆ ಇವರು. ಯಾರು ಪುಣ್ಯವೇ ಮಾಡಿಲ್ಲ ಅಂದರೆ ದೇವರಲ್ಲಿ ಭಕ್ತಿಯೇ ಇಲ್ಲ, ಅವರು ಸ್ವರ್ಗಲೋಕಕ್ಕೂ ಹೋಗಲ್ಲ. ಅಲ್ರಿ, ಇವಾಗ ದೇವರಲ್ಲಿ ಭಕ್ತಿ ಇಲ್ದಿದ್ರೇನು? ಪಾಪ ಅವರು ದಾನ ಧರ್ಮ ಎಲ್ಲ ಮಾಡಿದ್ದಾರೆ, ತುಂಬ ದಾನ ಧರ್ಮ ಮಾಡಿದ್ದಾರೆ. ಇವಾಗ ತುಂಬ ಜನರಿಗೆ ಊಟ ಹಾಕಿದ್ದಾರೆ. ಏನು ಅವ್ರನ್ನ ಹೆಸರು ಸಮೇತ ಇಷ್ಟಪಡಲ್ಲ, ಏನನ್ನು ಇಷ್ಟಪಡಲ್ಲ. ತುಂಬ ಜನರಿಗೆ ಸಹಾಯ ಮಾಡ್ತಾರೆ. ಅವರೇನು ಮೇಲಕ್ಕೆ ಹೋಗಲ್ವಾ? ನೀವು ದೇವರಲ್ಲಿ ಭಕ್ತಿ ಇಲ್ಲ ಅಂದರೆ ಹೋಗುವುದೇ ಇಲ್ಲ ಅಂತ ನೀವು ಇಷ್ಟು ಖಡಕ್ಕಾಗಿ ಹೇಳ್ತಾ ಇದ್ದೀರಲ್ವಾ, ಅವ್ರು ಹೋಗೋದಿಲ್ವಾ ಅಂತ ಹೇಳಿದರೆ ಹೋಗ್ತಾರೆ. ಎಲ್ಲಿ ಅಂತ ಹೇಳಿದರೆ ಸ್ವರ್ಗದ ಕೆಳಗೆ ಒಂದಿದೆ, ಸಾಂಕಲ್ಪಿಕ ಸ್ವರ್ಗ ಅಂತ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಕೆಲವು ದಿನ ಇರ್ತಾರೆ ಅಷ್ಟೇ. ಆಮೇಲೆ ನರಕಕ್ಕೆ ಹೋಗ್ತಾರೆ. ದೇವರನ್ನು ಆಶ್ರಯಿಸಿದವನು ಅವನಿಗೇನು ಮಾಡಿದರೂ ಕೂಡ ನರಕಕ್ಕೆ ಹೋಗ್ತಾನೆ. ಯಾಕೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇಷ್ಟು ನೀವು ಖಡಕ್ಕಾಗಿ ಯಾಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ, ಇಲ್ಲಿ ಬಂದ ಮೇಲೆ ನಾನು ಯಾರಿಂದಾಗಿ ಹುಟ್ಟಿರೋದು, ಯಾರಿಂದಾಗಿ ಬದುಕಿರೋದು, ಯಾರಿಂದಾಗಿ ತಿಂತಾ ಇರೋದು. ಅದೇ ಒಂದು ವಚನ ಸಾಹಿತ್ಯದಲ್ಲಿ ಒಂದು ಮಾತು ಬರ್ತದೆ, ತುಂಬ ಚೆಂದ ಆಗೋದು. ಗಾಳಿ ನಿಂದ, ನೀರು ನಿಂದ, ಮಣ್ಣು ನಿಂದ, ಯಾವುದು ನಿಂದಲ್ಲ. ಈ ರೀತಿ ನಿನ್ನದಲ್ಲದ್ದನ್ನು ಸೇವಿಸ್ತಾ ಯಾರದನ್ನು ಕೊಡ್ತಾ ಇದ್ದಾನೆ ಅವನದ್ದು ನೆನಪು ಕೂಡ ಮಾಡಿಕೊಳ್ಳದೆ ಇದ್ರೆ ಅವನನ್ನು ಪಾಪಿ ಅಂತ ಕರೀತಾರೆ. ಹೊರಗಿಂದ ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳೋದು ಮುಖ್ಯ ಅಲ್ಲ, ಯಾರಿಗೆ ಕೊಡಬೇಕು ಅವನಿಗೆ ಕೊಡ್ತಾ ಇಲ್ವಲ್ಲ. ಇದು ಹೇಗಂತ ಹೇಳಿದ್ರೆ, ಊರಿಗಿಡಿ ಕೊಡ್ತಾ ಇದ್ದಾನೆ, ಆದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಮಾತ್ರ ಕೊಡ್ತಾ ಇಲ್ಲ, ಕಟ್ಟಬೇಕಾದ ಟ್ಯಾಕ್ಸ್ ಅನ್ನೊಂದು ಕಟ್ತಾ ಇಲ್ಲ. ಆದರೆ ಇಲ್ಲಿ ಹೊರಗಿನಿಂದ ಬೇಕಾದಷ್ಟು ಜನಕ್ಕೆ ದಾನ ಮಾಡ್ತಾನೆ, ಧರ್ಮ ಮಾಡ್ತಾನೆ, ಬಿಡ್ತಾನೆ ಗೌರ್ಮೆಂಟ್ ಅವರು. ಇಲ್ಲಪ್ಪ, ತುಂಬ ಜನರಿಗೆ ದಾನ ಧರ್ಮ ಮಾಡ್ತಾ ಇದ್ದಾನೆ, ಟ್ಯಾಕ್ಸ್ ಕಟ್ದಿದ್ರು ತೊಂದರೆ ಇಲ್ಲ, 4 ವರ್ಷ ಟ್ಯಾಕ್ಸ್ ಕಟ್ದಿದ್ರು ಬಿಟ್ಬಿಡೋಣ, ಬಿಡ್ತಾರ? ಹೇಳ್ಕೊಂಡು ಹೋಗ್ತಾರ ಇಲ್ವೋ? ಹಾಗೇನೇ ಇಲ್ಲಿ ಭಗವಂತನಿಗೆ ಕೊಡಬೇಕಾದದ್ದನ್ನು ಕೊಡಲೇಬೇಕು. ಕೊಡದೇ ಇದ್ದರೆ ಅವನು ಪಾಪಿಯೇ. ಕಡೆಗೆ ಏನು ಬೇಡ, ದೇವರ ನೆನಪಾದರೂ ಮಾಡ್ಕೊಳ್ಬೇಕು. ಮಾಡ್ಕೊಳ್ದೇ ಇದ್ರೆ ಅವನು ಪಾಪಿಯವನು. ಅದಕ್ಕೋಸ್ಕರ ಯಾರು ನಾಸ್ತಿಕನಾಗ್ತಾನೆ ಅವನಿಗೆ ದಾನ ಮಾಡಲಿ, ಧರ್ಮ ಮಾಡಲಿ, ಎಷ್ಟು ಬೇಕಾದರೂ ಮಾಡಲಿ, ಪಾಪಿಯೇ ಅವನು. ಇದು ಮಧ್ವಾಚಾರ್ಯರು ಸ್ಪಷ್ಟವಾಗಿ ಹೇಳಿದ ಮಾತು ನೋಡಿ. ಇಷ್ಟು ಖಡಕ್ಕಾಗಿ ಯಾರೂ ಹೇಳಿಲ್ಲ, ಯಾಕಂದರೆ ಅದರ ಹಿಂದೆ ಇಷ್ಟು ಅರ್ಥ ಕೂತಿದೆ. ಅದಕ್ಕೋಸ್ಕರ ಅಂಥವ್ರ ಕತೆ ಬಿಡಿ. ಆದರೆ ಇದೇನೆಂದ್ರೆ ಸ್ವಲ್ಪ ದೇವರ ನೆನಪಿದೆ, ದೇವರಲ್ಲಿ ಸ್ವಲ್ಪ ಅದೇ ರಾಜಸ ಭಕ್ತಿ, ಅಂಥವನು ಈ ರೀತಿ ಆಗ್ತಾನೆ. ಆದರೆ ಇದೆಲ್ಲ ಪರ್ಮನೆಂಟ್ ಅಲ್ಲ ಅಂತ ಹೇಳ್ತಾನೆ. ಪರ್ಮನೆಂಟ್ ಅಲ್ಲ. ಒಂದು ಪ್ರಳಯ ಬರ್ತದೆ, ಚತುರ್ಮುಖನಿಗೊಂದು ಹಗಲಾಗುತ್ತೆ, ಹಗಲು ಮುಗಿದು ರಾತ್ರಿ ಆಗುತ್ತೆ. ಅವಾಗೇನೆಂದರೆ ಭಗವಂತ ನಾರಾಯಣ ತಾನು ಶೇಷ ಮೇಲೆ ಮಲ್ಕೊಂಡ್ಬಿಡ್ತಾನಂತೆ. ಶೇಷನ ಮೇಲೆ ಮಲಗಿದಾಗ ಎಲ್ಲ ಕಡೆ ಪ್ರಳಯ ಆದಾಗ ಈ ಸ್ವರ್ಗಲೋಕಗಳೆಲ್ಲ ಕೊಚ್ಚಿ ಹೋಗ್ತದೆ. ಇಲ್ಲ ಮತ್ತೆ ಅದಕ್ಕೆ ಇದೆಲ್ಲ ಪರ್ಮನೆಂಟ್ ಆದದಲ್ಲ. ಇನ್ನು ಕೆಲವರು ಏನಂದರೆ, ಯೇ ಸ್ವಧರ್ಮನ್ನ ದುಹ್ಯಂತಿ ಧೀರಾ ಕಾಮಾರ್ಥ ಹೇತವೇ ನಿಸ್ಸಂಗ ನಸ್ತ ಕರ್ಮಾಣ ಪ್ರಶಾಂತ ಶುದ್ಧ ಚೇತಸಃ. ಇನ್ನು ಕೆಲವರೇನೆಂದರೆ ತಾವು ಧರ್ಮಾಚರಣೆಯನ್ನು ಮಾಡ್ತಾರೆ, ತಮ್ಮ ಸ್ವಧರ್ಮಾಚರಣೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ತ್ರೀ, ಪುರುಷ ಎಲ್ಲರೂ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳಲ್ಲ. ಮತ್ತೇನಂತ ಹೇಳಿದರೆ ಶ್ರೀಹರಿಪ್ರಿಯತಾಂ, ದೇವರಿಗೆ ಖುಷಿಯಾಗಲಿ, ದೇವರಿಗೆ ಖುಷಿಯಾಗಲಿ, ಇಷ್ಟೇ ಅವರ ಮನಸ್ಸಿನಲ್ಲಿರೋದು. ಇಷ್ಟೇ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ನೋಡಿ, ಇದೇ ಜೀವನದ ಗುರಿ. ದೇವರನ್ನು ಖುಷಿಗೊಳಿಸೋಣ, ದೇವರನ್ನು ಖುಷಿಗೊಳಿಸೋಣ, ದೇವರಿಗೆ ಖುಷಿಯಾಗಬೇಕು. ಇವಾಗ ಈ ಭಾಗವತ ಹೇಳಿದ್ವು, ಭಾಗವತ ಕೇಳಿದ್ವು, ಯಾವುದಕ್ಕೋಸ್ಕರ ಅಂತ ಹೇಳಿದರೆ, ಕೇಳಿದ್ರಿಂದ ನಿಮಗೆ ಖುಷಿಯಾಗತ್ತೆ ಅಂತ ನಾನು ಮಾಡೋದಲ್ಲ, ನನಗೆ ಖುಷಿಯಾಗತ್ತೆ ಅಂತ ನೀವು ಕೇಳೋದಲ್ಲ, ಅಥವಾ ಪಾಪ ಯಜಮಾನರು ಕರೆದು ಬಿಟ್ಟಿದ್ದಾರೆ ಅವ್ರಿಗೆ ಖುಷಿಯಾಗಲಿಂದ ಬಂದಿದ್ದೇವೆ, ಇದು ಅಲ್ಲ. ಮತ್ತು ದೇವ್ರಿಗೆ ಖುಷಿಯಾಗಲಿ, ಆ ಭಗವಂತನಿಗೆ ಖುಷಿಯಾಗಲಿ. ನೋಡಿ, ಅವಾಗ ಸಾರ್ಥಕ.
ಈ ರೀತಿ ನಾವು ಆ ಉದ್ದೇಶವನ್ನಿಟ್ಟುಕೊಂಡು ಆ ರೀತಿ ಮಾಡುವಂಥವರು. ನಿಸ್ಸಂಗಾಹ, ಅಟ್ಯಾಚ್ಮೆಂಟ್ ಬಿಟ್ಟವರು. ಮತ್ತು ಉಪಯೋಗ ಇಲ್ಲದ ಕರ್ಮ ಮಾಡದವರು. ಯಾವುದೇ ನಾವು ಕೆಲಸ ಮಾಡಬೇಕಾದ್ರೆ ಇದರಿಂದ ಏನು ಪ್ರಯೋಜನ ಇದೆ ಮೊದಲು ನೋಡ್ಕೊಳ್ಬೇಕು. ಪ್ರಯೋಜನ ಇದೆಯಾ, ಮಾಡೋಣ. ಪ್ರಯೋಜನ ಇಲ್ವಾ, ವ್ಯರ್ಥವಾದ ಕರ್ಮ ಮಾಡಲಿಕ್ಕೆ ಹೋಗಬಾರ್ದು. ಆ ರೀತಿ ಮಾಡುವಂಥವರು ಯಾವತ್ತೂ ಒಳಗಿನಿಂದ ಪ್ರಶಾಂತವಾಗಿರುವವರು, ಮನಸ್ಸು ಶುದ್ಧವಾಗಿರುವವರು. ಅಂದರೆ ನೆಗೆಟಿವ್ ತುಂಬ ಕಮ್ಮಿ, ಪಾಸಿಟಿವೇ ಬರ್ತಾ ಇದೆ. ಮನಸ್ಸು ಶುದ್ಧವಾಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಆ ಮನಸ್ಸಿನಿಂದ ಹೆಚ್ಚು ಪಾಸಿಟಿವ್ ಥಾಟ್ಸ್ ಬರ್ತಾ ಇರಬೇಕು, ನೆಗೆಟಿವ್ ಕಮ್ಮಿ ಆಗ್ತಾ ಇರಬೇಕು. ಅಂಥವರು ನಿವೃತ್ತ ಧರ್ಮ ನಿರತ, ನಿವೃತ್ತಿ ಧರ್ಮ ನಿರತ, ನಿರ್ಮಮ ನಿರಹಂಕೃತ, ಸ್ವಧರ್ಮಾಖ್ಯೇನ ಸತ್ವೇನ ಪರಿಶುದ್ಧೇನ ಚೇತಸ. ಇಂತಹ ವ್ಯಕ್ತಿಗಳು ನಿವೃತ್ತ ಧರ್ಮವನ್ನು ಸೇವಿಸ್ತಾ, ಎರಡು ಧರ್ಮ, ಪ್ರವೃತ್ತ ಧರ್ಮ, ನಿವೃತ್ತ ಧರ್ಮ ಅಂತ. ಯಾವ ನಮ್ಮ ಧರ್ಮಾಚರಣೆ ಮತ್ತೆ ಮತ್ತೆ ಇಲ್ಲಿ ನಮ್ಮನ್ನು ಹುಟ್ಟಿಸ್ತದೆ, ಸಾಯಿಸ್ತದೆ, ಅದು ಪ್ರವೃತ್ತ ಧರ್ಮ. ಅದೇ ಆಸೆಪೂರ್ವಕವಾದ ಕರ್ಮ. ಅದೇ ನಾವಿವಾಗ ಹೇಳ್ತೇವಲ್ವ, ಅಯ್ಯೋ ಇದನ್ನು ಮಾಡಿದರೆ ಏನಾಗುತ್ತೆ, ಇದನ್ನು ಮಾಡೋದ್ರಿಂದ ನನಗೆ ಇವರೇ 7 ಜನ್ಮ ಗಂಡಾಗಿ ಸಿಗ್ತಾರೆ. ಅಂದರೆ ಇನ್ನು 7 ಜನ್ಮ ನಾನು ಹುಟ್ಟಬೇಕು ಅಂತ ಬಯಸ್ದಾಗಾಯ್ತಲ್ವ. ಅಂದರೆ ನೀವು ಏನು ಬಯಸ್ತಾ ಇದ್ದೀರಿ, ಇನ್ನೂ 7 ಜನ್ಮ ಹುಟ್ಟಬೇಕು, ದೇವ್ರು ತಥಾಸ್ತು ಅಂತ ಹೇಳ್ತಾನೆ ಅಷ್ಟೆ. ಪುಟ್ಟಿಸಲೇ ಬೇಡ ಎನ್ನ ಅಂತ ಹೇಳೋದು, ಅಯ್ಯೋ 7 ಜನ್ಮಕ್ಕೆ ಇವರೇ ಸಿಗಲಿ ಅಂತ ಹೇಳೋದು. ನೋಡಿ, ಇದೇನು ಅಂತ ಹೇಳಿದ್ರೆ ಇದು ಪ್ರವೃತ್ತ ಕರ್ಮ. ಯಾಕೆ ಅಂತ ಹೇಳಿದರೆ ಇಲ್ಲಿ ನೀವು ಬಯಸ್ತಾ ಇದ್ದೀರಿ, ಇದನ್ನು ಮಾಡಿದರೆ ನನಗೆ ತುಂಬ ದುಡ್ಡು ಸಿಗತ್ತೆ. ಯಾವಾಗ ಸಿಗತ್ತೆ ಗೊತ್ತಿಲ್ಲ, ಅಂದರೆ ಮುಂದಿನ ಜನ್ಮದಲ್ಲಿ, ಯಾವುದೊಂದು ಜನ್ಮದಲ್ಲಿ. ಅಂದರೆ ಇನ್ನು ದುಡ್ಡು ಸಿಗಲಿಕ್ಕೋಸ್ಕರ ನೀವು ಹುಟ್ಟು ಬರಬೇಕು. ಇವೆಲ್ಲ ಪ್ರವೃತ್ತಿ ಧರ್ಮ. ನಿವೃತ್ತಿ ಧರ್ಮ ಅಂತ ಹೇಳಿದರೆ ಇದು ಯಾವುದನ್ನು ಬಯಸದೆ ಕೇವಲ ದೇವರ ಪ್ರೀತಿಗೋಸ್ಕರ ಮಾಡುವಂಥದ್ದು. ದೇವರಿಗೆ ಖುಷಿಯಾದರೆ ಸಾಕು, ದೇವರಿಗೆ ಖುಷಿಯಾದರೆ ಸಾಕು, ಅಷ್ಟೇ ನನ್ನ ಧರ್ಮಾಚರಣೆಯನ್ನು ಮಾಡುವುದು. ಅಂದರೆ ಇಟ್ ಈಸ್ ಮೈ ಡ್ಯೂಟಿ. ಭಾಗವತ ಹೇಳ್ತಾ ಇದ್ದಾನೆ, ನನ್ನ ಡ್ಯೂಟಿ ಇದು, ಬ್ರಾಹ್ಮಣನಾದಮೇಲೆ ನನ್ನ ಡ್ಯೂಟಿ, ಇದರಿಂದ ದೇವರಿಗೆ ಖುಷಿಯಾದರೆ ಸರಿ, ಅಷ್ಟೆ, ಇಷ್ಟೇ. ಅದಕ್ಕಿಂತ ಹೆಚ್ಚು ಏನನ್ನು ಬಯಸಲಿಕ್ಕೆ ಹೋಗಬಾರ್ದು. ನೀವು ಕೂಡ ಭಾಗವತ ಕೇಳ್ತಾ ಇದ್ದೇವೆ, ಯಾಕಂತ ಹೇಳಿದ್ರೆ ನಮ್ಮ ಕರ್ತವ್ಯ ಇದು. ಆ ರೀತಿ ಕೇಳ್ತಾ ಇರೋದು, ಖುಷಿಯಿಂದ ಕೇಳ್ತಾ ಇರೋದು, ಇದರಿಂದ ದೇವರಿಗೆ ತೃಪ್ತಿಯಾಗಲಿ. ನೋಡಿ, ಇಷ್ಟೇ. ಈ ರೀತಿ ಯಾರು ಇರ್ತಾರೆ, ನಿರ್ಮಮಾಹ ನಿರಹಂಕೃತಾಹ, ಅಹಂಕಾರ ಮಮಕಾರವನ್ನು ತೊರೆದವರು, ಅಂಥ ವ್ಯಕ್ತಿಗಳು ಮನಸ್ಸನ್ನು ಶುದ್ಧ ಮಾಡಿಕೊಳ್ತಾರೆ. ಇದು ಬಹಳ ಮುಖ್ಯ. ಮನಸ್ಸು ಶುದ್ಧವಾಯಿತು. ಶುದ್ಧವಾದಾಗ ಅವರು ಪ್ರಾಣ ತ್ಯಾಗ ಮಾಡಬೇಕಾದರೆ ಮನಸ್ಸು ಶುದ್ಧವಾಗಿ ಇರ್ತದೆ. ಅವರು ಪ್ರಾಣವನ್ನು ಪಿಂಗಳಾ ನಾಡಿಯಿಂದ ಬಿಡ್ತಾರೆ. ಅಂದರೆ ಬಲಗಡೆ ಇರುವ ನಾಡಿ, ಪಿಂಗಳಾ ನಾಡಿ, ಅದರಿಂದ ಅವರ ಪ್ರಾಣ ಉತ್ಕ್ರಮಣ ಆಗುತ್ತದೆ. ಇಂಥ ವ್ಯಕ್ತಿಗಳು ತಾವು ಅರ್ಚಿರಾದಿ ಮಾರ್ಗ ಅಂತ ಹೇಳ್ತಾರೆ. ಅರ್ಚಿರಾದಿ ಮಾರ್ಗ ಅಂತ ಹೇಳಿದರೆ ಹಗಲಿನ ಅಭಿಮಾನ ದೇವತೆ, ಅದೇ ರೀತಿ ಬೆಂಕಿಯ ಅಭಿಮಾನ ದೇವತೆ, ಶುಕ್ಲ ಪಕ್ಷದ ಅಭಿಮಾನ ದೇವತೆ, ಉತ್ತರಾಯಣದ ಅಭಿಮಾನ ದೇವತೆ. ಈ ದೇವತೆಗಳ ಮಾರ್ಗದಲ್ಲಿ ಹೋಗಿ, ಅದೇ ಸೂರ್ಯ ಮಾರ್ಗ ಅಂತ ಹೇಳ್ತಾರೆ. ಅಂದರೆ ಇದು ಬೆಳಕಿನ ಮಾರ್ಗ. ಆ ಮಾರ್ಗದಲ್ಲಿ ಹೋಗಿ ಅವರ ಮೇಲೆ ಈ ಸ್ವರ್ಗ ಏನಿದೆ, ಸ್ವರ್ಗಕ್ಕಿಂತ ಮೇಲಿನ ಲೋಕಗಳಲ್ಲಿ ಹೋಗಿ ಕೂರುತ್ತಾರೆ. ಅಂದರೆ ಮಹರ್ಲೋಕ, ಜನೋಲೋಕ, ತಪೋಲೋಕ, ಅಲ್ಲೆಲ್ಲ ಹೋಗಿ ಕೂರ್ತಾರೆ. ಇವರೆಲ್ಲ ಏನು ಅಂತ ಹೇಳಿದ್ರೆ ಇವರಿಗೊಂಥರ ಈ ಮೋಕ್ಷ ಅನ್ನೋ ಒಂದು ರಿಸರ್ವ್ಡ್, ಅವರೆಲ್ಲ ಹೋಗಿ ಕೂರ್ತಾರೆ. ಇನ್ನೊಬ್ಬರಿದ್ದಾರೆ, ಅದನ್ನು ಇಲ್ಲಿ ಭಾಗವತ ಇಲ್ಲಿ ಹೇಳೋಲ್ಲ, ಬೇರೆ ಕಡೆ ಹೇಳ್ತಾರೆ. ಅವರು ಯಾರು ಅಂತ ಹೇಳಿದರೆ ಇನ್ನೂ ಪರಿಪಕ್ವವಾದ. ಇದು ಇವರನ್ನು ಹೇಳ್ತಾ ಇರೋದು ಯಾರು ಅಂದರೆ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗಾಗಲೇ ದೇವರನ್ನು ಕಾಡಲಿಕ್ಕೆ ಒಂದು 70-80% ತಾವು ಪ್ರಯತ್ನ ಪಟ್ಟಾಗಿದೆ. ಅಂಥವ್ರ ಕಥೆ ಹೇಳ್ತಾ ಇರೋದು. ಈಗಾಗಲೇ ದೇವರನ್ನು ಕಂಡವರು ಅಂಥ ವ್ಯಕ್ತಿಗಳು. ಅವರು ಎಲ್ಲಿಗೆ ಹೇಗೆ ಪ್ರಾಣ ಬಿಡ್ತಾರೆ ಅಂತ ಹೇಳಿದ್ರೆ ಮಧ್ಯದ ಸುಷುಮ್ನಾ ನಾಡಿಯಲ್ಲಿ. ಅವರ ಪ್ರಾಣ ಹೋಗುವುದು ಮಧ್ಯದ ಸುಷುಮ್ನಾ ನಾಡಿ. ಅದೆಲ್ಲಿ ಅಂದರೆ ನಡುನೆತ್ತಿ. ಆ ನಡುನೆತ್ತಿಯಿಂದ ಪ್ರಾಣ ಹೋಗ್ತದೆ. ಅವರು ಎಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರದ್ದೊಂದು ಮಾರ್ಗ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಹುಣ್ಣಿಮೆಯ ಅಭಿಮಾನ ದೇವತೆ, ಅಭಿಜಿನ್ ಅದರ ಅಭಿಮಾನ ದೇವತೆ, ವಿಷುವ ಅಭಿಮಾನ ದೇವತೆ. ಅದರಿಂದ ಸೀದಾ ಹೋಗಿ ಅವರು ಸತ್ಯಲೋಕದಲ್ಲಿ ಕೂರ್ತಾರೆ, ಬ್ರಹ್ಮ ಕೂತಿರುವ ಲೋಕದಲ್ಲಿ, ಅಥವಾ ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಅಂದರೆ ವೈಕುಂಠ ಲೋಕ ಅಂದರೆ ವೈಕುಂಠ ಲೋಕದಲ್ಲಿ 2 ಭಾಗ ಇದೆ. ಒಂದು ಮುಕ್ತ ಭಾಗ ಅಂತ, ಇನ್ನೊಂದು ಅಮುಕ್ತ ಭಾಗ ಅಂತ, 2 ಇದೆ. ಅದರಲ್ಲಿ ಅಮುಕ್ತ ಭಾಗದಲ್ಲಿ ಇರ್ತಾರೆ. ಯಾವ ರೀತಿ? ಇವಾಗ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನದ ಒಳಗೋದ್ರ ಒಳಗೋಗಿ ಬಂದವು, ಎಲ್ಲಿ ಗರ್ಭಗುಡಿ ಒಳಗೋದ್ರ? ಇಲ್ಲ. ಮತ್ತು ಅದರಿಂದ ಹೊರಗೆ ಇದ್ದದ್ದು ಗರ್ಭಗುಡಿಗಿಂತ ಒಳಗೆ, ಅಲ್ಲೇ ಹೋಗಿ ಬಂದ್ವು ನಾವು ದೇವಸ್ಥಾನಕ್ಕೆ.
ಆದರೆ ದೇವಸ್ಥಾನಕ್ಕೆ ಹೋಗಿ ಬಂದು, ಅಲ್ಲಿ ದೇವಸ್ಥಾನದಲ್ಲಿದ್ರಾ? ಹೌದು, ದೇವಸ್ಥಾನದಲ್ಲಿದ್ದಿರಿ. ದೇವಸ್ಥಾನದಲ್ಲಿಂದ ಎಲ್ಲಿ? ಗರ್ಭಗುಡಿ ಒಳಗ? ಅಲ್ಲಲ್ಲ ಹೊರಗೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಒಳಭಾಗ ಹೊರಭಾಗ ಎರಡಿದೆಯಲ್ವ. ಅಲ್ಲಿದ್ರೂ ದೇವಸ್ಥಾನದಲ್ಲಿರುವುದು ಅಂತಲೇ ಹೇಳುತ್ತಾನೆ, ಗರ್ಭಗುಡಿ ಬಿಟ್ಟು. ಹಾಗೇನು ವೈಕುಂಠದಲ್ಲಿ ಗರ್ಭಗುಡಿ ಆಗಿರುವಂಥದ್ದು ಒಂದಿದೆ, ಅದು 7ನೇ ಬಾಗಿಲೆ ದಾಟಿ ಒಳಗೆ. ಹೊರಗೆ ಇರುವಂಥದ್ದು ಹೊರಗಿದ್ದ ಅಲ್ಲಿ ಹೋಗಿರ್ತಾರೆ, ಅಲ್ಲಿರ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಇಲ್ಲಿ ಈ ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಆಗುವ ತನಕ. ಈ ಚತುರ್ಮುಖ ಬ್ರಹ್ಮನಿಗೆ 100 ವರ್ಷ ಆಗಬೇಕು. ಯಾವಾಗತ್ತೆ ಅಂತೇಳಿದರೆ, ಇನ್ನೂ 51ನೇ ವರ್ಷದ ಮೊದಲನೇ ದಿನ ನಡೀತಾ ಇದೆ ಅಷ್ಟೆ. ಚತುರ್ಮುಖನಿಗೆ 51ನೇ ವರ್ಷದ ಮೊದಲನೇ ದಿನ, ಅದಕ್ಕೆ ದ್ವಿತೀಯ ಪರಾರ್ಧೆ ಅಂತ ಕರೀತೇವೆ. ಮೊದಲನೇ ಹಗಲು ನಡೀತಾ ಇದೆ. ಇನ್ನೂ 1 ವರ್ಷದಲ್ಲಿ 1 ತಿಂಗಳು ಆಗಿಲ್ಲ, ಮೊದಲನೇ ಹಗಲು ನಡೀತಾ ಇದೆ ಅಷ್ಟೇ. ಈ ರೀತಿ 50 ವರ್ಷ ಕಂಪ್ಲೀಟ್ ಆಗಬೇಕು, ಇನ್ನು 50 ವರ್ಷ 100 ವರ್ಷ ಆಗಬೇಕು. ಆವಾಗೊಂದು ಪ್ರಳಯ ಬರ್ತದೆ, ಮಹಾಪ್ರಳಯ. ಏನೂ ಇಲ್ಲ ಅಂದರೆ ಏನೂ ಇಲ್ಲ, ಎಲ್ಲವೂ ನಾಶ ಆಗ್ತದೆ. ಆಗ ಚತುರ್ಮುಖ ಬ್ರಹ್ಮದೇವರು ತಾವು ಭಗವಂತನ ಬಳಿಗೆ ಹೋಗ್ತಾರೆ. ಹೇಗೆ ಹೋಗ್ತಾರೆ ಅಂತ ಹೇಳಿದರೆ, ಯಾರ್ಯಾರು ಮುಕ್ತಿಗೆ ಬರುವವರು ಎಲ್ಲ, ಅಂದರೆ ವೇಟಿಂಗ್ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಹಾಗೂ ಅಮುಕ್ತ ವೈಕುಂಠ, ಇಲ್ಲೆಲ್ಲ ಕೂತಿದ್ದಾರೆ ಜೀವರು. ಕಾಯ್ತಾ ಇರ್ತಾರೆ, ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಯಾಕಂದರೆ ಇವಾಗ ಗರ್ಭಗುಡಿ ಒಳಗೆ ಹೋಗಬೇಕು. ಗರ್ಭಗುಡಿ ಒಳಗೆ ಹೋಗಲಿಕ್ಕೆ ಈಗಾಗಲೇ ರೈಟ್ ಸಿಕ್ಕಾಗಿದೆ, ಪರ್ಮಿಷನ್ ಸಿಕ್ಕಾಗಿದೆ. ಆದರೆ ಹೋಗಬೇಕು ಅಂತ ಹೇಳಿದ್ರೆ ಪೂಜೆಯವರು ಬರಬೇಕು. ಪೂಜೆಯವರು ಬಂದು ಬಾಗಿಲು ತೆಗೆದ್ರೆ ಮತ್ತೆ ಒಳಗೋಗು. ಅಲ್ಲಿ ತನಕ ಎಲ್ಲ ಹೊರಗೆ ಕಾಯ್ತಾ ಇರ್ತಾರೆ, ಯಾವಾಗ ಬರ್ತಾರೆ ಅರ್ಚಕರು, ಯಾವಾಗ ಬರ್ತಾರೆ ಪೂಜೆ ತೆಗಿತಾರೆ. ಹಾಗೆ ಆ ಭಗವಂತನ ಪ್ರಧಾನ ಅರ್ಚಕರು ಯಾರು ಅಂದರೆ ಬ್ರಹ್ಮದೇವರು. ಅವರು ಹೊರಡಬೇಕು. ಅವರೊಟ್ಟಿಗೆ ಉಳಿದವರೆಲ್ಲರೂ ಯಾರ್ಯಾರು ಮುಕ್ತಿಗೆ ಹೋಗ್ತಾರೆ ಅಂದರೆ ಅಲ್ಲಿಯ ತನಕ, ಅಂದರೆ ಈ ಬ್ರಹ್ಮಾಂಡ ಡೆಸ್ಟ್ರಾಯ್ ಆಗುವ ತನಕ, ಅಂದರೆ ಇನ್ನು ಈ ಬ್ರಹ್ಮಾಂಡಕ್ಕೆ ಎಷ್ಟು ಆಯುಷ್ಯ ಇದೆ ಅಂದರೆ 50 ವರ್ಷ ಆಯುಷ್ಯ ಇದೆ. ಆ 50 ವರ್ಷದಲ್ಲಿ ಯಾರ್ಯಾರು ಮುಕ್ತಿ ಪಡಿತಾರೆ ಅವರೆಲ್ಲರೂ ಕೂಡ ಅಲ್ಲಿರ್ತಾರೆ. ಅವರನ್ನು ಬ್ರಹ್ಮದೇವರು ತಾವು ಪ್ರಳಯ ಕಾಲದಲ್ಲಿ ಹೇಗಂತ ಹೇಳಿದ್ರೆ ತಮ್ಮೊಳಗೆ ಇಟ್ಕೊಳ್ತಾರೆ. ಪ್ರಳಯ ಅಂದರೆ ಹಾಗೆ, ಯಾರು ಅತ್ಯಂತ ಸಣ್ಣವರಿದ್ದಾನೆ, ಇವಾಗ ನಾವು ಮೋಕ್ಷಕ್ಕೆ ಹೋಗುವವರಲ್ಲಿ ಅತ್ಯಂತ ಕೆಳಗಿರುವುದು ಅಂತ ಹೇಳಿದ್ರೆ ಮರ, ಗಿಡ, ಬಳ್ಳಿ ಮುಂತಾದವು. ತಮಗಿಂತ ಮೇಲಿರುವ ಒಳಗೆ ಸೇರಿಕೊಳ್ತಾರೆ. ಅವರು ಅವರಿಗಿಂತ ಮೇಲಿರುವ ಒಳಗೆ ಸೇರಿಕೊಳ್ತಾರೆ. ಅವರು ಅವರಿಗಿಂತ ಮೇಲಿರುವ ಒಳಗೆ ಸೇರಿಕೊಳ್ತಾರೆ. ಹೀಗೆ ಒಬ್ಬರೊಳಗೆ ಒಬ್ಬರೊಳಗೆ ಸೇರಿಕೊಳ್ಳು ಅಂದರೆ ಐಕ್ಯ ಹೊಂದುವುದಲ್ಲ. ಯಾವ ರೀತಿ ಗರ್ಭದಲ್ಲಿ ಮಗು ಇರ್ತದಲ್ವ, ಆ ರೀತಿ ಗರ್ಭದಲ್ಲಿ ಮಗು ಇದೆ ಅಂತ ಹೇಳಿದ್ರೆ ಅಮ್ಮನ ಮಗುನೂ ಒಂದೇ ಅಲ್ಲ, ಬೇರೆ ಬೇರೆಯೇ. ಹಾಗೆ ಒಂದರೊಳಗೆ ಇದೇ ಲಯ, ಪರಲಯ. ಲಯ ಅಂದರೆ ಒಂದರೊಳಗೊಂದು ಸೇರ್ಕೊಂಡು ಹೋಗು. ಕಡೆಗೆ ಚತುರ್ಮುಖ ಬ್ರಹ್ಮದೇವರು ಅವರೆಲ್ಲರನ್ನು ತಾವು ಇಟ್ಟುಕೊಂಡು ತಾವು ಭಗವಂತನ ಉದರವನ್ನು ಪ್ರವೇಶ ಮಾಡ್ತಾರೆ. ಭಗವಂತನ ಉದರವನ್ನು, ಹೊಟ್ಟೆಯನ್ನು ಪ್ರವೇಶ ಮಾಡಿ ಇಲ್ಲಿ ಪ್ರಳಯ ಇರುವಷ್ಟು ಕಾಲವೂ ಕೂಡ ಆನಂದವಾಗಿ ಒಳಗಿರ್ತಾರೆ. ಹೇಗಂದರೆ ಧ್ಯಾನ ಮಾಡ್ತಾರೆ. ಉಳಿದವರೆಲ್ಲರೂ ಒಳಗಿದ್ದಾರಲ್ವ, ಅವರು ಧ್ಯಾನ ಮಾಡ್ತಾ ಆನಂದ ಪಡ್ತಾ ಇರ್ತಾರೆ. ಇನ್ನು ಸೃಷ್ಟಿ ಆಯಿತು. ಮತ್ತೆ ಭಗವಂತ ತಾನು ಮಲ್ಕೊಂಡ, ಆಮೇಲೆ ಎದ್ದ. ಆವಾಗ ಇನ್ನೊಂದು ಬ್ರಹ್ಮಾಂಡ ಬಂತು. ಇನ್ನೊಂದು ಬ್ರಹ್ಮಾಂಡ ಬಂದಾಗ ಇನ್ನೊಬ್ಬ ಚತುರ್ಮುಖ ಬ್ರಹ್ಮ ಬಂದ. ಆವಾಗ ಈ ಹಿಂದೆ ಇದ್ದ ಚತುರ್ಮುಖ ಬ್ರಹ್ಮದೇವರು ಏನು ಮಾಡ್ತಾರೆ ಅಂತೇಳಿದರೆ, ಆವಾಗ ಕೆಲವು ಲೋಕಗಳು, ಇವಾಗ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಭಗವಂತನ 3 ಮನೆ. ಆ 3 ಮನೆಯಲ್ಲಿ ನಾವು ಕೇಳಿದಾಗೆ ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಅಂತಿದೆ. ಅಂದರೆ ಗರ್ಭಗುಡಿಯ ಹೊರಗಿದ್ದಾಗೆ. ಈ ಗರ್ಭಗುಡಿ ಯಾವತ್ತೂ ಹೋಗಲ್ಲ, ನಾಶ ಆಗೋಲ್ಲ, ಇದ್ದೇ ಇರ್ತದೆ. ಹೊರಗಿಂದ ಪಾರ್ಟ್ ಏನಿದೆ ಅದು ಪ್ರಳಯದಲ್ಲಿ ಹೊರಟೋಗುತ್ತೆ, ಅಮುಕ್ತ ಭಾಗ ಹೊರಟೋಗುತ್ತೆ. ಆಮೇಲೆ ಮತ್ತೆ ಸೃಷ್ಟಿ ಆಗಬೇಕಾದ್ರೆ ಮತ್ತೆ ಅದರ ಕಟ್ಟಡ ಎಲ್ಲ ರಚನೆ ಆಗುತ್ತೆ. ಈ ಮುಕ್ತ ಭಾಗ ಏನಿದೆ ಅಂದರೆ ಗರ್ಭಗುಡಿ, ಅಲ್ಲೇನಿದೆ ಶ್ವೇತದ್ವೀಪ, ಅನಂತಾಸನ ಹಾಗೂ ವೈಕುಂಠ, ಈ ಮುಕ್ತ ಸ್ಥಾನಕ್ಕೆ ಇವರೆಲ್ಲರೂ ಬರ್ತಾರಂತೆ. ಚತುರ್ಮುಖ ಬ್ರಹ್ಮದೇವರು ಉಳಿದ ಎಲ್ಲ ತಮ್ಮೊಳಗೆ ಯಾರ್ಯಾರು ಇಟ್ಕೊಂಡಿದ್ದಾರೆ ಅವರನ್ನೆಲ್ಲ ಇಟ್ಕೊಂಡು ಬರ್ತಾರಂತೆ. ಬಂದು ಅವಾಗ ಒಬ್ಬೊಬ್ಬರೇ ಹೊರಗೆ ಬರ್ತಾರೆ. ಹೇಗೆ ಒಳಗೆ ಸೇರಿದ್ರು ಹಾಗೆ ಎಲ್ಲರೂ ಹೊರಗೆ ಬರ್ತಾರೆ, ಬೇರೆ. ಆವಾಗ ಯಾರು ಮುಕ್ತಿಯನ್ನು ಪಡೆದಿದ್ದಾರೆ, ಆ ಮುಕ್ತಿಯನ್ನು ಪಡೆದ ಎಲ್ಲ ಜೀವರೂ ಕೂಡ ಸೃಷ್ಟಿ ಕಾಲದಲ್ಲಿ ವೈಕುಂಠ, ಶ್ವೇತದ್ವೀಪ, ಅನಂತಾಸನ, ಅಲ್ಲಿ ಮುಕ್ತ ಸ್ಥಾನದಲ್ಲಿ
ತಾವು ಬೇಕಾದ ಭೋಗಗಳನ್ನು ತಾವು ಅನುಭವಿಸಿಕೊಂಡಿರ್ತಾರೆ. ಅಂತೇಳಿದರೆ ಏನು ಸಂಕಲ್ಪ ಮಾತ್ರ ಅದು ಸಕಲೋಪಿ ಸಸ್ಯಾತ್ ಅಂತ ಹೇಳಿದಾಗೆ ಅವ್ರಿಗೆ ಇಚ್ಛೆ ಮಾಡಿದರೆ ಸಾಕು ಎಲ್ಲ ಸಿಗತ್ತೆ, ಇಚ್ಛೆ ಮಾಡಿದರೆ ಸಾಕು ಎಲ್ಲ ಸಿಗತ್ತೆ. ಈ ರೀತಿ ನಾವು ಏನು ವೈಕುಂಠದ ವರ್ಣನೆ ವೈಕುಂಠ ಇಲ್ಲೆಲ್ಲ ಬರ್ತದೆ ಅದು ಸೃಷ್ಟಿ ಕಾಲದಲ್ಲಿ ಆ ರೀತಿ ಆಗ್ತದಂತೆ. ಮತ್ತೆ ಪ್ರಳಯ ಬಂತು. ಪ್ರಳಯ ಬಂದಾಗ ಈ ಬ್ರಹ್ಮನೊಳಗೆ ಎಲ್ಲ ಸೇರಿಕೊಂಡು ಮತ್ತೆ ಭಗವಂತನ ಉದರವನ್ನು ಪ್ರವೇಶ ಮಾಡಿದ್ರು. ಭಗವಂತನ ಹೊಟ್ಟೆಯೊಳಗೆ ಎಲ್ಲರನ್ನು ಇಟ್ಕೊಂಡಿರ್ತಾರೆ ಜೀವರಾಶಿಯನ್ನು. ಮತ್ತೆ ಸೃಷ್ಟಿ ಬಂತು, ಮತ್ತೆ ಹೊರಗೆ ಬಿಡ್ತಾನೆ ಆ ಎಲ್ಲರನ್ನು. ಹೀಗೆ ಇದು ನಡೀತಾ ಇರ್ತದೆ ಅಂತ ಅದನ್ನು ಇಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ಭಕ್ತರು ಈ ರೀತಿ ಪ್ರವೇಶವನ್ನು ಮಾಡ್ತಾರೆ ಅಂತ ತಿಳಿಸ್ತಾ, ಏತಾವಾನೇವ ಯೋಗೇನ ಸಂಗ್ರಹೇಣ ಹ ಯೋಗಿನಃ ಯುಜ್ಯತೆ ಮಭಿಮತೋ ಹ್ಯರ್ಥೋ ಯತಸಂಗಸ್ತು ಕೃಷ್ಣಶಃ. ಒಟ್ಟಿಗೆ ಇಷ್ಟೆಲ್ಲ ಹೇಳಿ ಕಪಿಲ ವಾಸುದೇವ ಕಡೆಗೆ ಹೇಳ್ತಾನೆ, ನೋಡಮ್ಮ, ಒಟ್ಟಿಗೆ ಇದರದ್ದೆಲ್ಲರ ಸಂಗ್ರಹವಾದ ಒಂದು ಮಾತನ್ನು ನಿನಗೆ ಹೇಳಿಬಿಡ್ತೇನೆ. ಸಂಗ್ರಹ, ಕಂಪ್ಲೀಟ್ ಸಂಗ್ರಹ ಏನು ಅಂತೇಳಿದರೆ, ಯುಜ್ಯತೆ ಅಭಿಮತೋಖ್ಯರ್ಥೋ ಯದ ಸಂಗಸ್ತು ಕೃಷ್ಣಶಃ. ಇಷ್ಟೇ ಮಾಡು. ಏತಾವಾನೇವ ಯುಗಸ್ಯ ಸಮಗ್ರೇಣೇಹ ಯೋಗಿನಃ. ಇಷ್ಟೇ ಸಮಗ್ರವಾದದ್ದು. ಏನಂತೇಳಿದರೆ, ನಾವು ಎಷ್ಟು ಇಲ್ಲಿ ಅಟ್ಯಾಚ್ಮೆಂಟನ್ನು ಕಳ್ಕೊಳ್ತೇವೋ ಅಷ್ಟು ನಾವು ಉದ್ಧಾರ ಆಗ್ತಾ ಹೋಗ್ತೀವಿ. ಅದೇ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾದದ್ದು. ಜ್ಞಾನಮೇಕಂ ಪರಾಚೀನೈ ಇಂದ್ರಿಯೇರ್ ಬ್ರಹ್ಮ ನಿರ್ಗುಣಂ ಅವಭಾತ್ಯರ್ಥರೂಪೇಣ ಭ್ರಾಂತ್ಯ ಶಬ್ದಾದಿ ಧರ್ಮಿಣಾಂ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಭಗವಂತ ಒಬ್ಬನೇ ಭಗವಂತ. ಬೇರೆ ಬೇರೆ ಶಬ್ದದಿಂದ ಕರೆಯಲ್ಪಡ್ತಾನೆ. ಅವನನ್ನೇ ಭಗವಂತ ಅಂತ ಹೇಳ್ತಾರೆ, ಅವನನ್ನೇ ಪರಮೇಶ್ವರ ಅಂತ ಹೇಳ್ತಾರೆ, ಅವನನ್ನೇ ಪರಬ್ರಹ್ಮ ಅಂತ ಹೇಳ್ತಾರೆ, ಅವನನ್ನೇ ಭಗವಾನ್ ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಶಬ್ದದಿಂದ ಕರೆಯಲ್ಪಡ್ತಾರೆ. ಯಾಕಂದರೆ ಆ ಎಲ್ಲ ಶಬ್ದಗಳು ಭಗವಂತನನ್ನು ಬೇರೆ ಬೇರೆ ಗುಣಗಳನ್ನು ತಿಳಿಸ್ಕೊಂಡು ಹೋಗ್ತಾ ಇದೆ. ದೇವರು ಯಾವ ರೀತಿ ಇದ್ದಾನೆ ಅಂತ. ವಾಸ್ತವಿಕವಾಗಿ ಅವನೆಲ್ಲರೂ ಒಬ್ಬನೇ ಆಗಿರುವಂಥವನು ಭಗವಂತ ಅಂತ ಇದನ್ನು ತಿಳಿಸ್ತಾ, ಯೋಗಾಶ್ಚ ಮನ್ನಿಷ್ಠೋ ನೈರ್ಗುಣ್ಯೋ ಭಕ್ತಿ ಲಕ್ಷಣ ದ್ವಯೋರಪ್ಯೇಕ ಏವಾರ್ಥೋ ಭಗವಚ್ಛಬ್ದಲಕ್ಷಣ ಇತ್ಯೇತತ್ ಕಥಿತಂ ಗುರುವಿ ಜ್ಞಾನಂ ತದ್ಬ್ರಹ್ಮದರ್ಶನಂ ಏನೇವ ಬುದ್ಧ್ಯತೆ ತತ್ವಂ ಪ್ರಕೃತೆ ಪುರುಷಸ್ಯ ಚ. ತನ್ನ ತಾಯಿಯನ್ನು ಗುರುವಿ ಅಂತ ಕರಿತಾ ಇದ್ದಾಳೆ. ಅಂದರೆ ಗುರುವಿ ಅಂತ ಹೇಳಿದರೆ ನನ್ನ ಪೂಜ್ಯ ಸ್ಥಾನದಲ್ಲಿರುವ ತಾಯಿಯೇ. ತಾಯಿ ಇವನನ್ನು ಪೂಜಿಸ್ತಾ ಇದ್ದಾಳೆ, ಭಗವಂತನನ್ನು. ಆದರೆ ಭಗವಂತ ಲೋಕಕ್ಕೆ ಶಿಕ್ಷಣ ಕೊಡಲಿಕ್ಕೋಸ್ಕರ ನನಗೆ ಪೂಜ್ಯ ಸ್ಥಾನದಲ್ಲಿರುವ ತಾಯಿಯೇ, ನಿನಗೆ ಇಷ್ಟು ನಾನು ತಿಳಿಸಿದ್ದೇನೆ. ದೇವರನ್ನು ಕಾಣುವ ಬಗೆ ಹೇಗೆ, ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಬಗೆ ಹೇಗೆ ಅದನ್ನು ಹೇಳಿದ್ದೇನೆ. ಇದರಿಂದ ನಮಗೇನು ಗೊತ್ತಾಗಬೇಕು ಅಂತ ಹೇಳಿದ್ರೆ, ಪ್ರಕೃತಿ ಪುರುಷ ಈ ಜ್ಞಾನ ಸ್ಪಷ್ಟವಾಗಿ ಆಗಬೇಕು. ಅಂತೇಳಿದರೆ ನಾವು ಪ್ರಕೃತಿಯನ್ನು ಬಿಡಬೇಕು, ಪುರುಷನನ್ನು ಹಿಡಿಬೇಕು. ಭಗವಂತನನ್ನು ಹಿಡಿಬೇಕು, ನಮಗೆ ಹಿಡಿದಿರುವ ಪ್ರಕೃತಿಯನ್ನು ಬಿಡಬೇಕು. ಅದಕ್ಕೋಸ್ಕರ ಜ್ಞಾನಂ ಯೋಗಾಶ್ಚ ಮನ್ನಿಷ್ಠ ನೈರ್ಗುಣ್ಯ ಭಕ್ತಿ ಲಕ್ಷಣ. ಅಂದರೆ ನನಗೆ ಸಂಬಂಧಪಟ್ಟಂತಹ ಜ್ಞಾನಯೋಗ ಅದನ್ನು ಇಲ್ಲಿ ತಿಳಿಸಿದ್ದೇನೆ. ಭಕ್ತಿ ಲಕ್ಷಣ ಅದು ಏನು ಅಂದರೆ ನೈರ್ಗುಣ್ಯ ಭಕ್ತಿ ಲಕ್ಷಣ, ನಿರ್ಗುಣವಾದ ಭಕ್ತಿ, ಮುಖ್ಯವಾದ ಭಕ್ತಿ ಅದನ್ನು ತಿಳಿಸಿದ್ದೇನೆ. ದ್ವಯೋರಪ್ಯೇಕ ಏವಾರ್ಥ, ಎರಡಕ್ಕೂ ಒಂದೇ. ಜ್ಞಾನ ಭಕ್ತಿಗಳೆರಡು ಒಂದೇ ಅಂತ ಹೇಳಿಬಿಡ್ತಾನೆ. ಏನು ಹಾಗಂದರೆ ಜ್ಞಾನ ಭಕ್ತಿಗಾದರೆ ಜ್ಞಾನ ಭಕ್ತಿ ವೈರಾಗ್ಯ ಮೂರು ಯಾಕೆ ಹೇಳೋದು ಅಂದರೆ, ಇದಕ್ಕೆಲ್ಲ ಆಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ವಾಸ್ತವಿಕವಾಗಿ ಒಂದಿದ್ದರೆ ಇನ್ನೊಂದು ಇದ್ದೇ ಇರ್ತದೆ ಅಂತ. ಒಬ್ಬನಲ್ಲಿ ಜ್ಞಾನ ಇದೆಯಾ, ಭಕ್ತಿ ಇದ್ದೇ ಇದೆ. ಭಕ್ತಿ ಇದೆಯಾ, ಜ್ಞಾನ ಇದ್ದೇ ಇದೆ. ಅಲ್ರಿ ಕೆಲವ್ರು ನಾವು ನೋಡ್ತೇವೆ, ಅವರಲ್ಲಿ ತುಂಬ ನಿಮ್ಗೇನಂದ್ರೆ ಎಲ್ಲವನ್ನು ಅರ್ದು ಕುಡ್ದು ಬಿಟ್ಟಿರ್ತಾರೆ. ನೀವು ಭಾಗವತ ಶ್ಲೋಕ ಯಾವ ಪುಸ್ತಕವೇ ಬೇಡ, ಆಗ ಉಪನ್ಯಾಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದರಲ್ಲಿ ಭಕ್ತಿಯೇ ಕಾಣಲ್ಲ. ಏನು ಭಕ್ತಿ ಇರಲ್ವಲ್ಲ. ನೀವು ಜ್ಞಾನ ಇದ್ದರೆ ಭಕ್ತಿ ಬಂದೇ ಬರ್ತದೆ ಅಂತ ಹೇಳ್ತೀರಲ್ವ, ಅದರಲ್ಲಿ ಭಕ್ತಿಯೇ ಕಾಣಲ್ವಲ್ಲ. ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ನೋಡಿ, ಯಾವುದನ್ನು ನಾವು ಜ್ಞಾನ ಅಂತ ಕರಿತೇವೆ ಅಂದರೆ ಭಕ್ತಿಯನ್ನು ಹುಟ್ಟಿಸುವುದೇ ಜ್ಞಾನ. ಭಕ್ತಿಯನ್ನು ಹುಟ್ಟಿಸದಿದ್ದರೆ ಪ್ರಯೋಜನ ಇಲ್ಲ. ನ ಶೋಭತೆ ಜ್ಞಾನಮಲಂ ನಿರಂಜನಂ. ಮೊದಲೇ ಹೇಳಿಬಿಟ್ರು, ಮೊದಲನೇ ಸ್ಕಂದದಲ್ಲೇ. ಭಕ್ತಿಯನ್ನು ಹುಟ್ಟಿಸದ ಜ್ಞಾನ ಅದು ಎಷ್ಟೇ ಚಂದವಾದ ಜ್ಞಾನ ಆದರೂ ಪ್ರಯೋಜನ ಇಲ್ಲ. ಅದು ಜ್ಞಾನ ಅಲ್ಲ. ಅದು ಮತ್ತೇನೆಂದರೆ ಬರೀ ಬುದ್ಧಿವಂತಿಕೆ ಅಷ್ಟೇ. ಬರೀ ಬುದ್ಧಿವಂತಿಕೆ, ಇನ್ನೇನು ಪ್ರಯೋಜನ ಇಲ್ಲ, ಪಾಂಡಿತ್ಯ ಅಷ್ಟೇ. ಆದರೆ ನಿಜವಾದ ಜ್ಞಾನ ಯಾವುದು ಅಂದರೆ ಭಕ್ತಿಯನ್ನು ಹುಟ್ಟಿಸಲೇಬೇಕು. ಹಾಗಿದ್ರೆ ಮಾತ್ರ, ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ನಿಜವಾದ ಗೊಬ್ಬರ ಅಂತ ನಾವು ಅದನ್ನು ಕರಿತೇವೆ ಹೇಳಿ.
ಆ ಗೊಬ್ಬರ ಹಾಕಿದರೆ ಆ ಗಿಡ ಚೆನ್ನಾಗಿ ಚಿಗುರಲೇಬೇಕು. ಎಲ್ರಿ ನಾವು ಗೊಬ್ಬರದ ಮೇಲೆ ಗೊಬ್ಬರ ಹಾಕ್ತಾ ಇದ್ದೇವೆ, ಚಿಗುರುತ್ತಾನೆ ಇಲ್ಲ, ಸ್ವಲ್ಪನೂ ಚಿಗುರುತ್ತಾನೆ ಇಲ್ಲ. ಏನರ್ಥ? ಗೊಬ್ಬರ ಸರಿ ಇಲ್ಲ. ಒಂದು ಅದು ಗೊಬ್ಬರ ಅಲ್ಲ ಅಷ್ಟೇ. ಹಾಗೆಯೇ ಜ್ಞಾನ ಅಂತಾಗಿದ್ದರೆ, ಅದು ಒಳಗೆ ಹೋಗಿದರೆ, ಆ ಭಕ್ತಿ ಇದ್ದರೆ ಅದು ಬರಲೇಬೇಕು ಹೊರಗೆ. ಅದೇ ರೀತಿ ಭಕ್ತಿ ಅನ್ನುವುದು ಜ್ಞಾನ ಇಲ್ಲದೆ ಯಾವತ್ತೂ ಅರಳುವುದಿಲ್ಲ. ಜ್ಞಾನ ಇಲ್ಲದ ಭಕ್ತಿಯೂ ಪ್ರಯೋಜನ ಇಲ್ಲ. ಕೆಲವರು ಇಂಥವರು ಇದ್ದಾರೆ, ಭಕ್ತಿ ಭಕ್ತಿ ಭಕ್ತಿ. ಅವ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಭಕ್ತಿ, ಅಯ್ಯೋ ಏನ್ರಿ ಅವ್ರು ಬೆಳಗಿಂದ ಸಂಜೆ ತನಕ ಭಕ್ತಿ ಮಾಡ್ತಾರೆ. ಏನು ಅಂದರೆ ದೇವರ ಸುತ್ತ ಬರೋದು. ಬೆಳಗಿಂದ ಸಂಜೆ ತನಕ ದೇವಸ್ಥಾನಕ್ಕೆ ಸುತ್ತ ಬರ್ತಾರೆ. ಇನ್ನು ಕೆಲವರು ಏನ್ರಿ ಅವ್ರು ದಿನಕ್ಕೆ 10 ಸಲ ವಿಷ್ಣು ಸಹಸ್ರನಾಮ ಮಾಡ್ತಾರೆ, 10 ಸಲ ವಿಷ್ಣು ಸಹಸ್ರನಾಮ ಮಾಡ್ತಾರೆ. ಭಕ್ತಿ ನಮ್ಮ ಅಯ್ಯೋ ಇವ್ರು ಬಿಡ್ರಿ, ಇವರು ವಿಷ್ಣು ಪಂಚಕ ಎಷ್ಟು ಸಲ ಮಾಡಿದರೂ ಲೆಕ್ಕವೇ ಇಲ್ಲ. ಈ ರೀತಿಯಲ್ಲ ನಮ್ಮದು ಭಕ್ತಿ. ಹೌದು, ಇದೆಲ್ಲ ಭಕ್ತಿ ಆಗಬಹುದು ಯಾವಾಗ ಅಂದರೆ ಜ್ಞಾನ ಇದ್ದಾಗ, ಭಗವಂತನ ಜ್ಞಾನ ಇದ್ದಾಗ. ಯಾವ ಜ್ಞಾನ ಬೇಕು ಅಂದರೆ ದೇವರು ಎಷ್ಟು ಆಪ್ತನಾಗಿದ್ದಾನೆ ನನಗೆ, ಎಷ್ಟು ಹತ್ತಿರದಲ್ಲಿದ್ದಾನೆ, ಎಷ್ಟು ಮುಖ್ಯನಾಗಿದ್ದಾನೆ, ನನ್ನವನು ಎಷ್ಟಾಗಿದ್ದಾನೆ ನೋಡಿ, ಇದೇ ಜ್ಞಾನ. ಪುಸ್ತಕದ ಜ್ಞಾನ ಅಲ್ಲ, ಮತ್ತು ಮನಸ್ಸಿನಲ್ಲಿ ಪರಿಣಾಮ ಹೊಂದಿದ ಜ್ಞಾನ ನೋಡಿ. ಅದಕ್ಕೆ ಜ್ಞಾನ ಹೋದಾಗ ಮನಸ್ಸು ಕರಗಬೇಕು, ಅದು ಹರಿಬೇಕು, ತುಪ್ಪವಾಗಿ ಹರಿಬೇಕು ಭಗವಂತನ ಬಳಿಗೆ. ಅದಕ್ಕೋಸ್ಕರ ಅಂತಹ ಭಕ್ತಿ ಅದು ಬೇರೆ ಅಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಾಗಿ ನಿಮಗೆ ಜ್ಞಾನ ಇರ್ಬೋದು, ಭಕ್ತಿ ಇರ್ಬೋದು, ಎರಡರಲ್ಲಿ ಒಂದಿದ್ರೂ ಸಾಕು, ಮುಕ್ತಿ ಆಗುತ್ತೆ. ಯಾಕಂದರೆ ಎರಡು ಒಂದೊಂದು ಸೇರಿಕೊಂಡೇ ಇರೋದಲ್ವಾ. ಯಾಕೆ ಅಂತೇಳಿದರೆ ಜ್ಞಾನ ಭಕ್ತಿ ಇದೆರಡು ಮತ್ಯಾರು ಅಲ್ಲ, ಇದೇ ಭಾರತಿ ಮುಖ್ಯ ಪ್ರಾಣ. ಭಾರತೀ ದೇವಿಯೇ ಭಕ್ತಿಗೆ ಅಭಿಮಾನಿ, ಮುಖ್ಯ ಪ್ರಾಣನೇ ಜ್ಞಾನಕ್ಕೆ ಅಭಿಮಾನಿ. ನೋಡಿ, ಈ ರೀತಿ ಭಾರತಿ ಹಾಗೂ ಮುಖ್ಯ ಪ್ರಾಣ ಇವರಿಬ್ಬರು ಒಳಗಿದ್ದಾರೆ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಬಿಟ್ಟಿರೋಲ್ಲ. ನೀವು ಬೇಕಿದ್ರೆ ಭಾರತಿಯನ್ನು ಆಶ್ರಯಿಸಿದ್ರಿಂದ ಬರೀ ಭಾರತಿ ಪ್ರಯೋಜನ ಇಲ್ಲ, ಮತ್ತು ಮುಖ್ಯ ಪ್ರಾಣನ ತೊಡೆಯಲ್ಲಿರುವ ಭಾರತಿ. ಮುಖ್ಯ ಪ್ರಾಣ ಅಂತ ಹೇಳಿದರೆ ತನ್ನ ಮೇಲೆ ತೊಡೆಯಲ್ಲಿ ಭಾರತಿಯನ್ನು ಇರಿಸ್ಕೊಂಡಿರುವ ಮುಖ್ಯ ಪ್ರಾಣ. ಹಾಗೆಯೇ ಜ್ಞಾನ ಭಕ್ತಿಗಳು ಒಟ್ಟಿಗೆ ಇರುವಂಥದ್ದು ಅಂತ, ಇದು ಮುಕ್ತಿಗೆ ಸಾಧನವಾಗಿರುವಂಥದ್ದು ಅಂತ ಇದನ್ನು ತಿಳಿಸ್ತಾ ಹೇಳ್ತಾನೆ. ನೋಡು, ಇಷ್ಟೆಲ್ಲ ಆಗಬೇಕು ಅಂದರೆ ಕಡೆಗೆ ಹೇಳ್ಕೊಂಡ್ಬಿಡ್ತಾನೆ. ಏನಂತ ಹೇಳಿದ್ರೆ ಆದಷ್ಟು ಸ್ವಧರ್ಮಾಚರಣೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ಮತ್ತು ಆದಷ್ಟು ತಪಸ್ಸು, ಸ್ವಾಧ್ಯಾಯ, ಮತ್ತು ಆತ್ಮೇಂದ್ರಿಯ ಜಯೇನಾಪಿ, ಮನಸ್ಸನ್ನು ಗೆಲ್ಲುವುದು, ಇಂದ್ರಿಯಗಳನ್ನು ಗೆಲ್ಲುವುದು, ಆದಷ್ಟು ಆಸೆಗಳನ್ನು ತೊರೆಯುವಂಥದ್ದು, ಯೋಗೇನ ವಿವಿಧಾಂಶೇನ, ಆದಷ್ಟು ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಅಭ್ಯಾಸ ಮಾಡುತ್ತಾ ಇರುವಂಥದ್ದು, ಆತ್ಮತತ್ವ ಅವಬೋಧೇನ, ಆದಷ್ಟು ದೇವರ ಬಗ್ಗೆ ತನ್ನ ಬಗ್ಗೆ ತಿಳ್ಕೊಳ್ಳುವಂಥದ್ದು, ದೇಹದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಎಲ್ಲ ಮುಖ್ಯ. ಈ ದೇಹದ ಬಗ್ಗೆ ತಿಳಿಯುವುದರಿಂದ ಬಿಡಲಿಕ್ಕಾಗತ್ತೆ, ದೇವರ ಬಗ್ಗೆ ತಿಳಿಯುವುದರಿಂದ ಅಂಟುಕೊಳ್ಳಿಕ್ಕಾಗತ್ತೆ, ನನ್ನ ಬಗ್ಗೆ ತಿಳಿಯುವುದರಿಂದ ನಾನೇನು ಅಂತ ಗೊತ್ತಾಗತ್ತೆ, ನಾನೇನು ಆಗಬೇಕಾಗಿದೆ, ಎಲ್ಲಿದ್ದೇನೆ ಗೊತ್ತಾಗತ್ತೆ. ಇದನ್ನು ಮಾಡ್ತಾ ಈಯತೆ ಭಗವಾನೇಭಿ ಸಗುಣೋ ನಿರ್ಗುಣ ಸ್ವದೃಕೋ, ಇಂಥವರ ಬಳಿಗೆ ಭಗವಂತ ಬರ್ತಾನೆ, ಅಂಥವರು ಭಗವಂತನ ಪಡಿತಾರೆ. ಎಂಥವನು ಅಂತ ಹೇಳಿದರೆ ಆ ಭಗವಂತ ತ್ರಿಗುಣಗಳಿಂದ ರಹಿತನಾದವನು, ಜ್ಞಾನಾನಂದಾದಿ ಗುಣಗಳಿಂದ ಪೂರ್ಣನಾದವನು, ಅಂತಹ ಭಗವಂತನನ್ನು ಪಡಿತಾನೆ ಅಂತ ಎಷ್ಟು ಹೇಳಿ ನೋಡು, ಇಷ್ಟು ನಾನು ನಿನಗೆ ತಿಳಿಸಿದ್ದೇನೆ. ಜೀವಸ್ಯ ಸಂಸ್ಕೃತಿರ್ಬಹ್ವೀರವಿದ್ಯಾ ಕರ್ಮ ನಿರ್ಮಿತಾ ಯಾ ಸ್ವಯಂ ಪ್ರವಿಶನ್ನಾತ್ಮ ನವೇದ ಗತಿಮಾತ್ಮನಃ. ಅಮ್ಮ ನಿನಗಿಷ್ಟೇ ಹೇಳಿಬಿಡ್ತೇನೆ, ಜೀವನಿಗೆ ಸಂಸಾರಕ್ಕೆ ಕಾರಣವಾಗಿರುವುದೇ ಅವನ ಅಜ್ಞಾನ, ವಿಪರೀತ ಜ್ಞಾನ. ಇಷ್ಟೇ, ನಾವು ಇಷ್ಟು ತಿಳ್ಕೊಂಡ ಮೇಲೆ ಕಡೆಗೆ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ಇಷ್ಟೇ. ಜೀವನಿಗೆ, ನಮಗೆ ಈ ಸಂಸಾರ, ಹುಟ್ಟು ಸಾವು ನೋವು ಇದಕ್ಕೆಲ್ಲ ಮುಖ್ಯ ಕಾರಣ ಎನ್ನುವುದರೆ ನಾವು ತಿಳಿದಿರುವ ತಪ್ಪು ತಿಳುವಳಿಕೆ ಹಾಗೂ ವಿಪರೀತ ತಿಳುವಳಿಕೆ. ಇದನ್ನು ಯಾವಾಗ ಬಿಟ್ಟ ಸರಿಯಾದ ಜ್ಞಾನ ಸಂಪಾದನೆ ಮಾಡ್ತಾ ಹೋದ ಆವಾಗ ಉದ್ಧಾರ ಆಗಲಿಕ್ಕೆ ಹೆಚ್ಚುತ್ತಿಲ್ಲ. ಇದನ್ನು ಹೇಳಿ, ಇದನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ತಾನೆ ಅಮ್ಮನಿಗೆ. ಅಮ್ಮ ನಿನಗೆ ಹೇಳಿದ್ದೇನೆ, ಇದನ್ನು ಯಾರಿಗೂ ಹೇಳಬೇಡ, ವಿಶೇಷವಾಗಿ ಕಳ್ಳರಿಗಂತೂ ಹೇಳಬೇಡ ಅಂತ ಹೇಳ್ತಾನೆ. ನೈತತ್ ಖಲಾಯ ಉಪದಿಶೇತ್. ಕಳ್ಳರು ಅಂತ ಹೇಳಿದರೆ ಯಾರು? ದೇವರನ್ನು ಕದಿಯುವವರು, ದೇವರ ಗುಣಗಳನ್ನು ಕದಿಯುವವರು, ಅವರು ಕಳ್ಳರು. ಏತೆ ತಸ್ಕರ ಅಂತ ವೇದವೇ ಹೇಳುತ್ತದೆ. ಯಾರು ದೇವರ ಗುಣಗಳನ್ನು ತಮ್ಮಲ್ಲಿ ತಾವು ಇಟ್ಕೊಳ್ತಾರೆ ಅಂತ ಹೇಳಿದ್ರೆ, ನಾನು ದೇವರಾಗಿರುವಂಥವನು ಇಂತಿಲ್ಲ, ನಾವು ದೇವಮಾನವರು, ಈ ರೀತಿಯೆಲ್ಲ ಯಾರೇ ಹೇಳ್ಕೊಂಡು ತಿರುಗುತ್ತಾರೆ ನಾನೇ ದೇವರು ಅಂತ, ಅಂಥವರು ಕಳ್ಳರು. ಅವ್ರಿಗೆ ಹೇಳಬೇಡ ಯಾವತ್ತೂ ಕೂಡ. ಇನ್ನು ಅವಿನೀತಾಯ, ಯಾರಿಗೆ ದೇವರಲ್ಲಿ ಶ್ರದ್ಧೆ ಇಲ್ಲ, ದೇವರ ಬಗ್ಗೆ ಹೇಳುವವರಲ್ಲಿ ಶ್ರದ್ಧೆ ಇಲ್ಲ, ಅವರಿಗೆ ಇದನ್ನು ಉಪದೇಶ ಮಾಡಬೇಡ. ಯಾರು ಮೂರ್ಖ ಇದ್ದಾನೆ ಅವನಿಗೆ ಹೇಳಬೇಡ. ಯಾರು ದೇವರನ್ನು ಭಿನ್ನವಾಗಿ ಕಾಣ್ತಾನೆ, ರಾಮ ಬೇರೆ ಕೃಷ್ಣ ಬೇರೆ,
ನರಸಿಂಹ ಬೇರೆ, ಎಲ್ಲ ಬೇರೆ 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 ಅಂಥವನಿಗೆ ಅದನ್ನು ಉಪದೇಶ ಮಾಡಬೇಡ. ಮತ್ತು ಯಾರು ಹುಂಬ ಇದ್ದಾನೆ ಅಂತ ಹೇಳಿದ್ರೆ ಏನು ಹೇಳಿದ್ರು ತಲೆ ಬಾಗುವುದಿಲ್ಲ, ನಾನು ಹೀಗೆ ಇರೋದು. ಕೆಲವರು ಇರ್ತಾರೆ, ನೀವು ಏನು ಹೇಳಿ ನಾವು ಹೀಗೇನೆ, ಬದಲಾವಣೆ ಆಗೋದೇ ಇಲ್ಲ. ಹೇಳಿಕ್ಕೆ ಹೋಗ್ಬೇಡಿ ಒಂದು. ಯಾಕೆ ಹೇಳ್ತೀರಿ? ಹೇಳಿದರೆ ನಿಮ್ಮ ಬಾಯಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೇ ಅಂತ. ಇನ್ನು ನೈವ ಧರ್ಮಧ್ವಜಾಯಚ, ಇನ್ನು ಕೆಲವರು ಧರ್ಮಧ್ವಜರು ಏನಂದರೆ ಮನೆ ಮುಂದೆ ಬಾಂತರ ಬಾವುಟ, ಒಳಗೆ ಬೇರೆಯೇ. ಅಂದರೆ ತೋರುವಿಕೆಗೆ ಮಾತ್ರ ಧರ್ಮ. ಯಾಕಂದರೆ 10 ಜನರ ಮುಂದೆ ನಾನು ಧರ್ಮಾಚರಣೆ ಮಾಡಿದರೆ ಧಾರ್ಮಿಕನಾಗ್ತೇನಲ್ವಾ, ಅದಕ್ಕೋಸ್ಕರ. ಈ ದುರ್ಯೋಧನನಿಗೆ ಪಾಠ ಹೇಳಿದ ಹಾಗೆ ಕಳಿಂಕ ದುರ್ಯೋಧನನಿಗೆ ಪಾಠ ಹೇಳ್ಕೊಟ್ಟಿದ್ದದೆ, ಯಾವತ್ತೂ ದೇವಸ್ಥಾನಕ್ಕೆ ಹೋಗ್ತಾ ಇರು, ಆದರೆ ದೇವರನ್ನು ನಂಬೇಡ. ಯಾವತ್ತೂ ಯಜ್ಞ ಆಗ ಮಾಡ್ತಾ ಇರು, ಆದರೆ ದೇವರನ್ನು ನಂಬೇಡ. ದಾನ ಧರ್ಮ ಮಾಡ್ತಾ ಇರು, ನಿನ್ನನ್ನು ಧಾರ್ಮಿಕ ಅಂತ ತೋರಿಸ್ತಾ ಇರು, ಯಾವತ್ತೂ ಧಾರ್ಮಿಕ ಆಗಬೇಡ. ಯಾಕೆ ಅಂದರೆ ಈ ರೀತಿ ನೀನು ಧಾರ್ಮಿಕತೆಯ ಮುಖವಾಡ ಹಾಕಿಕೊಂಡು ಬದುಕ್ತಾ ಇದ್ದರೆ ನೀನು ಏನು ತಪ್ಪು ಮಾಡಿದರೂ ಕೂಡ ಜನಗಳು ಮನ್ನಿಸಿ ಬಿಡ್ತಾರೆ. ಯಾಕೆ ಅಂತೇಳಿದರೆ, ಅಯ್ಯೋ ಅಂಥ ಧಾರ್ಮಿಕರು ಅಷ್ಟು ದೇವರ ಬಗ್ಗೆ ಅವ್ರು ಏನಾದರೂ ಈ ರೀತಿ ಮಾಡ್ತಾರಾ? ಇಲ್ಲಪ್ಪ, ನೀವು ತಪ್ಪು ಹೇಳ್ತಾ ಇದ್ದೀರಿ. ನಿಮ್ಮ ಬಗ್ಗೆನೇ ಮುಗಿ ಬೀಳ್ತಾರೆ ಹೊರತು ಅವನ ಬಗ್ಗೆ ಏನು ಮಾಡಲಿಕ್ಕೆ ಹೋಗಲ್ಲ. ಯಾಕಂತೇಳಿದರೆ ಅವನು ಧರ್ಮದ ಮುಖವಾಡ ಹಾಕ್ಕೊಂಡಿದ್ದಾನೆ. ಅದಕ್ಕೆ ನಮ್ಮ ಪಾಪವನ್ನು ಮುಚ್ಚಿಕೊಳ್ಳಿಕ್ಕೆ ಬಹಳ ಒಳ್ಳೆ ಮಾತನ್ನು ಹೇಳ್ತಾನೆ ಇವನು ಕಳಿಂಕ. ದೊಡ್ಡ ಬೆಟ್ಟವನ್ನು ಮೋಡ ಎಲ್ಲ ಮುಚ್ಚಿಬಿಡ್ತದಂತೆ. ಆ ರೀತಿ ನಾವು ಎಷ್ಟು ಅನ್ಯಾಯ ಅಧರ್ಮ ದಗಲ್ಬಾಜಿ ಮಾಡಿದರೂ ಮುಚ್ಚಲಿಕ್ಕೆ ಧಾರ್ಮಿಕತೆಯ ಮುಖವಾಡ ಸಾಕು. ಹೊರಗಿನಿಂದ ಧಾರ್ಮಿಕತೆ ಮುಖವಾಡ, ಇವರೇ ಧರ್ಮಧ್ವಜರು. ಅಂಥವ್ರಿಗೆ ಉಪದೇಶ ಮಾಡಲಿಕ್ಕೆ ಹೋಗಬೇಡ. ಯಾರು ಶ್ರದ್ಧೆಯಿಂದ ಕೂಡಿದ ಭಕ್ತ ಇದ್ದಾನೋ ಅವನಿಗೆ ಇದನ್ನು ಉಪದೇಶ ಮಾಡು ಅಂತ ಕಪಿಲ ವಾಸುದೇವ ಹೇಳ್ತಾನೆ. ಇದಂ ಶೃಣುಯಾದಂಬ ಶ್ರದ್ಧೆಯ ಪುರುಷ ಸಕೃತ್. ಸರಿ, ಇದನ್ನು ಯಾರು ಕೇಳ್ತಾರೆ ಅವನಿಗೇನಾಗುತ್ತೆ? ಶ್ರದ್ಧಾ ಭಕ್ತಿಯಿಂದ ಯಾರು ಇದನ್ನು ಕೇಳ್ತಾನೆ ಅಂದರೆ ನಂಬಿಕೆ ಇಟ್ಟು ನಾನು ಉದ್ಧಾರ ಆಗಬೇಕು, ಇದು ಸತ್ಯವಾದದಪ್ಪ, ಈ ರೀತಿ ಯಾರು ಕೇಳ್ತಾನೆ, ಯಾರು ಹೇಳ್ತಾನೆ, ಅವನಿಗೆ ಇಷ್ಟೇ, ಇನ್ನೇನು ಹೇಳಲಿಕ್ಕೆ ಹೋಗೋಲ್ಲ, ನನ್ನಲ್ಲಿ ಮನಸ್ಸು ನಿಲ್ತದೆ. ಮಚ್ಚಿತ್ತ ಸಖ್ಯೇತಿ ಪದವಿಂ ಅಂತ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸ್ತಾನೆ. ಮತ್ತೇನಾಗುತ್ತೆ? ನನ್ನನ್ನು ಬಂದು ಸೇರ್ತಾನೆ. ನನ್ನಲ್ಲಿ ಮನಸ್ಸಿಡ್ತಾನೆ, ನನ್ನನ್ನು ಬಂದು ಸೇರ್ತಾನೆ. ಇಷ್ಟೇ. ಅದು ಬಿಟ್ಟು ನಿಮ್ಮ ಮಕ್ಕಳಾಗತ್ತೆ, ದುಡ್ಡು ಸಿಗತ್ತೆ, ಇದೇನೂ ಅಲ್ಲ. ಇದು ಕಪಿಲೋಪದೇಶ. ಇದನ್ನು ಹೇಳಿ ದೇವಹೂತಿಗೆ ಮುಗಿಸ್ತಾನೆ. ಮುಂದೆ ದೇವಹೂತಿ ತಾನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಭಗವಂತನ ಹತ್ರ. ಭಗವಂತ, ನನಗೆ ಇಷ್ಟು ಉಪದೇಶ ಮಾಡಿದ್ನಲ್ವಾ ಅಂತ ಹೇಳ್ತಾ ಒಂದು ಮಾತು, ಬಹಳ ಸುಂದರವಾದ ಮಾತು. ದೇವರೇ, ಎನ್ನಾಮಧೇಯ ಶ್ರವಣಾನುಕೀರ್ತನಾತ್ ಯಸ್ ಪ್ರಕ್ವಣಾತ್ ಯಸ್ಮರಣಾದಪಿ ಕ್ವಚಿತ್ ಶ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಕುತಃ ಪುನಸ್ತೆ ಭಗವಾನ್ ದರ್ಶನ. ಯಾವ ಭಗವಂತನ ನಾಮ ಸ್ಮರಣೆ ಮಾಡಿದರೆ ಸಾಕಂತೆ, ಕೇಳಿದರೆ ಸಾಕಂತೆ, ತಲೆ ಬಾಗಿದರೆ ಸಾಕಂತೆ, ಒಳಗಿನ ನೆನೆಸಿಕೊಂಡ್ರೆ ಸಾಕಂತೆ. ಒಬ್ಬ ಚಾಂಡಾಲನೂ ಕೂಡ ತಾನು ಪವಿತ್ರನಾಗ್ಬಿಡ್ತಾನೆ, ಮಹಾಪಾಪಿಯೂ ಕೂಡ ಪವಿತ್ರನಾಗ್ಬಿಡ್ತಾನಂತೆ. ಇನ್ನು ದೇವರನ್ನು ಕಂಡ್ರೆ ಏನು ಅಂತ ಹೇಳು? ಕೇವಲ ನೆನಪಿಸಿಕೊಂಡ್ರೇ ಇಷ್ಟಿದೆಯಂತೆ, ಇನ್ನು ಕಂಡ್ರೆ ಏನು ಅಂತ ಹೇಳು? ಅಹೋಬತ ಶ್ವಪಚೋತೋ ಗರಿಯಾನ್ ಯಜ್ಜಿಹ್ವಾಗ್ರೇ ವರ್ತತೆ ನಾಮತುಭ್ಯಂ. ಯಾರ ನಾಲಿಗೆಯ ತುದಿಯಲ್ಲಿ ನಿನ್ನ ನಾಮಸ್ಮರಣೆ ಇದೆಯೋ ಅಂತಹ ಚಾಂಡಾಲನೇ ಶ್ರೇಷ್ಠ ಅಂತ ಹೇಳ್ತಾನೆ. ಯಾರಿಗಿಂತ? ಯಾರ ಬ್ರಾಹ್ಮಣನ ಬಾಯಲ್ಲಿ ದೇವರ ನಾಮಸ್ಮರಣೆ ಬರುವುದಿಲ್ಲ, ಕೃಷ್ಣ ರಾಮ ಗೋವಿಂದ ಅಂತ ಯಾವ ಬ್ರಾಹ್ಮಣನ ನಾಲಿಗೆಯಲ್ಲಿ ಬರುವುದಿಲ್ಲ, ಅಂತಹ ಬ್ರಾಹ್ಮಣನಿಗಿಂತ ಕೃಷ್ಣ ಗೋವಿಂದ ರಾಮ ಅಂತ ಹೇಳುವಂತಹ ಒಬ್ಬ ಚಾಂಡಾಲ ಮೇಲು ಅಂತ ಹೇಳ್ತಾನೆ. ಅಂದರೆ ಯಾರಲ್ಲಿ ಭಕ್ತಿ ಇದೆಯೋ ಅವನು ಶ್ರೇಷ್ಠ. ಇಲ್ಲದೇ ಇದ್ದವನು ಅವನು ಎಷ್ಟೇ ಉತ್ತಮನಾಗಿದ್ದರೂ ನೀಚನೇ ಅವನು. ತೇ ಪುಸ್ತಪಸ್ತೆ ಜುಹುವು ಸುರಾದ್ಯಾನ್ ಬ್ರಹ್ಮಾನುಚುರ್ನಾಮ ಗೃಣಂತಿಯೇತೇ. ಯಾರು ಆ ಭಗವಂತನಿಗೋಸ್ಕರ ತಪಸ್ಸು ಮಾಡ್ತಾರೆ, ಭಗವದ್ಭಕ್ತರನ್ನು ಆರಾಧನೆ ಮಾಡ್ತಾರೆ, ಅವರೇ ಶ್ರೇಷ್ಠವಾದವರು ಅಂತ. ಹೀಗೆ ದೇವಹೂತಿ ಆ ಭಗವಂತನನ್ನು ಹೊಗಳ್ತಾಳೆ. ಇಂತಹ ಈ ಕಪಿಲೋಪದೇಶದ ಒಂದು ಚಿಂತನೆಯನ್ನು ಈ ಅಧಿಕ ಮಾಸದ ಸಂದರ್ಭದಲ್ಲಿ ಆ ಭಗವಂತನ ಪ್ರೇರಣೆಯಿಂದ ನಾವು ನಡೆಸಿದ್ದೇವೆ. ಅದನ್ನು ಆ ಮಧ್ವಾಂತರ್ಗತ ಆ ಕಪಿಲ ವಾಸುದೇವ ರೂಪಿಯಾದ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.